ಇವತ್ತಿನ ದಿನ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ತಿಂಗಳು ನಾವು 3 ಮಾಸದ ಕಾರ್ಯಕ್ರಮ ನಮ್ಮ ಹಳೆ ಮನೆ ಅಂದ್ರೆ ವೀರಭದ್ರೇಶ್ವರ ನೇಲಯದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ಸಲ ಅಣ್ಣವರಿಗೆ ಉಪನ್ಯಾಸ ಕಾರ್ಯಕ್ರಮ ನೆಕ್ಸ್ಟ್ ಮಂತ್ ಇತ್ತು. ಈ ತಿಂಗಳ ಶಂಕರಗೌಡ ಕಂದಗಲ್ ಅವ್ರದ್ದಿತ್ತು. ಅವರು ಮೌಂಟ್ ಆಬುಕ್ ಹೋಗಿರೋದ್ರಿಂದ ಇವರಿಗೆ ವಿಚಾರಿಸಿದಾಗ ಆಯ್ತಪ್ಪ ಅವಶ್ಯವಾಗಿ ಬರ್ತವಂತ ಹೇಳಿದ್ರು. ಆ ಬರ್ಬೇಕಾದ್ರೆ ನೀವು ಕಾರ್ಯಕ್ರಮ ಎಲ್ಲಿ ಮಾಡ್ತಾರ ಅಂತ ಕೇಳಿದ್ರು ಅವರು. ಇಲ್ರಿ ಒಂದು ಮನ್ಯಾಗ ಮಾಡಕತ್ತೀವಿ, ಮತ್ತೆ ಜನ ಆಸಕ್ತಿ ಕಡಿಮೆ ಅಲ್ಲ ಇಂತ ಪುರಾಣ ಪುಣ್ಯಕತೆಗೆ, ಹಂಗಾಗಿ ಜನ ಬರಂಗಿಲ್ರಿ, ಹಿಂಗಾಗಿ ಒಂದ್ ಮನೆ ಮಾಡಕ್ ಇಲ್ಲ, ಸ್ವಲ್ಪ ಬದಲಾವಣೆ ಮಾಡ್ಬೇಕು ಸರ್ ನೀವು ಅಂದ್ರು. ಆಯ್ತ್ರಿ ತಮ್ಮ ಅಪ್ಪಣೆ ಪ್ರಕಾರ ಎಲ್ಲಿ ಮಾಡ ಯಾವ್ದೋ ಒಂದು ದೇವಸ್ಥಾನ ಒಟ್ಟಾಗಿ ಮಾಡ್ರಿ ಅಂದ್ರೆ ಎಲ್ಲರಿಗೆ ಮನೆಗೆ ಬರೋದಕ್ಕೂ ದೇವಸ್ಥಾನಕ್ಕೆ ಬರೋದು ವ್ಯತ್ಯಾಸ ಅಂತ ಹೇಳಿದ್ರು. ನಿಜವಾಗ್ಲೂ ಕೂಡ ಸಾಕ್ಷಾತ್ ಪರಮಾತ್ಮನೇ ನುಡಿಸಾನಂತ ನನ್ಗನ್ಸತಿ ಇವ್ರ ಬಾಯಿಂದ. ನಿಜವಾಗಿ ಇಷ್ಟೆಲ್ಲಾ ಜನ ಇವತ್ತು ಬಹಳ ವಿಶೇಷವಾಗಿ ನಮ್ಮ ತಾಯಂದ್ರ ಬಂದಿದ್ದಾರೆ, ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತು ಬಹಳ ವಿಶೇಷವಾಗಿ ಶಿವಕುಮಾರ್ ಅಣ್ಣವ್ರು ತಾವೊಬ್ಬರೇ ಬರಲ್ಲ, ಬರೋ ಕಾಲಕ್ಕೆ ನಮ್ಮ ವೀರಭದ್ರಯ್ಯನವ್ರು ನಮ್ಮ ಮತ್ತೆ ಹಿರಿಯರಾಗಿರೋ ನಮ್ಮ ಅವ್ರ ಹೆಸರು ಮಟ್ಟೂರ್ ಅಣ್ಣವ್ರು ಕರ್ಕೊಂಡ್ ಬಂದಾರ ನೋಡ್ರಿ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೂಡ ಶಿವನ ಸಂದೇಶನ ತಿಳಿಸ್ಬೇಕಂತ ಹೇಳಿ, ಹಂಗಾಗಿ ಅವ್ರಿಗೂ ಕೂಡ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಇವರು ಸುಮಾರು 45 ನಿಮಿಷಗಳು ಸುದೀರ್ಘವಾಗಿ ಇವರ ಪ್ರವಚನ ಕೇಳ್ಬಿಟ್ರ ಮತ್ತೆ ನಮ್ಮೂರಿಗೆ ಕರೆಸ್ಬೇಕು ಅನ್ನೋ ಅಂತ ಒಂದು ವಿಚಾರವನ್ನು ಹೇಳ್ತಾರೆ ಅವರು. ಇವರ ಪ್ರವಚನ ನಾವು ಓಂ ಶಾಂತಿ ಆಶ್ರಮ ಸಂಧಿಕಂದ್ರೆ ಕೇಳಿದ್ರೆ ಅವತ್ತೇ ನಾನು ಡಿಸೈಡ್ ಮಾಡಿದೆ ಇವರು ಎಂದಾರು ಒಂದೇ ನಮ್ಮ ಕಾರ್ಯಕ್ರಮ ಕರೆಸ್ಬೇಕಂತ ಹೇಳಿ. ಹಂಗಾಗಿ ಇವತ್ತಿನ ದಿನ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಕ್ಕಾಗಿ ಮತ್ತೊಮ್ಮೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಾ ಈಗ ಅವರಿಂದ ಶಿವ ಸಂದೇಶ. ಓಂ ಶಾಂತಿ. ಎಲ್ಲ ಅಕ್ಕಂದರಿಗೆ ಅಣ್ಣಂದರಿಗೆ, ಈ ಜಗತ್ತಲ್ಲಿ ಯಾರ ಇವತ್ತ ಬಹಳ ಭಾಗ್ಯವಂತರು ಪುಣ್ಯವಂತರ ಅಂದ್ರ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನೀವೇನು ಇಷ್ಟು ಊರು ತುಂಬಾ ಜನ ಇದಾರೆ, ಬಟ್ ನಿಮ್ಮನ್ನೇ ಇಲ್ಲಿ ಪರಮಾತ್ಮ ಇಲ್ಲಿ ಆಯ್ಕೆ ಮಾಡ್ಕೊಂಡು ಕರ್ಕೊಂಬಂದು ಕೂಡ್ಸಿದಾನಂತ ಅನ್ಸುತ್ತೆ ನಮಗ. ಎಲ್ಲರೂ ಬರ್ಬೋದು, ಬಟ್ ನಿಮ್ಮನ್ನ ಯಾಕೆ ಕರ್ಕೊಂಡು ಬಂದಾನ ಎಲ್ಲರ ನೀವೇನೋ ಪರಮಾತ್ಮ ಮನಸ್ಸಲ್ಲಿ ಇದೀರಿ ಅಂತ ಅನಿಸ್ತಾ ಇದೆ ನನಗೆ. ಎಲ್ಲರೂ ಬರ್ಬೋದೈತಲ್ಲ, ಯಾಕಂದ್ರೆ ಪ್ರತಿಯೊಬ್ಬರ ಒಂದು ತಾಯಿ ತಂದೆ ತಮ್ಮ ಮಕ್ಕಳನ್ನ ಎಷ್ಟು ಮುದ್ದು ಮಾಡ್ತಾರಲ್ಲ, ಪರಮಾತ್ಮನ ನಿಜವಾಗ ಪ್ರೀತಿ ಮಾಡ್ತಕ್ಕಂಥ ಇಲ್ಲಿದಾರ ಅನ್ಕೊಂತೀನಿ ನಾನು. ಪರಮಾತ್ಮನ ಯಾರು ಪ್ರೀತಿ ಮಾಡ್ತಾರಲ್ಲ ಅದು ಒಂದು ನಶ. ಈಗ ನೋಡ್ರಿ ನಿಮ್ಗೆ ಹಳ್ಳಿ ಏನು ನಿಮ್ಗೆ ಯಾವ್ದು ಹೇಳಿದ್ರೆ ಅರ್ಥ ಆಗುತ್ತಲ್ಲ ಅಂತ ನೋಡ್ಸಪ್ಪ ಪರಮಾತ್ಮ ಅಂತ ನಾನು ಅವ್ರ ಹತ್ರ ಸಂಕಲ್ಪ ಮಾಡ್ತಾ ಇದ್ದೀನಿ ಇಲ್ಲಿ ಕೂತೀನಿ ಅಂತಂದ್ರೆ. ಯಾಕಂದ್ರ ಸೇವೆ ಮಾಡೋದು ಬರೇ ಈ ಪರಮಾತ್ಮ ದಾರಿಲಿ ನಡೀತಕ್ಕಂಥ ಶರಣರದು ಸ್ವಾಮಿಗಳದು ನಮ್ಮ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳದು ಆಮೇಲೆ ಕೊಪ್ಪಳ ಗವಿಸಿದ್ದಪ್ಪರದು ಅಷ್ಟೇ ಅಂತಲ್ಲ, ನಿಮ್ಮೊಳಗಳೇನು ಅವ್ರ ವಿಚಾರ ಹೊಂದ್ಕೊಂಡು ಓಡಾಡ್ತಿರ್ತಾರ. ನೀವೆಲ್ಲ ಶರಣರೇ, ಎಲ್ಲಾ ಜನ್ಮದಾಗೂ ಶರಣರಾಗೆ ಹುಟ್ಟಿರಿ. ಬಡವರು ಶ್ರೀಮಂತರು ಅದು ನಮ್ಮ ಕರ್ಮದ ಫಲ. ತಿಳಿದು ತಳಿಲಾರ್ದು ನಮ್ಮ ಗಾಡಿನ ಮುಳ್ಳಿನ ಮೇಲೆ ಓಡಿಸ್ಬಿಟ್ಟಿರ್ತೀವಿ, ಪಂಚರ ಇರುತ್ತೆ, ಟೈರ್ ಹೊಡೆದೋಗಿರುತ್ತೆ, ಇಲ್ಲಾಂದ್ರೆ ಅದು ಏನಾರ ಕೆಟ್ಟ ಕೆಲಸ ನಮ್ದು ಪರಿಸ್ಥಿತಿಗಳು ನಾವು ಕೆಡ್ಸ್ಕೊಂಡಿರ್ತೀರಿ. ನಾವೆಲ್ಲ ಏನಂದ್ರ ಅಕ್ಕವ್ರು ಹೇಳ್ದಂಗೆ ದೇವತೆಗಳಿಂದ ಮನುಷ್ಯ ಜಾತಿಗೆ ಬಂದೀವಿ. ಮನುಷ್ಯ 108 ಜಾತಿ ಕೊಟ್ಬಿಟ್ಟ ನಾವು ಮಾಡೋ ಕಾಯಕದ ಮೇಲೆ ಕರ್ಮದ ಮೇಲೆ ಅದು ಸಂಬಂಧ ಇಲ್ಲ. ಮನುಷ್ಯನಿಗೆ ನಿಜವಾದ ಏನಪ್ಪಾ ಅಂತಂದ್ರ ನಮ್ಮಲ್ಲಿ ಏನು ಕಳ್ಕೊಂಡಿವಲ್ಲ ಅವನು ವಾಪಸ್ ಜೋಡಿಸ್ಕೊಳ್ಳೋದೇ ಒಂದು ಜೀವನದ ಒಂದು ತಪಸ್ಸು ಅಂತಂದ್ರ ನೀವು ಜಗ್ಗಿ ಮಡಿ ಮಾಡೋದು, ಮಂತ್ರ ಹೇಳೋದು, ತಂತ್ರ ಹೇಳೋದು ಇವೆಲ್ಲ ತಪಸ್ಸಲ್ಲ. ನಿಜವಾದ ತಪಸ್ಸು ಏನಪ್ಪಾ ಅಂತಂದ್ರ ಒಂದು ತಾಯಿ ಯಾವತ್ತೂ ತನ್ನ ಮಗುನ ಎಷ್ಟೇ ಸತಿ ಅದು ಟಾಯ್ಲೆಟ್ ಮಾಡ್ಕೊಳ್ಳಿ, ಏಸಿಗೆ ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ಅದ್ ಕ್ಲೀನ್ ಮಾಡ್ಬಿಟ್ಟು ಅದು ಮುದ್ದಾಡೋದು ಎಂದೂ ಮರೆಯಲ್ಲ. ಯಾವತ್ತೂ ಅಸಹ್ಯ ಪಟ್ಕೊಳ್ಳಿಲ್ಲ ತಾಯಿ. ಆ ಮಗುನ ಯಾವತ್ತೂ ದ್ವೇಷ ಮಾಡ್ಲಿಲ್ಲ. ಪರಮಾತ್ಮನು ನಾವು ಎಷ್ಟೇ ತಪ್ಪು ಮಾಡಿದ್ರು ಆ ತಾಯಿ ಹೆಂಗ್ ಪ್ರೀತಿ ಹಂಗ ನಮ್ ಪ್ರೀತಿ ಮಾಡ್ತಲೇ ಇರ್ತಾನೆ. ನಾವು ಅಜ್ಞಾನಿಗಳು ನಾವೇನ್ ಮಾಡ್ತಿರ್ತೀವಿ, ಮನಸ್ಸನ್ನ ಅನ್ನೋದ ಮಾಯ ಕೈ ಕೊಟ್ಬಿಟ್ಟಿವಿ. ನಮ್ದು ಮನಸ್ಸು ಅನ್ನೋದು ನಮ್ದು ಏನ್ ಮಾಡ್ಬಿಟ್ಟೈತೆ, ಮಾಯ ಹೊತ್ಕೊಂಡು ಅಡ್ಡಾಡಕತ್ ಬಿಟ್ಟೈತೆ. ಯಾವ ತರ ನಮ್ಮನ್ನ ಯಾವ ಪರಿಸ್ಥಿತಿ ಅಂದ್ರೆ ನಾವ್ ಇರ್ತಕ್ಕಂಥ ಈ ಪರಿಸ್ಥಿತಿಗಳು ಸ್ಥಿತಿಗತಿಗೆ ಕಾರಣ ನಮ್ಮ ತಂದೆ ತಾಯಿ ಆಗಲಿ, ನಮ್ಮ ಅಣ್ಣತಮ್ಮರಾಗ್ಲಿ, ನಮ್ಮ ಅಕ್ಕ ತಂಗಿಯರಾಗಲಿ ಇಲ್ಲಿರ್ತ ಪರಿಸ್ಥಿತಿಗಳಲ್ಲ, ಅದು ಮಾಯ ಅಲ್ಲಿಗೆ ತಗೊಂಡಾಗ ಹಚ್ಬಿಟ್ಟೈತೆ. ನಮ್ಮನ್ನ ತಂದೆ ತಾಯಿನ ದ್ವೇಷ ಮಾಡೋದು ಮಾಯ ಮಾಡ್ಸುತ್ತ ಇದು. ಆಮೇಲೆ ಅಕ್ಕ ತಂಗಿರ ದ್ವೇಷ ಮಾಡ್ಸೋದು, ಅಣ್ಣತಮ್ಮರನ್ನ ದ್ವೇಷ ಮಾಡ್ಸೋದು ಕಾರಣ ಇಲ್ಲದ ಸುಮ್ಮನೆ ಒಟ್ಟು ಜಗಳ ಆಡಮ್ಮ. ಏನಾರು ಒಂದ್ ಯಾವ್ದು ತಿಳಿಲಾರ್ದ ಒಂದ್ ಮಾತು ಆಡ್ಬಿಟ್ಟಿರ್ತಾರ. ಏನ ಈಗ ನಾ ನಿಮ್ಗೆ ಇನ್ನೂ ಒಂದು ಭಾಳ ಸರಳ ಹೇಳ್ಬೇಕಂತಂದ್ರೆ, ಅಣ್ಣವ್ರು ಭಾಳ ಹೇಳ್ಬಿಟ್ರೆ ಶರಣಪ್ಪಣ್ಣವ್ರು ನನ್ಗ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಇವ್ರು ಕರೆದಾರಲ್ಲ, ಇವತ್ತು ಹಿಂಗ್ ಬರ್ತಾರ ಅಂತೇಳಿ ಇವ್ರು ಇವತ್ತು ಹೇಳ್ಯಾರ. ನನ್ಗೆ ಇವ್ರು ಒಂದು ಮೆಸೇಜ್ ಹಾಕಿದ್ರು, ಯಾವಾಗ ಲಾಸ್ಟ್ ಟೈಮ್ ಹಾಕಿದ್ರು. ಇವತ್ತಿನ ಕಾರ್ಯಕ್ರಮಕ್ಕೆ ಅವತ್ತೇ ಗೊತ್ತಿತ್ತು ನಾನು ಬರಕತ್ತೀನಿ ಅಂತ. ಇವ್ರು ಈಗ ಹೇಳಕತ್ತಾರ.
ಅವ್ರು ಮೌಂಟೋಗ್ಬೇಕು ಇದು ಯಾವ್ದನ್ನಂತ ಹೇಳಿಲ್ಲ. ಮುಂದಿನ ಸತಿ ಕಾರ್ಯಕ್ರಮಕ್ಕೆ ನಾನು ಇರ್ತೀನಿ ಅಷ್ಟೇ ತಿಳಿ. ಇವತ್ತು ನೀವು ಹೇಳ್ಕತ್ತಾರ ನನಗೆ ಯಾರು, ನಾನು ವೀರಭದ್ರಪ್ಪ ಅಣ್ಣ. ನಾವು ಅವ್ರು ಹೆಂಗಂದ್ರೆ ಬರೀ ಚಿಂತನ ಮಂತನ ಹೆಂಗಂದ್ರೆ ಇಬ್ರು ಕಟ್ಟದ ಬೆಣ್ಣೆ ತೆಗೆದು ತುಪ್ಪ ಮಾಡೋರು. ಅವ್ರು ಆಮೇಲೆ ಬೇರೆಯವ್ರು ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಯಾಕಂದ್ರೆ ಬೇರೆಯವರು ಅವ್ರು ಸರಿಸಮಾನ ಇದ್ರಲ್ಲಿ ಅವ್ರು ಸ್ವಾಗತ ಮಾಡ್ಕೊಂತಾರ. ಇಲ್ಲಂದ್ರೆ ಅವ್ರಲ್ಲಿ ಹಂಗ ಶುಭ ಕಾಣಿಸ್ತಿರ್ಬೇಕು. ಇಲ್ಲಂದ್ರೆ ಸ್ವಾಗತ ಮಾಡ್ಕೊಳ್ಳಲ್ಲ. ವೀರಭದ್ರ ಸ್ವಾಮಿಯರು ಅವ್ರ ಹೆಸರು ಹೆಂಗಿಡ್ರೆ ಅವ್ರು ವೀರಭದ್ರ ಅಂದ್ರೆ ವೀರಭದ್ರನೇ ಅವರು. ಯಾಕಂತಂದ್ರೆ ಇವ್ರಿಗೆ ನಾನು ಹಾಕ್ತೀನಿ ಅಂದ್ರೆ ಯಾಕೆ ಗೊತ್ತಿರಂದ್ರೆ ಶಿವ ಪೂಜೆ ಮಾಡೋದು, ಶಿವನ ಪ್ರೀತಿ ಮಾಡೋದು, ಅದು ನಮಗೊಂದು ಗುಟ್ಗ ತಿನ್ನೋರಿಗೆ ಹೆಂಗ್ ಚಟ ಇಷ್ಟಿಟ್ಟು ಗುಟ್ಗ ತಿಂತಾನ. ಕುಡಿಯೋ ಹೆಂಗ್ ಮುಂಜಾನೆ 3-4 ಗಂಟೆಲಿಂದ ಎದ್ದು ಬಾರದಿಂದ ಅಡ್ಡಾಡ್ತಾನ ಅವ್ನಿಗೆ ಚಟ. ಪರಮಾತ್ಮ ಪ್ರೀತಿ ಮಾಡೋ ಚಟ, ಪರಮಾತ್ಮ ಪೂಜೆ ಮಾಡೋ ಚಟ, ಪರಮಾತ್ಮಂದು ಹುಚ್ಚ ಏರ್ಬಿಟ್ಟಿತ್ತು ನಮ್ಗ. ಅದ್ರಲ್ಲಿಂದ ಹೊರಗೆ ಬರಕ್ ಇಷ್ಟ ಇಲ್ಲ ನಮ್ಗೆ. ಅದಕ್ಕಂದ್ರ ಆತ ನಮ್ಮನ್ನ ಜೋಪಾನ ಮಾಡೋಣ. ನಾವು ಆತನ ದಾರಿ ಹೋದ್ರೆ ಏನು ತಪ್ಪಿಲ್ಲ. ಯಾಕಂದ್ರೆ ಎಲ್ಲಾ ಜನ್ಮದಾಗ ನಿಮ್ಮನ್ನ ಕೈ ಒಂದ್ ಮಾತು ಹೇಳ್ತೀನಿ. ಈಗ ನೀವಿಷ್ಟೆಲ್ಲ ಈ ಜನ ಇಲ್ಲಿ ಕೂತಿರಲ್ಲ, ನೀವ್ ಎಷ್ಟು ಪುಣ್ಯವಂತರಂತ ಹೆಂಗ ಅನ್ಕೊಂಡ್ರೆ ನೀವು ಬಹಳ ದೊಡ್ಡ ಶ್ರೀಮಂತರು, ಬಹಳ ಆರೋಗ್ಯವಂತರು. ಆರೋಗ್ಯಕ್ಕಿಂತ ಸಂಪತ್ತು ಇನ್ನೊಂದು ಯಾವ್ದು ಇಲ್ಲ ನಿಮ್ ಜೀವನದಾಗ. ಯಾಕಂದ್ರ ಒಂದೇ ಒಂದ್ಸತಿ ನೀವು ಬಿಡು ಮಾಡ್ಕೊಂಡು ಒಂದು ತಿಂಗಳದಾಗ ಒಂದ್ಸತಿ ನೀವು ಸುಮ್ನೆ ಹೋಗಿ ದವಾಖಾನೆಗೆ ಅಡ್ಡಾಡಿ ಬರ್ಬೇಕು. ನೀವು ಬಹಳ ದೂರ ಹೋಗ್ಬಿಡ್ರಿ, ಲಿಂಗಸೂರ್ ದವಾಖಾನೆಗೆ ಅಡ್ಡಾಡಿ ಬರ್ರಿ. ಸಾಯಕ ಬಿಟ್ಟುಬಿಟ್ಟಾರ ಎಲ್ಲ ವಯಸ್ಸಿನವ್ರನ್ನ, ಸಣ್ಣ ವಯಸ್ಸಲ್ಲಿ ದೊಡ್ಡ ಹೆಸರು. ಯಾಕಂದ್ರೆ ಪರಿಸ್ಥಿತಿಗಳು ಬಿಟ್ಟವ್ರು ಕೆಟ್ಟವ್ರಲ್ಲ, ಹಾಸ್ಪಿಟ್ಲಿಗೆ ಬಿದ್ದವ್ ಕೆಟ್ಟವ್. ಏನ್ ಹೇಳ್ರಿ, ನೋಡ್ಕೊಳಕತ್ತಾರಲ್ಲ ಅಲ್ಲಿ ಅವ್ರ ಪಾಲಿಗೆ ದೇವ್ರು ನೋಡ್ಕೊಳ್ಳೋದು ಯಾರು ಬಿಟ್ಟೋಗ್ಯಾರಲ್ಲ, ಅವ್ರ ಕರ್ಮದ ಹಿಂದೆ ಅವ್ರು ಏನೋ ಮಾಡಿ ಬಂದಿದ್ದು. ಅವ್ರನ್ನ ಅವ್ರು ಯಾವ ಬಿಟ್ಟವ್ರ ಗೊತ್ತಿಲ್ಲ. ನೀವು ತಂದೆ ತಾಯಿ ಅಂತ ಹೇಳ್ತಿರಲ್ಲ ಪಾತ್ರಗಳು, ಇವೆಲ್ಲ ಪರಮಾತ್ಮ ಮಾಡಿಸ್ಕೊಂತ ಬರ್ತಾ ಇರ್ತಾನೆ ಕಲ್ಪನಾಗ. ಮನುಷ್ಯನಿಗೆ ಹುಟ್ಟು ಸಾವು ನಿರಂತರ ಇವು. ಎಲ್ಲಿ ನರಕ ಇಲ್ಲ. ನರಕ ಅನ್ನೋದ್ರೆ ಇಲ್ಲೇ ಐತೆ, ಸ್ವರ್ಗನೂ ಇಲ್ಲೇ ಐತೆ. ಯಾರ ಮನೆಗೆ ಸುಖ ಶಾಂತಿ ನೆಮ್ಮದಿ ಐತೆ, ತಂದೆ ತಾಯಿಗೆ ಯಾರು ಪೂಜೆ ಮಾಡ್ತಾರ, ಮೊದಲು ತಾಯಿಗೆ ಯಾರು ದೇವ್ರಂತ ನೋಡ, ತಾಯಿಗೆ ಯಾರು ಎದುರು ಮಾತಾಡಲ್ಲ. ಆಮೇಲೆ ತಾಯಿನ ದೇವ್ರಂತ ಯಾರು ನೋಡ್ತಾರ ಅವ್ನಿಗೆ ಎಂದು ಯಾವ ಪರಿಸ್ಥಿತಿಗೂ ಕಷ್ಟ ಬರಲ್ಲ ಅವನಿಗೆ. ಆಮೇಲೆ ತಂದೆ ತಾಯಿಯಲ್ಲಿ ಗುರುವಿನಲ್ಲಿ ಯಾರು ದೋಷ ಹುಡುಕ್ತಾರಲ್ಲ ಅವನು ಮಹಾಪಾಪಿ. ಅವನು ಏನ್ ಹೇಳ್ರಿ, ತಂದೆ ತಾಯಿ ಗುರುಗಳು ಇರ್ತಾರಲ್ಲ, ತಪ್ಪು ಮಾಡ್ಲಾರ್ದ ಮನುಷ್ಯ ಇಲ್ಲ. ದೊಡ್ಡವರಲ್ಲಿ ತಪ್ಪು ಹುಡುಕೋದು ಮಹಾಪಾಪ. ಅವ್ರ ಕರ್ಮಗೆ ಅವ್ರ ಶಿಕ್ಷೆ ಅನ್ಭವಿಸ್ತಾರ. ಅವ್ರ ಕರ್ಮ ತಿದ್ದಕ್ಕೆ ಪರಮಾತ್ಮ ಅದಾನ, ಅವ್ರಕ್ಕಿಂತ ಹಿರಿಯರ್ ಅದಾರ. ನೀವ್ಯಾರ ಸರಿ ತಪ್ಪುಗಳನ್ನ ಹೇಳ್ರಿ, ಇದು ಸರಿ ತಪ್ಪು ಅಂತ. ಅವ್ರನ್ನ ಹೊಡೆಯೋದು ಬೈಯೋದು ಆಗ್ಲಿ, ಆಮೇಲೆ ಅವ್ರನ್ನ ದ್ವೇಷಿಸಿ ಆಗ್ಲಿ ಮಾಡ್ತಕ್ಕಂಥ ಸಂಸ್ಕೃತಿಗೆ ದಿನನಿತ್ಯ ಟಿವಿಯಾಗ ನೋಡ್ತೀರಿ. ಇದು ಹಾಳ ಟಿವಿ ಬಂದೈತಲ್ಲ, ಅದರಲ್ಲಿ ದಿನನಿತ್ಯ ನಾವು ಸಮಾಜದ ಜನ ಹೆಂಗ್ ಬದುಕತ್ತಾರ ಅಂತ ತೋರ್ಸಕತ್ತಾರ. ಅಲ್ಲಿ ಒಳ್ಳೇದ್ ಆರಿಸ್ಕೊಳ್ಳೋಲ್ರು, ಕೆಟ್ಟದ್ನೇ ಆರಿಸ್ಕೊಳಕತ್ತಾರ. ಶೋಕಿಗೆ ಬಿದ್ದ್ಬಿಟ್ರೆ ಜನ. ರೈತರನ್ನ ಸಮಯಕ್ಕೆ ಹಾಳು ಮಾಡಿ ಬಿಡ್ತು ಹಾಳಾದ ಮೊಬೈಲ್. ದುಡ್ಕೊಂಡ್ ತಿನ್ನದ್ ಬಿಟ್ರೆ ರೈತರ ಮಕ್ಕಳು ಏನ್ ಮಾಡ್ಬಿಟ್ರೆ 24 ತಾಸು ಅದ್ರಾಗ ಬ್ಯಾಡಾಗಿದ್ದ ನೋಡ್ಕೊಂಡ್ ಕುಂತ್ಬಿಟ್ರ. ಎಲ್ಲಾ ಅಸೀಲ ವೇಳೆಗಳು ನೋಡ್ತಾರೆ. ಇದು ಯಾರಿಗೂ ಮುಚ್ಚಿಟ್ಟಿದ್ದಲ್ಲ, ಮರೆಯಿದ್ದಲ್ಲ. ನೀವೆಲ್ಲ ಗೆದ್ಬಿಟ್ರಿ, ಒಂದೊಂದು ವಯಸ್ಸಿಗೆ ಬಂದಿರಿ, ತಿಳುವಳಿಕೆ ಬಂದಿರಿ. ಇವತ್ತು ಪರಮಾತ್ಮ ಕಾರ್ಯಕ್ರಮದಾಗ ಇಲ್ಲಿ ಕುಂತೀರಿ. ಪ್ರತಿಯೊಬ್ಬರನ್ನ ಅದು ರೋಗ ರುಜಿನಿಗೆ ಈಡು ಮಾಡಿಬಿಟ್ಟದ, ಗೌರವ ಹಾಳು ಮಾಡ್ಯದ, ಆರೋಗ್ಯ ಹಾಳು ಮಾಡ್ಯದ, ನೆಮ್ಮದಿ ಹಾಳು ಮಾಡ್ಯದ. ಮೊಬೈಲ್ನಿಂದ ಯಾರಿಗೂ ಒಳ್ಳೇದಾಗ್ಲಿಲ್ಲ. ಮೊಬೈಲ್ ಸರ್ವನಾಶ ಮಾಡ್ಯದ. ಮೊಬೈಲ್ ಇಲ್ಲ ನೀವು ನೆಮ್ಮದಿಯಾಗಿ ಬದುಕಿದ್ರಿ. ಏನ ಕೇಳ್ತಿದ್ರಿ, ಎಷ್ಟು ಹೋಗಿ ಮಾತಾಡ್ ಬರ್ತಿದ್ರಿ. ಯಾವ್ದಾರ ಒಂದು ಪೇಪರ್ ಬೇಕು, ಕಂಪ್ಯೂಟರ್ ಪ್ರಿಂಟ್ ತಗೊಂಡ್ಬರ್ತಿದ್ರಿ. ಯಾರಿಗಾರು ಕೊಳೆದು ಮುಗಿಸಿದ್ರಿ, ಕೆಲಸ ಮುಗಿಸಿದ್ರಿ, ದಣಿವಾಗತನ ದುಡಿತಿದ್ರಿ, ಕಣ ತುಂಬಾ ನಿದ್ದೆ ಮಾಡ್ತಿದ್ರಿ, ಊಟ ಮಾಡಿ. ಈಗ 11 ಗಂಟೆ 12 ಗಂಟೆ ಆದ್ರೆ ಮಂದಿ ಮಕ್ಕಳು ದುಡಿಯೋರು ದುಪ್ಪಡೆಯವ್ರು ಮೊಬೈಲಿಂದ ಇದ್ಬಿಟ್ರ. ಹಳ್ಳಿ ಜನರಿಗೆ, ಹಳ್ಳಿ ಮಕ್ಕಳಿಗೆಲ್ಲ ರೈತರ ಮಕ್ಕಳು ದೇವ್ರಂತ, ರೈತರ ದೇವ್ರಂತ ಅವ್ರನ್ನೆಲ್ಲ ಹಾಳು ಮಾಡಿಟ್ಬಿಟ್ಟದ ಮೊಬೈಲ್. ಅವ್ರನ್ನ ಯಾರು ಕಾಪಾಡೋರು? ಎಲ್ಲ ನಮ್ಮ ಮಾಡ್ತಂಬ್ರೆ. ಮೊಬೈಲ್ ನೋಡ್ಬಿಟ್ಲೆ ಅವ್ ಕೆಟ್ಟವಲ್ಲ, ಅವ ನೀಚಲ್ಲ. ಮೊಬೈಲ್ ಹಾಳು ಮಾಡ್ಬಿಡ್ತಾವನಿಗೆ. ಅದ್ರಲ್ಲಿಂದ ಹೆಂಗ್ ಉಳಿಬೇಕು? ಅವ್ನಿಗೆ ಬಡದು ಬೈದು ಹೇಳದ ದೇವ್ರ ಹತ್ರ ಸಂಕಲ್ಪ ಬಿಡು, ಇದು ಚಲೋ ಅಲ್ಲಪ್ಪ ಅಂತ ಹೇಳ್ಬೇಕಷ್ಟೇ. ಈಗ ಎಷ್ಟೊಂದು ಮನ್ಯಾಗ ಯಾರ ಪರಿಸ್ಥಿತಿ ಅನುಕೂಲ ಐತಲ್ಲ ಅವರೇ ಭಾಳ ನೀಚರಾಗ್ಬಿಟ್ರ. ತಂದೆ ತಾಯಿಗೆ ಹೆಲ್ಪ್ ಮಾಡ್ಲಿಕ್ಕೆ ಮಾಡಿಲ್ಲ, ಅಣ್ಣತಮ್ಮರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಮಾಡಿಲ್ಲ, ಅಕ್ಕಂಗಿರಿಗೆ ಹೆಲ್ಪ್ ಮಾಡಿಲ್ಲ. ಪರಿಸ್ಥಿತಿ ಚಲೋ ಐತಾರ, ಅವ್ರ ಮನಿ ಅವ್ರ ಜೀವನ ನಡೆಸಂಗೆ ಇವ್ರು ನಡ್ಕೊಂತಿರ್ತಾರ. ಅವ್ರಿಗೆ ಕೊಳ್ಳಿಲ್ಲ, ಅವ್ರಿಗೆ ಒಳ್ಳೆ ಮಾತಾಡೋ ಸಂಸ್ಕೃತಿ ಕಳ್ಕೊಂಡ್ಬಿಟ್ರ. ನೀವ್ ಏನು ಮಾಡ್ಬೇಡ. ಎಲ್ಲಾ ಪರಿಸ್ಥಿತಿಗೆ ಪರಮಾತ್ಮ ಪ್ರೀತಿ ಮಾಡ್ತಾರ, ಅವ್ರು ಪ್ರೀತಿ ಮಾಡು, ಗೌರವ ಮಾಡ. ಅವ್ರು ಏನಾರ ಮಾಡ್ತಾರ, ಏನೂ ಮಾಡಕ್ಕಾಗಲ್ಲ. ನೀವ್ ಮಾಡಿದ್ದು ಒಳ್ಳೇದ್ ಮಾಡಪ್ಪ. ದೇವ್ರ ಐದನಂತೀರ ಇಲ್ಲ ಅಂತೀರ ಫಸ್ಟ್ ಹೇಳ್ರಿ. ಕೂತಾರೆಲ್ಲ ದೇವ್ರ ಅದಾನ ಇಲ್ಲ, ಆ ದೇವ್ರನ್ನ ಮರ್ತ್ ಬಿಡ್ತೀರೇನು? ನೀವ್ ಯಾರ್ಯಾರ ಒಂದ್ ಮನಸ್ಸಿನಿಂದ ದೇವ್ರ ಅದಾನಪ್ಪ ಅಂತ ಏನಾರ ಒಂದು ವಿಷಯ ಹೇಳ್ತಿರ್ತೀರಲ್ಲ, ಆ ದೇವ್ರನ್ನ ಸ್ಮೃತಿಯಲ್ಲಿ ಇಟ್ಕೊಂಡು, ನೆನಪಿನಾಗ ಇಟ್ಕೊಂಡು, ಈಗ ನಿಮ್ ಮಕ್ಕಳು, ನಿಮ್ ತಂದೆ ತಾಯಿ ಅಣ್ತವ್ರ ನಿಮ್ಗೆ ಏನೋ ಒಂದ್ ಸಹಾಯ ಕೇಳಕ್ ಬಂದಿರ್ತಾರ. ದೇವ್ರನ್ನ ಜೊತೆಗೆ ಇಟ್ಕೊಂಡು ಮಾಡ್ರಲ್ಲ, ಮಾಡ್ತಕ್ಕಂಥ ಮನಸ್ಸಿತ್ತಂದ್ರ. ನಾನು ಸ್ವಾಮಿಯರಿಗೆ ಅಂದೆ, ಒಂದು ವಿಚಾರ ಬಂತು. ಎದಕ್ಕಂದ್ರೆ ನಾವು ಮೌಂಟ್ ಆಬೂಕ್ ಹೋಗಿ ಸುಮಾರು ಒಂದು 25 ವರ್ಷದಿಂದ ಪರಮಾತ್ಮ ಸಂಕಲ್ಪ, 25 ವರ್ಷದಿಂದ ಪರಮಾತ್ಮ ಸಂಕಲ್ಪ ಬಂದು. ಯಾಕಂದ್ರೆ ಕಲ್ಪದಾಗ ಇದೀವಿ,
ಈ ಓಂ ಶಾಂತಿ ನಾನು ಸ್ವೀಕಾರ ಮಾಡ್ಕೊಂಡು ಅದ್ರಲ್ಲಿ ನಡ್ತಕ್ಕಂಥ ಆತ ನಡ್ಸಕತ್ತ ನಾವು ನಡೆಯಕತ್ತೀವಿ. ಈಗ ನಿಮ್ ಕೈಕಾಲು ನರದಾಗ ಈ ಪೂರ ಈ ಬಾಡಿ ಒಳಗೆ ಶಕ್ತಿ ಯಾರು ಹಾಕ್ಯಾರ? ಶಕ್ತಿ ಯಾರು ಹಾಕ್ಯಾರ? ಎಷ್ಟು ಮಂದಿ ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಏನೇನೋ ಇಲ್ಲ, ಜ್ಞಾನ ಅಂತೂ ಮೊದಲೇ ಇಲ್ಲ. ಸ್ವಲ್ಪ ಬುದ್ಧಿ ಬಂದ್ರೆ ಎಲ್ಲರೂ ದ್ವೇಷ ಮಾಡೋದು, ನಾ ಏನೋ ತಿಳ್ಕೊಂಡ್ಬಿಟ್ಟಿನ ನಂಗೆ ಆಡಿಬಿಡೋದು. ಈ ಸಂಸ್ಕೃತಿ ಜನ ತಿಳ್ಕೊಂಡಿದ್ದಲ್ಲ, ತಿಳ್ಕೊಂಡ ತುಂಬಿ ಕೂಡ ಇದ್ದಂಗೆರಪ್ಪ, ಬೇಡ ತಿಳ್ಕೊಂಡಿದ್ದಲ್ಲ. ಒಂದು ತಾಯಿ ಊಟ ಮಾಡಿಸ್ತಾಳೆ, ನಂಗೆ ಪ್ರೇಮದ ಊಟ ಮಾಡಿಸ್ತಾಳೆ, ಅರ್ಥ ಆಗ್ಲಿಲ್ಲ. ಹುಚ್ಚರು ಹೆಂಗೆ ಹುಚ್ಚು ಡಾಕ್ಟರ್ ನೋಡ್ಕೊಂತಾರ, ನಂಗೆ ನೋಡ್ಕ್ಯಾರಪ್ಪ. ಹುಚ್ಚು ಡಾಕ್ಟರ್ ಜೊತೆಗೆ ಹುಚ್ಚು ಡಾಕ್ಟರ್ ಹೆಂಗಿರ್ತಾರ? ಅವ್ರು ನಡಿತಾರ ಬಡಿತಾರ, ಹೆಂಗಾರ ಮಾಡಿ ಒಂದು ರಿಪೇರಿ ಮಾಡೋ ಅಂತಿರ್ತಾರ. ಅವ್ನು ಹೊಡಿಲಿ ಬೇಯ್ಲಿ ಏನಾರ ಮಾಡ್ಲಿ, ಒಂದು ತಾಯಿ ಎಷ್ಟೈತೆ ಕೂಸು ಹೊಲಸು ಮಾಡ್ಕೊಂಡ್ರೆ ತೊಳಿತಾಳಿಲ್ಲ. ನಾವು ಸ್ವಲ್ಪ ತಿಳ್ಕೊಂಡು ನಾವೇನೋ ಶಾಣ್ಯರ ನಂಗ ಇನ್ನೊಬ್ಬನ ದ್ವೇಷ ಮಾಡೋದು, ಮನೆ ತಂದೆ ದ್ವೇಷ ಮಾಡೋದು, ಅಣ್ಣತಮ್ಮರ ದ್ವೇಷ ಮಾಡೋದು. ವಿದ್ಯೆ ಹಚ್ಚದಂಗೆಲ್ಲ ಸಂಸ್ಕಾರ ಹೋಯ್ತು. ಸಂಸ್ಕಾರ ಎಲ್ಲ ಹಂದಿ ಸಮಾನವ. ಯಾರಲ್ಲಿ ಸಂಸ್ಕಾರ ಇಲ್ಲ, ಇನ್ನೊಬ್ಬರನ್ನ ಗೌರವಿಸೋ ಬುದ್ಧಿ ಇಲ್ಲಲ್ಲ, ಅವ ಇದ್ರು ಅಷ್ಟೇ ಸತ್ರು ಅಷ್ಟೇ. ಸಮಾಜದಿಂದ ಅವನಿಗೆ ಏನು ಒಳ್ಳೇದಾಗೋದಿಲ್ಲ. ಪರಿಸ್ಥಿತಿ ಅನುಕೂಲ ಆದ್ಮೇಲೆ ಮನುಷ್ಯ ಇನ್ನೊಬ್ಬರಿಗೆ ಏನು ಒಳ್ಳೇದ್ ಮಾಡ್ಬೇಕು. ನಡೆ ನುಡಿಯಿಂದಾರ ಮಾಡ್ರಿ ಸ್ವಾಮಿ, ಹೊಡಬೇಡ್ರಿ, ತಗೋಬೇಡ್ರಿ, ನೀವೇ ಹೊಟ್ಟೆ ತುಂಬ ತಿನ್ರಿ, ಉಣ್ರಿ, ಬದುಕ್ರಿ. ನಡೆ ನುಡಿ ನಿಮ್ಮ ನೋಡಿ ಏನಾರು ಒಂದ್ ಯಾರು ನಿಮ್ಮ ಅಕ್ಕಪಕ್ಕ ಇದ್ದಾರ ಮಾಡ್ತಾರ ಅಂದ್ರ, ಏನಾರ ಒಂದ್ ಅಭಿವೃದ್ಧಿ ಆಗ್ತಾರ ಅಂದ್ರ ದೇವ್ರ ಹತ್ರ ಸಂಕಲ್ಪ ಮಾಡ್ರಿ. ಇವ ಏನೋ ಹಿಂಗ್ ಬಂದಾನ, ಏನ್ ಮಾಡಕತ್ತೀನಿ, ನಿನ್ ಜೊತೆ ಕರ್ಕೊಂಡ್ ಮಾಡ್ತೀನಿ ನೋಡಪ್ಪ, ನಿನ್ನ ಹೆಸರ್ಲಿಂದ ನಿನ್ನ ದಯಲಿಂದ ಅವ್ನಿಗೆ ಸಹಕಾರ ಕೊಡ್ತೀನಿ ನಾನು, ನೀನ ನೋಡ್ಕೋಬೇಕು ನೋಡಪ್ಪ. ಯಾಕಂತಂದ್ರ ನನ್ ಜೊತೆಗೆ ನೀ ಇದೆಯಲ್ಲ, ನಿನ್ ಮೇಲೆ ಧೈರ್ಯ ನನಗ, ನಿನ್ ಮೇಲೆ ಬಹಳ ನಂಬಿಕೆ ನನಗ. ನೀ ಇದೆಯಲ್ಲ ನನ್ ಜೊತೆಗೆ, ಮತ್ ನಂತಲ್ಲಿ ಬರ್ಬೇಕ, ನಿನ್ ಪರ್ಮಿಷನ್ ಇಲ್ಲಾರ್ದ ಬಂದಿಲ್ಲ, ನಂತಲ್ಲಿ ನೀನೇ ಕಳಿಸಿರ್ಬೇಕಲ್ಲ. ಏನ್ ಮಾಡ್ಬೇಕಂತ ಮಾಡಿದೀನಿ ನೋಡು. ನಾನು ಏನಾರ ಇವ್ನಿಗೆ ಸಹಕಾರ ಕೊಡ್ಬೇಕಂದ್ರೆ ಸಹಯೋಗ ಕೊಡ್ಬೇಕು, ನೀನ್ ಕೊಡು. ಆಮೇಲೆ ದಿನನಿತ್ಯ ನೀವು ಬೆಳಗ್ಗೆ ಎದ್ದುಗಳೇನೆ ನಿಮ್ ಟೈಮಿಗೆ ಎದ್ದೇಳಿದೆ. ನಮ್ಮದು ಬ್ರಹ್ಮ ಮುಹೂರ್ತ ಐತೆ. ಬ್ರಹ್ಮ ಮುಹೂರ್ತ ಅಂದ್ರೆ ನನ್ನ ದಿನವತ್ತ ನಂದು ಸ್ಟೇಟಸ್ ಯಾರು ನೋಡ್ತಾರೆ ಗೊತ್ತಿರ್ತಾನ, 3 ಗಂಟೆ 4 ಗಂಟೆಗೆ. ನಾನು ಹೆಚ್ಚು ಕಡಿಮೆ ಅಂತಂದ್ರೆ ಈ ಶರೀರದಿಂದ ನನ್ಗೆ ಎಷ್ಟು ನನ್ಗೆ ಗೊತ್ತೈತೆ ಗೊತ್ತಿಲ್ಲ, ಸತ್ತು ಹೋಗಿ ಭಾಳ ದಿನ ಆಗೈತೆ. ನಾನು ಮತ್ತೆ ದೆವ್ವ ಕುಂತೈತೆ ಅನ್ಕೊಬೇಡ್ರಿ, ನಾನು ಸತ್ತು ಹೋಗಿ ಭಾಳ ಆಗೈತೆ. ಯಾಕಂದ್ರೆ ಪರಮಾತ್ಮ ಜೊತೆ ಬದುಕಾಕತ್ತೀನಿ. ಯಾಕಂದ್ರೆ ಈ ಶರೀರದಾಗ ಇರಕ್ ಸಾಧ್ಯ ಇಲ್ಲ. ಯಾವುದೇ ಪರಿಸ್ಥಿತಿ ನೀವೇನು ಒತ್ಕೊಂಡು ಕುಂತಿರ್ಲಿ ಶರೀರ, ಇದ್ರಾಗ ನೀವು ಇರಕ್ ಸಾಧ್ಯ ಇಲ್ಲ. ಇದನ್ನ ಬಿಡ್ಲೇಬೇಕು. ಹೆಂಗ ಹಳೆ ಬಟ್ಟೆಗಳನ್ನ ನೀವು ತೆಗೆದಾಕಿ ಮತ್ತೆ ಹೊಸ ತಗೋತಾರೆ, ಹರಿದ್ಮೇಲೆ ಕೈ ಬಿಟ್ಟು ಬಿಡ್ತಿರಲ್ಲ. ಈ ಶರೀರ ಅಂತ ನಮ್ಮನ್ನು ಕೈ ಬಿಟ್ಟು ಹೋಗೋದೇ ಇಲ್ಲ. ಇರು ನಮ್ಮ ಜೊತೆಗೆ ಇರಕ್ ಸಾಧ್ಯ ಇಲ್ಲ. ಇರುವಾಗ ಅದನ್ನ ಚೆನ್ನಾಗಿ ಬಳಸೋದೇ ಸಂಸ್ಕಾರ. ಪರಮಾತ್ಮ ಒಂದು ಗಾಡಿ ಕೊಟ್ಟ ನಿಮ್ಗೆ. ಎಷ್ಟೋ ಮಂದಿ ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ. ಎಷ್ಟೋ ಮಂದಿ ಮನುಷ್ಯನ ರೂಪದಾಗ ಹುಟ್ಟ, ಮನುಷ್ಯ ಪ್ರಾಣಿಯಾಗಿ. ಅವ್ರು ಹೆಂಗಿದಾರ ಅಂತಂದ್ರ ಈ ಹುಚ್ಚಿರ ದವಾಖಾನ್ಯಾಗ ಎಷ್ಟೋ ಮನ್ಯಾಗ ಮಕ್ಕಳಿರ್ತಾವೆ, ಅದು ಈ ಕಡೆ ಲೋಕದ ಪ್ರಜ್ಞೆನೇ ಇರಲ್ಲ ನೋಡ್ರಿ. ಅವ್ ಅಂತ ಮಕ್ಕಳನ್ನ ಸಾಕ್ತಿರ್ತಾರ ಮನ್ಯಾಗ ನೋಡ್ರಿ. ಏನಿರಲ್ಲ, ಅವು ದೇವ್ರ ಹೆಂಗಿರ್ತಾವ. ಈ ನಮ್ಮ ಮನೆಗೆ ದೇವ್ರು ಹುಟ್ಬಿಟ್ಟಿದ್ದಪ್ಪ ಅಂತಿರ್ತಾರ. ಹೌದಾ ಇಲ್ರಿ? ಅವ್ರನ್ನೆಲ್ಲ ಯಾರು ನೋಡ್ಕೊಂತಿರ್ತಾರ? ಪರಮಾತ್ಮನೇ ನೋಡ್ಕೊಂತಿರ್ತಾರ. ಇವ್ರು ನಾವು ಮಹಾಜ್ಞಾನಿಗಳು ಅಜ್ಞಾನಿಗಳು ನಮ್ಮ ಜೊತೆ ಸಮಯ ಇಲ್ಲ. ಏನ್ ಮಾಡ್ಯವನಪ್ಪ ಇವ್ರಿಗಿಂತ ಹುಟ್ಟಿ ಬಿಟ್ಟಾವ ಹಂಗಂದ್ ನಿಮ್ಮ ಮನೆಗೆ ಬಿಡ್ತಾರ ಮಗನೇ. ಯಾರಿಗಾರ ಹೀಯಾಳಿಸಿದಿ, ಯಾರಿಗಾರ ನೊಂದಿಸಿದಿ ಮಾಡಿದೆ ಅಂದ್ರೆ ನಿಮ್ಮ ಮನೆಗೂ ಬರ್ತದೆ, ನಿನಗೂ ಬರ್ತದೆ. ದುಃಖ ಕೊಡ್ಬೇಡ, ಸಾಧ್ಯ ಸುಖ ಕೊಡಕ್ ಆಗಲ್ಲ. ಒಳ್ಳೇದ್ ಬಯಸ್ತು, ಪ್ರತಿಯೊಬ್ಬರಿಗೂ ಒಳ್ಳೇದ್ ಬಯಸ್ತು. ಯಾವುದೇ ಪರಿಸ್ಥಿತಿಗೂ ನಿಂದನೆ ಮಾಡ್ಬೇಡ, ನೊಂದಿಸ್ಬೇಡ. ಒಬ್ಬ ತಾಯಿಯಾಗಿ, ತಂದೆಯಾಗಿ, ಗುರುವಾಗಿ, ಗಡಸಾಗಿ ಹೇಳ್ತೇ ಹೇಳು. ಸ್ವಾಮಿಯರಿಗೆ ಹೇಳತ್ನ ಕರ್ಕೊಂಬಂದಿನ ಅವ್ರಿಗೆ ನಮ್ಮ ಪ್ರೀತಿ ನಮ್ಮ ಮಾತು ಗಡಿಸ್ತಾನೆ. ಇದ್ರಾಗ ಗೊತ್ತಾಗುತ್ತಂದ್ರ ಕೇರಿಂಗ್ನಾಗ ಹೇಳಕತ್ತಾನ. ಕಾಳಜಿ ರೂಪದಾಗ ಹೇಳ, ತಂದೆ ರೂಪದಾಗ, ಗುರು ರೂಪದಾಗ, ತಾಯಿ ರೂಪದಾಗ ಹೇಳಿದ್ರೆ ಆ ಮನುಷ್ಯ ಎದುರಿದ್ರೆ ಸ್ವೀಕಾರ ಮಾಡ್ತಾನೆ. ವೈರಿ ರೂಪ ಹೇಳಿದ್ರೆ ತಕ್ಷಣ ಗೊತ್ತಾಗುತ್ತೆ ಅವನಿಗೆ. ವೈರಿಯಾಗಿ ಬದುಕಬಾರ್ದು. ಸ್ವಲ್ಪ ದಿನ ಕಳ್ಸ ಪರಮಾತ್ಮ. ನಾಳೆ ಬೆಳಿಗ್ಗೆ ಎಷ್ಟು ಜನ ನಾವು ಒಬ್ರೊಬ್ರು ಮಕ್ಕ ನೋಡೋರಿದ್ವಿ, ಯಾರು ಯಾವ ಶರೀರ ಬಿಡ್ತೀವಿ ಅಂತ ನಮ್ಗೆ ಕಲ್ಪನೆನೇ ಇಲ್ಲ. ಪರಮಾತ್ಮ ನೀವು ನಂಬ್ತಿರೋ ಬಿಡ್ತೀರಿ ಗೊತ್ತಿಲ್ಲ. ನನ್ನ ಜೀವನದಾಗ ಇಷ್ಟು ದೊಡ್ಡ ಆಗಿನ ಅಂದ್ರ ದಿನನಿತ್ಯ ನಿನ್ನ ಪೂಜೆಗ ನನ್ನ ಬಳಸ್ಕೋ. ನಾನು ಹೇಳ್ತೇನೆ ಅಷ್ಟೇ. ಯಾಕೆ ಈ ಶರೀರ ನಿಂದು, ಇದು ಒಳಗೆ ಶಕ್ತಿನೇ ಇಟ್ಟಿದಿ. ಇದು ಕೈಕಾಲ ಎಕ್ಕಲಿ ಶಕ್ತಿ ಇಟ್ಟಿದಿ. ಎಕ್ಕಳಿಂದ ಇದು ಜಾಯಿಂಟ್ ಹಿಂಗ್ ಕೆಲಸ ಮಾಡ್ತಾವ, ಕೈ ಹಿಂಗ್ ಮಾಡ್ತಾವ, ಕಾಲ್ ಹಿಂಗ್ ಮಾಡ್ತಾವ. ಇದಕ್ಕೆ ಏನ್ ಹಾಕಿದಿ, ತಿಂದಿದ್ದು ಅನ್ನೋದು ಒಳಗೆ ಹೆಂಗ್ ರಕ್ತ ಆಗ್ತದ, ಇದಕ್ಕೆ ಹೆಂಗ್ ಗಾಡಿ ಓಡಿಸಕತ್ತಿದ್ ನಮ್ಗೆ ಗೊತ್ತಿಲ್ಲಪ್ಪ. ಮತ್ತೆ ಇದು ನೀನು ರೆಡಿ ಮಾಡಿದಂತ ಇದು ನಿನಗೆ ದುಡಿಬೇಕಪ್ಪ, ಇನ್ನೊಬ್ಬರಿಗೆ ದುಡಿದೆ ಅಂತಂದ್ರೆ ಮೋಸ ಅಲ್ಲಪ್ಪ. ಇದು ನೀ ನನ್ನ ಮರ್ತೆ ಅಂದ್ರೆ ನೋಡಪ್ಪ, ಅದು ನಿಂದೆ ತಪ್ಪು ನೋಡಪ್ಪ ಅಂತ ಹೇಳ್ಕೊಂತೀನಿ ಪರಮಾತ್ಮ. ನಾನು ನೀನ್ ನನಗೆ ಮಾಡಿದಲ್ಲ, ನೀನ್ ಇದ್ರ ಮಾಲೀಕ ಅಲ್ಲ, ನೀನ್ ನನ್ನ ಬಳಸಿಕೊಳ್ಳ ಅಂದ್ರೆ ನಿಂದು ತಪ್ಪಲ್ಲಪ್ಪ. ಎಷ್ಟು ಜನದಾಗ ಏನೇನ್ ಮಾಡಿವಿ ನಮಗ್ ಗೊತ್ತಿಲ್ಲ. ಈ ಜನ್ಮದಾಗ ಪ್ರಜ್ಞೆ ಇಟ್ಕೊಂಡು ಶರೀರ ಇಟ್ಕೊಂಡು ಕೇಳಕತ್ತೀನಿ. ನನಗೆ ಮಂತ್ರ ಬರಲ್ಲ, ತಂತ್ರ ಬರಲ್ಲ, ಮಡಿ ಗೊತ್ತಿಲ್ಲ, ಮೈಲಿಗೆ ಗೊತ್ತಿಲ್ಲ. ತಂದೆ ತಾಯಿಗೆ ಪೂಜಿಸ್ಬೇಕು, ಗುರು ಗೌರವಿಸ್ಬೇಕು. ಒಳ್ಳೆ ದಾರ್ಯಾಗ ಯಾರು ನಡಿಬೇಕಂತಾರ, ಒಳ್ಳೆ ದಾರ್ಯಾಗ ಯಾರು ಪರಿವರ್ತನೆ ಆಗ್ತಾರ ಅವ್ರ ಸೇವೆಗೆ ನಿನ್ ಮನಸ್ಸಲ್ಲಿತ್ತಲ್ಲ ನಾನು ಬೆಳೆಸ್ಕೊಂಡ್ಬಿಡು. ಆ ದಾರ್ಯಾಗ ನಾನು ನಡೆಸ್ಬಿಡು. ಇಲ್ಲಾಂದ್ರೆ ಮಾಯ ಬಿಡಲ್ಲ, ಮಾಯ ತಿನ್ಬಿಡತ್ ನನ್ಗ. ಮಾಯ ಏನ್ ಮಾಡ್ತದ, ಮಜಾ ಮಾಡಂಬ, ತಿನ್ನಂಬ, ಉಣಂಬ, ಉರೆಯಂಬ, ಮಂದಿಗೆ ಬಾಯಿ ಬಂದಂಗೆ ಏನ್ ಬೇಕಾದ್ರೆ ಮಾತಾಡಂಬ. ನಾವು ದುಡ್ದಿಲ್ಲ, ದುಪ್ಪಡ್ದಿಲ್ಲ, 1 ಎಕರೆ ಹೊಲ ತೊಗೊಳಕ್ಕಾಗಲ್ಲ. ನಮ್ಮಪ್ಪ ನಾವು ಊಟಕ್ಕಿಂತ ಮುಂಚೆಗೆ 100 ಎಕರೆ ಹೊಲ ತೊಗೊಂಡಿಟ್ಟಾನೆ.
ಆದ್ರೆ ಇವತ್ತಿಗೂ ಬಳಸಿಗೆಲ್ಲ ತಿನ್ನಕ್ ಉಣಕ್ ಹೋಗಿಲ್ಲ. ನಾವು ಏನಂತ ದೊಡ್ಡ ಮಹಾನ್ ಕಾರ್ಯ ಮಾಡಿಲ್ಲ. ಸಾವಿರಾರು ಮಂದಿ ಕೆಲಸ ಕೊಟ್ಟ ನಮ್ಮಪ್ಪ KSRTC ಡ್ರೈವರು, ಕ್ಲೀನರ್. ಆಗಿನ ಕಾಲದಾಗ ಅವ್ರು ದುಡಿತಕ್ಕಂಥ ಅವ್ರು ಕಷ್ಟಪಟ್ಟು ಅವ್ರು ಏನೇನ್ ಮಾಡ್ಬೇಕು ತಪಸ್ ಮಾಡ್ದಂಗೆ ಜೀವನ ಮಾಡಿದ್ರು. ಅವಾಗೇನು ಸಾಲ ಇಲ್ಲ, ಸರ್ಟಿಫಿಕೇಟ್ ಇಲ್ಲ, ಬರೀ ಇವ್ರ ಸರ್ಟಿಫಿಕೇಟ್ ಮೇಲೆನೆ. ಇವ್ರ ತಲೆ ದುಡ್ದಾರ ಅಂದ್ರೆ ಅವ್ರು ಕಂಡಕ್ಟರ್ ನೌಕರಿ, ಇವ್ರ ತಲೆ ದುಡ್ದಾರ ಅಂದ್ರೆ ಕ್ಲೀನರ್ ನೌಕರಿ, ಹೆಲ್ಪರ್ ನೌಕರಿ, ಕಂಡಕ್ಟರ್ ನೌಕರಿ, ಡ್ರೈವರ್ ನೌಕರಿ. ಸ್ವಲ್ಪ ಓದಿದ್ರೆ ಸಾಕು ನೌಕರಿ ಕೊಟ್ಬಿಡು. ಹೆಂಗ ವಿದ್ಯೆ ಜಾಸ್ತಿ ಆಯ್ತು ಹಂಗ ಸಂಸ್ಕಾರ ಕಳ್ಕೊಂಡ್ಬಿಟ್ಟ ಮನುಷ್ಯ ಜೀವನದಾಗ. ಹೆಂಗ ಅನುಕೂಲ ಜಾಸ್ತಿ ಹಂಗ ಸ್ವಚ್ಛ ಹೆಚ್ಚಾಗ್ಬಿಡ್ತು ಮನುಷ್ಯನಿಗೆ. ತಂದೆ ತಾಯಿನ ಮರ್ತ, ತಂಗಿಯರ್ ಮರ್ತ, ತಮ್ಮರ್ ಮರ್ತೇವೆ, ದೊಡ್ಡವ್ರು ಸಣ್ಣವ್ರು ಮರ್ತರು, ಸಣ್ಣವ್ರು ದೊಡ್ಡವ್ರು ಮರ್ತರು. ಇದೇ ಸಮಾಜ ನಿಮ್ಗೆ ಟಿವಿಯಾಗ ನೋಡಕ್ ಸಿಗ್ತೈತೆ, ಹೊರಗೆ ಸುತ್ತಮುತ್ತಲ ಸಮಾಜದಾಗ ನೋಡಕ್ ಸಿಗ್ತೈತೆ. ಯಾರಲ್ಲಿ ನಿಜವಾಗ್ಲೂ ಪರಮಾತ್ಮ ನಿಜವಾಗ್ಲೂ ಪ್ರೀತಿ ಮಾಡ್ತಕ್ಕಂಥ ಸಂಸ್ಕಾರ ಐತೆ ಅವ್ರು ಯಾವತ್ತೂ ದುಃಖದಾಗಿರಲ್ಲ, ಕಷ್ಟದಾಗಿಲ್ಲ. ಅವ್ರ ತಲ್ಲಿ ಏನ್ ಶಕ್ತಿ ಇರ್ತದಂದ್ರ, ದೇವ್ರೆ ಇವ್ರ ಮೇಲೆ ಸ್ವಲ್ಪ ದಯ ಮಾಡು, ನಾನು ಹಿಂಗ್ ಜೀವ ಮಾಡ್ತೇನೆ, ನೀನು ಸ್ವಲ್ಪ ಜೀವ, ನೀ ಜೀವ ಮಾಡೋದು ಮರ್ತೇನೆ, ಇವ್ರಿಗೆ ಸಕ್ಕತ್ತಾಗಿತ್ತಲ್ಲಪ್ಪ, ಸ್ಪೀಡ್ ಹೋಗೋ ಆಕ್ಸಿಡೆಂಟ್ ಆಗೋದು ಸಹಜ. ಸ್ವಲ್ಪ ನಿಮ್ಮ ಎದುರಿಗೆ ಅವ್ರು ಲೇಟ್ ಆಗಿ ಅನ್ಭವಿಸ್ತಾರ. ಯಾರ ಮನೆಗ ನೋಡ್ರಿ ಸಂಸ್ಕಾರ ಕೆಟ್ಟೈತಲ್ಲ ಅವ್ರ ಮನೆಗ ಅವ್ರ ಹೊಟ್ಟೆಗ ರಾಕ್ಷಸ ಹುಟ್ಟ್ಯಾರ. ಎಲ್ಲಿ ಸಂಸ್ಕಾರ ಕೆಟ್ಟಾಗೈತೆ, ಯಾರ್ದಾರ ಆಸ್ತಿ ನಾವು ಕಳು ಮಾಡ್ತೀವಿ, ಯಾರ್ದಾರ ದುಡ್ಡು ಕಳು ಮಾಡ್ತೀವಿ, ಯಾರ್ದಾರ ಮನೆ ಹಾಳು ಮಾಡ್ತೀವಿ ಅಂದ್ರ ಅವ್ರ ಮನೆಗ ಮನೆ ಹಾಳು ಮಾಡೋ ಮಕ್ಕಳೇ ಬಿಡ್ತಾರ. ಅವ್ರಲಿಂದ ನೀವ್ ಹೆಂಗ್ ಪಾರ್ ಆಗ್ತೀರಿ? ಮಂದಿನ ಬಡಿತೀರಿ, ಏನಾರ ಮಾಡ್ತೀರಿ, ಕಸ್ಕೊಂತೀರಿ. ನೀವ್ ಎಷ್ಟು ಪರಮಾತ್ಮ ಎದುರ್ತೀರಿ, ಎಷ್ಟು ಪರಮಾತ್ಮ ಪ್ರೀತಿ ಮಾಡ್ತೀರಿ. ಎಲ್ಲ ಜನದ ನೀವು ತಾಯಿ ಹೆಂಗ್ ಕೂಸ್ ಸಾಕ್ತಾಳ ಹಂಗ್ ಸಾಕ್ತಾನ, ಆತನ ಮೇಲೆ ನಂಬಿಕೆ ಐತಲ್ಲ ನಿಮ್ಗೆ ಉಪವಾಸ ಇಟ್ಟಿಲ್ಲ, ನಿಮ್ಗೆ ಆರೋಗ್ಯ ಚಲೋ ಇಟ್ಟಾನ, ದೇವ್ರು ನಿಮ್ಗೆ ಚಲೋ ಇಟ್ಟಾನ. ನಾವೆಲ್ಲ ಮನುಷ್ಯ ಅಜ್ಞಾನಿಗಳ ಆಸ್ತಿ ಅಂತಸ್ಲಿಂದ ಬೆನ್ನತ್ ಬಿಟ್ಟಿವಿ, ಸಂಸ್ಕಾರ ಮತ್ ಬಿಟ್ಟಿವಿ, ದುಶ್ಚಟಗಳಿಂದ ಬೆನ್ನತ್ ಬಿಟ್ಟಿವಿ, ಕೆಟ್ಟ ಸಂಸ್ಕಾರದಿಂದ ಬೆನ್ನತ್ ಬಿಟ್ಟಿವಿ, ನಾನಂತ ಉರೇಕತ್ ಬಿಟ್ಟಿವಿ. ಯಾವಾಗ ಇದೆಲ್ಲ ಕೆಟ್ಟ ಸಂಸ್ಕಾರದಿಂದ ನೀವು ಸ್ವರ್ಗದಾಗ ಇರ್ತೀರಿ. ಎಷ್ಟು ಕಷ್ಟದಾಗ ನೀವು ಜೀವನ ಮಾಡಕತ್ತೀರ ಮುಖ್ಯ ಅಲ್ಲ, ಎಷ್ಟು ಸಂಸ್ಕಾರದಿಂದನೇ ಶ್ರೀಮಂತ ಆಗ್ತಾರ, ಸಂಸ್ಕಾರದಿಂದನೇ ಬಡವಾಗ್ತಾರ. ಸಂಸ್ಕಾರ ನಾಲಿಗೆ ಕೆಟ್ಟ ಅಂದ್ರೆ ಅವನಲ್ಲಿ ಏನಿದ್ರೆ ಗಟ್ರ ನೀರವ, ಎಷ್ಟೇ ರೊಕ್ಕ ಇರ್ಲಿ ಅದು ಕೆಟ್ಟ ಕೆಲ್ಸಕ್ಕೆ ಹೋಗುತ್ತೆ. ಪರಮಾತ್ಮ ಎಲ್ಲಿ ಒಂದು ಮಹಾತ್ಮ ಮನಿ ಸ್ವಚ್ಛ ಇರ್ತಲ್ಲ ಅಲ್ಲಿ ಬಂದು ನೆಲೆಸ್ತಾನತ. ಆತ ನೋಡ್ತಾನೆ, ದಿವಸ ಹಿಂಗ್ ಅಡ್ಡಾಡ್ತಿರ್ತಾನೆ, ಈ ಊರಾಗ್ಲಿ ಇಲ್ಲಪ್ಪ ಯಾವ ಜಗದಾಗ ಕೂಡ್ಲಿ, ನಾನು ಯಾವ ಮನೆ ಕೂಡ್ಲಿ, ಯಾರ ಜೊತೆ ಕೂಡ್ಲಿ ಅಂತಿರ್ತಾನತ ಪರಮಾತ್ಮ. ಸ್ವಚ್ಛ ಇದೆ. ಈಗ ಒಂದು ತಾಟ್ ಇರ್ತಾವ, ಒಂದು ತಾಟ್ನಾಗ ಏನಿರ್ಲಾರ್ದ ಹಂಗ ಬಡಿಸ್ಬಿಡ್ತೀರ, ಸ್ವಚ್ಛ ಇರ್ಲಾರ್ದ ನೀವು. ಕಾಯಿಪಲ್ಲೆ ತೊಳಿಲಾರ್ದ ಅಡಿಗೆ ಮಾಡಕ್ ಹಾಕ್ಬಿಡ್ತೀರ ನಮ್ಮ ನೀವು. ಮತ್ತೆ ಪರಮಾತ್ಮ ಸ್ವಚ್ಛ ಇರ್ಲಾರ್ದ್ರ ಮನೆಗೆ ಬಂದ್ ಹೆಂಗಿರ್ಬೇಕು, ಸ್ವಚ್ಛ ಇರ್ಲಾರ್ದ್ರ ಜೊತೆಗೆ ಹೆಂಗಿರ್ಬೇಕತ್ತ. ನಾವು ನಮ್ಮಲ್ಲಿ ಇರ್ತಕ್ಕಂಥ ಸಂಸ್ಕಾರ ಎಷ್ಟು ಶ್ರೇಷ್ಠ ಮಾಡ್ಕೊಂತೀವಲ್ಲ, ನಿಮ್ ಮಕ್ಕಳು ಹಂಗ ರೆಡಿ ಆಗ್ತಾರ. ನಿಮ್ ಕೈಲಿ ಕೊನೆ ಪಕ್ಷ ಏನಾಗಿಲ್ಲ ಅಂತಂದ್ರ ದಿನನಿತ್ಯ ಆತನ ಜೊತೆಗಿರ ನಶೆ ಕಲೀರಿ. ಏನೇನಾಗಿತ್ತು ತಪ್ಪು ತಿಳಿಲಾರ್ದ ಹೇಳ್ರಿ, ನಾನು ಹೇಳ್ದಂಗೆ ಹೇಳ್ರಿ. ಕೆಟ್ಟದಾರ್ಲಿಂದ ಉಳಿಸಪ್ಪ ನಮಗ, ಒಳ್ಳೆ ಮಂದಿ ಜೊತೆಗೆ ಉಳಿಸ್ ನಮಗ. ಕೆಟ್ಟದ್ದನ್ನ ಅಳಸ ಅನ್ಬೇಕು, ಏನ್ ಹೇಳ್ರಿ? ಕೆಟ್ಟದ್ದನ್ನ ಅಳಸು, ಒಳ್ಳೇದನ್ನ ಉಳಿಸು, ಅದಕ್ಕೆ ನಮ್ಮನ್ನ ಬಳಸು. ಇದು ನನ್ನ ಮಂತ್ರ ಆಗೈತೆ. ದಿನದ ಪ್ರತಿಭೆ ನೀ ನನ್ನ ಬಳಸ್ಕೊಳ್ಳಿಲ್ಲ ಅಂದ್ರ ನಾ ಬಂದಾಗ ಅದನ್ನ ಹೇಳವ್. ನಾ ಹೇಳಿನಲ್ಲ, ಈ ಶರೀರದಾಗಿದ್ದಾಗ ನನಗೆ ಯಾಕಂದ್ರೆ ನನಗೆ ಮಂತ್ರ ತಂತ್ರ ಗೊತ್ತಿಲ್ಲ, ತಪಸ್ ಮಾಡೋದು ಗೊತ್ತಿಲ್ಲ, ಯೋಗ ರಾಜಯೋಗ ನಮ್ಮ ಮಕ್ಕಳು ದಿನನಿತ್ಯ ಹೇಳ್ತಾರ. ನಾ ಅಂತೀನಿ ಅದ್ರಲ್ಲಿಂದ ಹೊರಗೆ ಹೋಗಕ ಇಷ್ಟ ಇಲ್ಲ ನನಗೆ. ಯೋಗ ಅಂದ್ರೆ ನಿಂತಿದ್ಕೊಳ್ಳ, ಇನ್ ಕೆಲಸ ಮಾಡ್ಬೇಕು ನಾನು. ಈಗ ನೋಡ್ರಿ, ನಾವೆಲ್ಲ ಈ ಕಾರ್ಯಕ್ರಮದ ಮನೆಗೆ ಹೋಗ್ತೀವಿ, ಗಿಡ ನಮ್ಮ ಮನೆಗೆ ಬರ್ತಾನೆ, ಇಲ್ಲೇ ಇದ್ನೇಳಿ ಕೊಡುತ್ತಿಲ್ಲ. ಪರಮಾತ್ಮನ ಅಲ್ಲಿದ್ದಾನೆ. ಈಗ ಸೂರ್ಯ ಮೇಲಿಂದ ಅಲ್ಲಿಂದ ದಿನ ಬೆಳಕು ಕೊಡಕತ್ತಾನಿಲ್ಲ. ನೋಡಿ, ಪ್ರತಿಯೊಂದು ಪರಮಾತ್ಮ ಎಷ್ಟು ನಮಗಿಲ್ಲಿ ಅನುಕೂಲ ಇಟ್ಟಾನಂದ್ರ ಇದ್ರದ ನಮಗ ಖಬರೇ ಇಲ್ಲ. ಸೂರ್ಯನ ಬೆಳಕು ಬಂದು ಬೆಳಿಲಿಲ್ಲ ಅಂತಂದ್ರ ಇಲ್ಲಿ ಬೆಳಿತೈತ? ಎಲ್ಲ ರೈತರ ಅಣ್ಣರ ಅದಲ್ಲ ನೀವು. ಆತನ ಬೆಳಕು ಬೆಳಿ ಚಲೋ ಬರ್ತೈತ? ನೀವು ಮೋಟರ್ಲಿಂದ ನೀರ್ನ ಏರ್ಸ್ಬೇಕು, ಕರೆಂಟ್ ಬೇಕಲ್ಲ. ಆತನ ಮೋಟರ್ ಹೆಂಗೈತೆ, ತಾನೇ ಮೇಲೆ ನೀರು ಹೋಯ್ತಲ್ಲ, ಮೇಲೆ ಕಣ್ಣಿಗೆ ಕಾಣತ್ತ, ನೀವು ಮ್ಯಾವ್ ಇದು ಮಾಡ್ದೆ ಹೋಗಿ ತುಂಬಿ ನಿಮ್ಗೆ ನೀರ್ ಹಾಕೋದು. ಆತನ ಮೋಟರ್ ಹೆಂಗೈತೆ? ನೀರು ನೀವು ಏರ್ಸ್ಬೇಕಂದ್ರ ಮೋಟರ್ ಬೇಕು. ಅಥವಾ ಇಡೀ ಜಗತ್ತಿಗೆ ಮಳಿ ಸೀಸನ್ಯಾಗ ಮಳಿ ಕೊಟ್ಬಿಡ್ತಾನ, ಚಳಿಯಾಗನು ಬೆಳಿನ ಬೆಳೆಸಿಬಿಡ್ತಾನ, ಬ್ಯಾಸಿಗೆ ನಿಮ್ಮನ್ನ ಏನ್ ಮಾಡ್ಬೇಕು ಅದನ್ನ ಮಾಡಿಬಿಡ್ತಾನ. ಮತ್ತೆ ಸುತ್ತಮುತ್ತಲ ಹೊಲ ಏನಾರ ಬಾಳೆ ಮಾಡ್ಕೊಂತೀನ ರೈತ ಏನ್ ಮಾಡ್ತಾನ? ತನ್ನ ಹೊಲ ಅಂತ ಆಸನ ಇಟ್ಕಂತಾನಿಲ್ಲ. ಏನ್ ಮಗನ ಬೀಳ್ಬಿಟ್ಟ ನೀವು ಬೀಳ್ಬಿಡ್ತೀರ ಏನಪ್ಪಾ ದಣಿ? ಎಲ್ಲ ರೈತರ ಇದ್ರಲ್ಲಿ ನೀವು ಬಾಳೆ ಮಾಡತ್ ಏನ್ ಮಾಡ್ತಿರ್ತಾನ? ಕಸ ಇರ್ಲಾರ್ದಂಗ ಮಾಡ್ತಿರ್ತಾನ. ಮಾಡ್ಲಾರ್ದವ ಅವನು ಹೊಲ ಏನ್ ಮಾಡ್ತದ? ನೀವೇಂತಿರ್ತೀರಿ ರೈತರ ಶಾಣ್ರ ಏನಂತಿರ್ತೀರಿ? ಬೇಲಿ ಮೇಯ್ದು ಬಿಟ್ಟೈತಿ, ಬೇಲಿ ಎದ್ದು ಹೊಲ ಮೇಯ್ದು ಬಿಟ್ಟೈತಿ.
ಯಾಕಂದ್ರೆ ಅವ್ ಕಡೆ ನೋಡಲ್ಲ ನಮ್ಮ ಮನಸ್ಸಿನಾಗ ಅದನ್ನ ಏನು ಹೊಲನ ಎಲ್ಲ ನೀವೇನು ಕೃಷಿಕರು ಏನು ಸ್ವಚ್ಛ ಮಾಡಿ ಅದೇನು ಫಲ ತಕ್ಕಂತಿರಲ್ಲ, ಈ ಹೊಲ ಅನ್ನೋದೇನದಮ್ಮ ಮನಸ್ಸು, ಒಂದು ಶರೀರ, ಇದನ್ನ ಸ್ವಚ್ಛ ಇಟ್ಕೊಂಡ್ರೆ ಒಳ್ಳೆ ಫಲ ಕೊಡ್ತಲೇ ಇರ್ತದ, ಒಳ್ಳೆ ಬೆಳೆ ಬರ್ತಲೇ ಇರ್ತದ. ಆತ ಕೊಟ್ಟನ ಗಾಳಿ, ಗಾಳಿ ಕಣ್ಣಿಗೆ ಕಾಣ್ತದ, ಈ ಗಾಳಿ ಒಳಗೆ ಹೋಗಿ ಹೊರಗೆ ಬರ್ತದ. ಇದಕ್ಕೇನು ರೊಕ್ಕ ಕೊಟ್ರೆ ಇದನ್ನೇ ಕೆಡ್ಸ್ಕೊಂಡ ಮೇಲೆ ದಾಕೋನಿಗೆ ಹೋಗಿ ಮಿಷನ್ ಹಚ್ಕೊಂಡ್ ಕೊಡ್ತೀವಿ ಗಾಳಿ ಹೋಗಲ್ ತೊಳಗ ಅಂತ. ಆ ಗಾಳಿ ಹೋಗ್ಲಿಲ್ಲ ಅಂದ್ರೆ ಸಾಯ್ತಾನಪ್ಪ ಒಳಗ. ಆರೋಗ್ಯ ಸರಿಗಿರ್ತಂತ ತಾನೇ ಬರ್ತಿರ್ತದ. ಪರಮಾತ್ಮ ಕಣ್ಣಿಗೆ ಕಾಣಲ್ಲ, ಗಾಳಿನೂ ಕಣ್ಣಿಗೆ ಕಾಣಲ್ಲ, ನೀರ್ ಕೆಳಗ್ಲಿಂದ ಮ್ಯಾಲೆ ಹೋಗಿ ಮತ್ತೆ ಮಾಡ್ದ ತುಂಬ ಕೆಳಗೆ ಬರೋದು ಕಣ್ಣಿಗೆ ಕಾಣಲ್ಲ. ಈ ಶರೀರದ ಒಳಗೆ ಕುಂತ್ಕೊಂತಲ್ಲ ಆತ್ಮನ ಕಣ್ಣಿಗೆ ಕಾಣಲ್ಲ. ಕೆಲಸ ಮಾಡಕತ್ತಾವೆಲ್ಲವನು. ನಮಗ್ ಕಬರಿ ಇಲ್ಲ, ಕಬರಿ ಇಲ್ಲಾರ್ದವ್ರಿಗೆ ಅಂತಾರೆ ತಂದೆ ತಾಯಿ ದೊಡ್ಡ ಕಬರಿಗೇಡಿ ಅಂತಾರಿಲ್ಲ. ನಾವ್ ಏನ್ ಮಾಡ್ಬಿಟ್ವಿ, ಪರಮಾತ್ಮ ಪ್ರೀತಿ ಮಾಡೋದ್ರಾಗ ಹಿಂದುಳಿದ್ ಬಿಟ್ವಿ, ನಮ್ಮನ್ನ ನಾವು ತಿಳ್ಕೊಳ್ಳೋದ್ರಾಗ ಹಿಂದುಳಿದ್ ಬಿಟ್ವಿ. ಯಾರಿಗೆ ರೋಗ ಬಂತಲ್ಲ ಅಷ್ಟವ ಕೆಳಗ್ ಬಿದ್ದಾನಂತ ಅರ್ಥ. ಪರಮಾತ್ಮ ದೃಷ್ಟಿಯಲ್ಲಿ ಅವ್ನು ತನಗ್ ತಾನೇ ಕಾಳಜಿ ಮಾಡತ್ತ. ಅವ್ನ ಹೊಲ ಏನಾಗೈತೆ ಬೇಲಿ ಎದ್ದು ಬಿಟ್ಟೈತಂತ, ಕಸ ಬಿದ್ದು ಬಿಟ್ಟೈತಂತ. ರೋಗ ರುಜಿನ ಎಲ್ಲಿರ್ತದೆ ಹೇಳೋ, ಗಟ್ಟರ್ನಾಗ ಇರ್ತದ. ನಮ್ಮ ಮನಸ್ಸನ್ನ ಎಷ್ಟು ಸ್ವಚ್ಛ ಇಟ್ಕೊಂತೀವಿ. ಸ್ವಚ್ಛ ಇಟ್ಕೊಳ್ಳೋದಂದ್ರೆ ಒಂದು ಕಮಲದ ಹೂವ ಎಲ್ಲಿರ್ತದೆ ಹೇಳ್ರಿ, ಕೆಸರಿನಾಗೆ ಇರ್ತದಲ್ಲ, ಸ್ವಚ್ಛ ಇರ್ತದಲ್ಲ. ಎಷ್ಟು ದೊಡ್ಡ ಸ್ಥಾನ ಕೊಟ್ಟರ ಅದಕ್ಕೆ ಕಮಲ. ಮತ್ತೆ ಅದ್ರ ಮೇಲೆನೆ ಏನ್ ಲಕ್ಷ್ಮಣನ ಕೂಡ್ಸಾರ, ಯಾರ ದೇವ್ರನ್ನ ಕೂಡ್ಸಾರ. ನಾವು ಈ ಸಮಾಜದಾಗ ಈ ಜೀವನಕ್ಕೆ ಬಂದ್ಮ್ಯಾಗ ಸಮಾಜ ಜೊತೆಗೆ ಇರ್ತೀವಿ, ಯಾರನ್ನ ದ್ವೇಷ ಮಾಡೋದ, ಕೆಸರಿನಾಗಿರ ಕಮಲ ಇದ್ದಂಗೆನೆ ಇರ್ಬೇಕು. ನಮ್ಮನ್ನ ಸ್ವಚ್ಛ ಇಟ್ಕೊಂತೀವಿ, ಎಲ್ಲರನ್ನ ಪ್ರೀತಿಸ್ತೀವಿ, ಗೌರವಿಸ್ತೀವಿ ಅಂತಾರ. ನೀವು ಕಮಲ ಪುಷ್ಪ ಸಮಾನ. ನಾವ್ ಯಾವಾಗ ಇನ್ನೊಬ್ರ ದ್ವೇಷ ಮಾಡ್ತೀವಿ, ಇನ್ನೊಬ್ಬರಿಗೆ ಅನ್ನೋದು ಆಡೋದು ಮಾಡ್ತೀವಿ ಅಂದ್ರ ಹಂದಿಗೆ ಸಮಾನ. ಹಂದಿ ಎಲ್ಲಿ ವಾಸ ಮಾಡ್ತದ? ಗಟ್ರನಾಗ. ಕಮಲ ಎಲ್ಲಿರ್ತದ? ಪವಿತ್ರವಾಗಿನೇ ಇರ್ತದ, ಕೆಸರಿನಾಗೆ ಇರ್ತದ, ಸ್ವಚ್ಛ ಇರ್ತದ. ಮತ್ ದೇವ್ರಿಗೆ ಬೇಕದು. ನಾವೇನಾಗಿ ಬಿಟ್ಟಿವಿ, ನಮ್ಮಲ್ಲಿರೋ ಸಂಸ್ಕಾರಗಳೆಲ್ಲ ಕೆಟ್ಟೋಗ್ಬಿಟ್ವಲ್ಲ, ಅವೇ ನಮಗ್ ಕಾಡ್ತಾವ. ನಮ್ಗೆ ಯಾರು ವೈರಿಲ್ಲ, ನಮ್ಮ ಮನಸ್ಸೇ ದೊಡ್ಡ ವೈರಿ. ಬರ್ಬೇಕಾದ್ರೆ ಸ್ವಾಮಿಯರಿಗೆ ನನಗೆ ಕಾರಣ, ಈ ಜಗತ್ ಗೆಲ್ಬೋದ್ರಿ, ಮನುಷ್ಯನಿಗೆ ಮನಸ್ಸು ಗೆಲ್ಲಕ್ ಆಗವಲ್ರಿ ಸ್ವಾಮಿಗಳೇ ಅಂತ. ಯಾಕಂದ್ರ ನಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು ವಿಚಾರಗಳು ಫಸ್ಟ್ ಅದೇ ಮೊದಲನೇದು ಅದನ್ನೇ ತಿಳ್ಕೊಬೇಕು. ಫಸ್ಟ್ ಅಂದ್ರೆ ಮೊದಲನೇದು ಅದು ನಮ್ಗ ಆರೋಗ್ಯ ಕೊಡಕತ್ತದ, ನಮ್ಮ ಆರೋಗ್ಯ ಕಸಗಳಾಕತ್ತದ. ಈಗ ನಾ ಇಲ್ಲಿ ಕುಂತಿಂದ ಪ್ರವಚನ ಮಾಡ್ಕೊಂತೀನಿ, ನೀವೆಲ್ಲಾ ನಾನು ಅಣ್ಣತಮ್ಮರ ಆಗ್ತಂಗಿರ ತಾಯಂದ್ರ, ಹೌದಾ? ಹುಚ್ಚಿದ್ದಾವ ಮೊಬೈಲ್ನಾಗ ಕುಂತ್ಕೊಂಡ್ ಏನೋ ನೋಡ್ತಿರ್ತಾನ, ಹೌದಾ? ಟಿವಿ ಹುಚ್ಚಿದ್ದಾವ ಸೀರಿಯಲ್ ನೋಡ್ತಿರ್ತಾನ, ಇನ್ನೊಬ್ಬ ಏನೋ ಹುಚ್ಚಿದಾವ ಕುಡಿಯಕ್ ಹೋಗ್ತಿರ್ತಾನ, ಗುಟ್ಕ ತಿನ್ನೋ. ನಾವ್ ಪರಮಾತ್ಮಗೆ ಬೇಕಾದರ ಇದೀವಿ. ಕಾರಣಾಂತರದಿಂದ ಏನೋ ಈ ನೆಟ್ವರ್ಕ್ ಹೋದಾಗ ಏನ್ ಮಾಡ್ತೀವಿ, ನೆಟ್ವರ್ಕ್ ಬರ್ತಾನೆ ಕಾಯ್ತಿಲ್ಲ, ನೆಟ್ವರ್ಕ್ ಎಲ್ಲೋ ನಿಂತು ಮಾತಾಡ್ತೀವಲ್ಲ, ಹಂಗ ನೆಟ್ವರ್ಕ್ಲಿಂದ ಡಿಸ್ಕನೆಕ್ಟ್ ಆಗಿ ಮತ್ತೆ ಪರಮಾತ್ಮ ಕನೆಕ್ಟ್ ಆಗಿರ ನೀವೆಲ್ಲರೂ. ಈಗ ಮುಂಜಾನೆಯಿಂದ ಸಂಜೆ ತನ ನೀವು ದುಡಿದು ಎಲ್ಲೇ ಕೆಲ್ಸಕ್ಕೆ ಹೋದ್ಮೇಲೆ ಒಳ್ಳೆ ವಾಪಸ್ ಮನೆಗೆ ಬರ್ಲೇಬೇಕಲ್ಲ. ಎಲ್ಲೇ ದುಡಿಯಕ್ ಹೋಗ್ಲಿ, ಯಾವ್ದೇ ಊರಿಗೆ ಹೋಗ್ಲಿ, ನಿಮ್ಮ ಮನೆ ನಿಮ್ಮೂರು ನಿಮ್ಮ ಮನೆ ಅಲ್ಲ. ಅದ್ರಂಗ ಪರಮಾತ್ಮಲಿಂದ ನಾವ್ ಏನು ಡಿಸ್ಕನೆಕ್ಟ್ ಆಗಿರ್ತೀವಲ್ಲ, ಒಳ್ಳೆ ಆತನ ಜಗದಾಗ ಕೂತ್ಕೋಬೇಕು, ಆ ದಾರ ನಡಿಬೇಕಂದ್ರ ನಾವು ಪರಮಾತ್ಮ ಹತ್ರ ಬೇಡಿಕೆಂತಿರ್ಬೇಕು. ನಾನ್ ಕೈ ಬಿಟ್ರೆ ನೀನ್ ಕೈ ಬಿಡ್ಬೇಡಪ್ಪ, ನೀನ್ ಹಿಡ್ಕೊಂಡೆಲ್ಲಿ ಇಲ್ತಾನ ಹಿಂಗ ಅದೀನಿ ನಾನು. ಇಲ್ಲಿ ಇವತ್ತಿನ ತನಕ ನಡೆಸತ್ ನೀನು, ಮುಂದೆ ನಡೆಸತ್ತನು ನೀನೇ. ನಾವು ಅಜ್ಞಾನಿಗಳು, ಮಾಯ ನಿರಂತರ ಒಂದು ಸೆಕೆಂಡ್ ನನ್ನ ಬಿಡ್ಲಾರ್ದಂಗ ನನ್ನ ಬೆನ್ನೆತ್ತಿರ್ತದ ಹಾಳು ಮಾಡಕ್ಕ. ಯಾರಿಗಾರ ಒಂದ್ ಕೆಟ್ಟ ಮಾತಾಡ್ಸ್ಬಿಡ್ತದ, ಏನಾರ ಒಂದ್ ಕೆಟ್ಟ ಕರ್ಮ ಮಾಡ್ಸೇ ಬಿಡ್ತದ. ಇದ್ರಲಿಂದ ಉಳಿಸ್ಕೊಡಪ್ಪ, ನಿನ್ ಕೆಲ್ಸಕ್ಕೆ ನಮ್ಗೆ ದುಡಿಸ್ಕೊಂಬಿಡಪ್ಪ. ನಾ ಎಲ್ಲಾ ಪರಿಸ್ಥಿತಿ, ನಾನು ಬಡವರ್ಲೆ ಶ್ರೀಮಂತ ಗೊತ್ತಿಲ್ಲ, ನಿನಗೆ ಇಷ್ಟ ಆಗ ಕಾರ್ಯಕ್ರಮ ನಮ್ಮ ಕೈಲಿಂದ ಮಾಡಿಸ್. ಇಷ್ಟ ಅಂದ್ರೆ ನಿಮ್ಗೆ ಯಾವ್ದು ರೋಗ ರುಜಿನಗಳು ಬಾಸಲ್ಲ ಇರತನ ಆರಾಮ್ ಇರ್ತೀರ. ಅತ್ತ ಕರ್ದಾಗ ಓಡಾಡಿ ಹೋಗ್ಬಿಡ್ತೀವಿ ಮನೆಗೆ. ಹೆಂಗ ಕೆಲಸ ದಗದ ಮುಳ್ಳೆ ಹೊಲದಲ್ಲಿ ಮನೆಗೆ ಬಂದ್ಬಿಡ್ತಿರಲ್ಲ, ಈ ಶರೀರನ ಬಿಡೋದು ಅತನ ತಲೆ ಹೋಗೋದೈತೆ. ಆತ ಏನು ಇಟ್ಕೊಂಡು ಕೊಡಾಗಲ್ಲ, ಮತ್ತೆ ಹೊಳ್ಳಿ ನಿಮ್ಗೆ ಇನ್ನೊಂದು ಶರೀರಕ್ಕೆ ಹಾಕ್ತಾನ. ಎದಕ್ಕಂದ್ರೆ ತೋರಿಸ್ತಾನ. ಹೆಂಗಪ್ಪ ಅಂತಂದ್ರೆ ಈಗ ನಿಮ್ಮ ರೈತರಿಗೆ ಎಲ್ಲರಿಗೂ ಗೊತ್ತು, ಎಲ್ಲ ಬ್ಯಾಂಕಲ್ಲಿ ವ್ಯವಹಾರ ಮಾಡ್ತಿರಲ್ಲ, ಎಲ್ಲರೂ ಬೆಳೆ ಸಾಲಕ್ಕೆ ವ್ಯವಹಾರ ಮಾಡ್ತಾರೆ ಇಲ್ರಿ ಎಲ್ಲರೂ? ಏನ್ರಿ ಹೇಳೋರಿ? ಬ್ಯಾಂಕ್ನಾಗ ಎಲ್ಲರೂ ವ್ಯವಹಾರ ಇಟ್ಕೊಂಡಿರ? ಬ್ಯಾಂಕ್ನಾಗ ಎಲ್ಲ ವ್ಯವಹಾರ ಇಟ್ಕೊಂಡ್ಮೇಲೆ ನಿಮ್ಗೆ ಸ್ವಲ್ಪ ಇಲ್ಲ ಪೂರ 100% ಗೊತ್ತಿರ್ತದೆ. ಹೆಂಗಂತಂದ್ರ ಬ್ಯಾಂಕ್ನಾಗ ನಿಮ್ಮ ದುಡ್ಡು ಇಟ್ರ ಬಡ್ಡಿ ಹಾಕಿ ಕೊಡ್ತಾನ, ಹೌದ್ರಾ? ನೀವೇ ಅಲ್ಲಿ ಸಾಲ ತಂದ್ರ ನಾವು ಬಡ್ಡಿ ಕಟ್ಟಬೇಕು ಅವ್ರಿಗೆ. ಅದರಂಗ ನಮ್ಮ ಕರ್ಮಗಳು ಶ್ರೇಷ್ಠ ಆಗಿದಂದ್ರ ಮತ್ತೆ ನೀವ್ ಹೇಗೇನು ಹುಟ್ಟಿಸ್ತಾನಲ್ಲ, ನೀವು ಒಳ್ಳೆ ಕರ್ಮ ಮಾಡಿದ್ರೆ ನೀವು ಶ್ರೀಮಂತರಾಗಿ ಹುಡ್ತೀರಿ. ಇದೇ ತಂದೆ ತಾಯಿ ಇವ್ರೇ ಅಂತ ಫಿಕ್ಸ್ ಇಲ್ಲ, ಇದು ಬರ್ದಿಟ್ಕೊಂಡ್ಬಿಡ್ರಿ. ಯಾಕಂದ್ರೆ ಏನೇನ್ ಕರ್ಮ ಮಾಡಿರ್ತಾರಲ್ಲ ಋಣ ತೀರ್ಸಕ ನಮ್ಮ ಭಾಗ್ಯದ ಮೇಲೆ ಎಲ್ಲೆಲ್ಲಿ ಕಳ್ಸ್ಬೇಕು, ಏನ್ ಮಾಡಕತ್ತ ಇದು ಪ್ರಕೃತಿ ಪ್ರೋಗ್ರಾಮ್ ಮಾಡ್ತಾ ಇರ್ತದ. ಯಾಕಂದ್ರೆ ಒಂದು ಶಾಲೆಗೆ ಒಂದು ಮಗುಗೆ ಎಷ್ಟು ಕಾರ್ಯಕ್ರಮ ಇರ್ತಾವ, 6 ಪುಸ್ತಕ ಕೊಡ್ತಾರ. 6ದ್ರಾಗ 1ರಾಗಾರ ಮುಂದೆ ಹೋಗ್ಲಿವ ಅಂತ ಒಂದೇ ಪುಸ್ತಕ ಹೊಸಲ್ಲ ಅವನಿಗೆ. ಒಂದ್ ಸಬ್ಜೆಕ್ಟ್ ಒಂದೇ ಟೀಚರ್ ಇಟ್ಟಾನ. ಇಲ್ಲಿ ನೋಡಿದ್ರೆ ಓಸರು 6 ಮಂದಿ ಟೀಚರ್ಸ್ ನಮಗೆ 6 ಬುಕ್ಸ್ ಓದಿಸ್ತಾರ.
ಒಂದ ಹುಡುಗ ಹೇಳ್ತದ ನಾ 6 ಬುಕ್ ಓದ್ಬೇಕು, ಇವ್ರು ಮಾತ್ರ ಟೀಚರ್ ಇದು ಒಬ್ಬತೆ ಒಂದೇ ಹೇಳ್ತಾನ. ಅದ ಎದ್ರಾಗಾರ ಮುಂದ್ ಬರ್ಲೇವ ಅಂತ. ನಮ್ಗೆ ಎಷ್ಟೊಂದು ವಿಷಯಗಳಿದಾವಲ್ಲ ಅಂತಂದ್ರೆ ಪರಮಾತ್ಮ ನಮ್ಗೆ ಯಾವ್ದಾವ್ದು ರೀತಿಯಾಗದ. ಇವತ್ತು ಇಲ್ಲಿ ನಾ ಕೂತ್ಕೊಂಡಿನ ಅಂದ್ರೆ ಯಾವುದೋ ಅಂತಲ್ಲ, ಪರಮಾತ್ಮ ಒಂದು ಟಿವಿ ಡಿವೈಸ್ ಆಗಿ ಕುಂತೀನಿ ನಾನು. ಆತ ನಮ್ಗೆ ನುಡಿಸಕತ್ತಾನ, ನಿಮ್ಗೆ ಎಲ್ಲರ ಜೊತೆಗೆ ಪ್ರೀತಿ ಆತ ಹಂಚ್ಕೊಳಕತ್ತಾನ, ನಮ್ಮನ್ನ ಬಳಸ್ಕೊಳಕತ್ತಾನ. ಈ ತಾಯಂದ್ರಿಗೆ ಮಾತಾಡು, ಈ ಅಣ್ಣಂದ್ರಿಗೆ ಮಾತಾಡು, ಇವ್ರಿಗೆಲ್ಲ. ಯಾಕಂದ್ರೆ ಕಾಲಿಂದ ಬಂದ್ ಕುಂತಾನೆ ಆತನ ಜೊತೆಗೆ ಕುಂತ ಆನಂದ ಉಂಡವ್ರ ನೀವು ಶರಣರಿದ್ದೀರಿ. ಯಾಕಂದ್ರ ಗನ್ಮಠದ ನೋಡ್ರಿ, ಅವ್ರ ಏನ್ ಹೇಳ್ಯಾರ ಏನಿಲ್ಲ, ಅವ್ರ ಹೆಂಗ್ ನಡೆದ್ರು, ಎಲ್ಲೆಲ್ಲ ಜಗ ಐತಿ, ಇಲ್ಲೇ ಬಂದೇ ಹಾಕುಳಿದ್ರು. ಮಹಾತ್ಮರೊಬ್ಬರು ಶರಣರ ನೋಡ್ಕೋರಿ, ಕಲಬುರಗಿ ಶರಣ ಬಸಪ್ಪ, ಬಾಹಿವಾಡಿ ಬಸವಣ್ಣ, ಅವ್ರ ದರ್ಬಾರ ಮಾಡಕ್ಕೆ ಎಲ್ಲಿಗೆ ಹೋದ್ರು? ಕಲ್ಯಾಣಕ್ಕೆ ಹೋದ್ರು. ನಮ್ಮ ಈ ಕರ್ನಾಟಕ ಇರೋಂಥ ಶರಣರು ಒಬ್ರು ಅಂತಿಂತ ಶರಣರಲ್ಲ. ಈಗ ನೋಡ್ರಿ ನಡೆದಾಡದೇವ್ರು ಶಿವಕುಮಾರಪ್ಪರು ಇವತ್ತು ಕೈ ಸಿಗಲ್ಲ, ಆದ್ರೆ ಅವ್ರಿಗೆ ಮಾಡೋಗಿ ತಪಸ್ಸು, ಅಲ್ಲಿ ಅನೇಕ ಜನರಿಗೆ ದಾರಿದೀಪ, ಅಕ್ಷರ ದಾಸೋ, ಅನ್ನದಾಸ ನಿರಂತರ ಎಲ್ಲಾ ಬಡ್ರ ಮಕ್ಕಳಿಗೆ ಯಾವ್ದು ಜಾತಿ ನೋಡ್ಲಾರ್ದಂಗೆ ಎಲ್ಲರಿಗೂ ವಿದ್ಯೆ, ಅನ್ನ ಪ್ರಸಾದ ನಿರಂತರ ನಡೆದತ್ತ. ಅದ್ರ ಹಂಗೆ ನಮ್ಮ ಗೌಶಿದ್ದ ಅಪ್ಪರ್ನು ಮಾಡಕತ್ತಾರ. ನಾವು ಏನು ಮಾಡೋದು ಬೇಡ ಈ ಸಂಸ್ಕಾರದಾಗ. ಇಲ್ಲಿ ಬಂದಾದ್ಮೇಲೆ ಎಲ್ಲರಿಗೂ ಹೇಳಿ ಒಳ್ಳೆ ಮಾತಾಡೋಣ. ನೀವು ದುಡ್ಡೇ ಕೊಟ್ಟಬೇಕು, ಅವ್ರಿಗೆ ಏನ್ ಮಾಡೋದಿಲ್ಲ. ಎಲ್ಲಾ ಮೊದಲ ತಂದೆ ತಾಯಿ ದೇವ್ರಂತ ನೋಡ್ರಿ. ಎಲ್ಲಾ ಪರಿಸ್ಥಿತಿಯಾಗ ಅವ್ರು ನಿಮ್ ಕೂಡ ಹೆಂಗಾರ ನಡ್ಕೊಲಿ, ನೀವು ದೊಡ್ಡವ್ರ ಆಗ್ಬಿಡ್ರಿ. ನಿಮ್ ಅಣ್ಣತಂಗಾರ ಅಪ್ಪತಂಗಾರ ಅವ್ರು ನಿಮ್ಗೆ ಸಹಾಯ ಕೇಳಿ, ನೀವು ಅವ್ರಿಗೆ ಸಹಾಯ ಕೇಳಿ, ಆಯ್ತಂದ್ರ ಮಾಡ್ರಿ. ಆಗಿಲ್ಲ ಅಂತಂದ್ರ ಏನು ವಿಚಾರಗಳನ್ನ ತಿಳ್ಕೊಳ್ರಿ. ಸ್ವಲ್ಪ ಏನೇ ತಿಳ್ಕೊಂಡ್ರೆ ಅವ್ರ ಮ್ಯಾಗ ತಿಳಿದಿರ ದುರಂಕರ್ಲಿಂದ ನಡ್ಕೋಬೇಡ್ರಿ. ಬುದ್ಧಿ ಐತೆ ಅಂದ್ಮ್ಯಾಗ ಅವ್ರ ಮ್ಯಾಗ ದೌರ್ಜನ್ಯ ಮಾಡ್ಬೇಡ್ರಿ. ಅನುಕೂಲ ಐತೆ ಅಂತಂದ್ಮ್ಯಾಗ ಒಳ್ಳೆಯವ್ರಿಗೆ ನಡ್ಕೊಳೋ ಪ್ರಯತ್ನ ಮಾಡ್ರಿ. ಜ್ಞಾನ ಅಂತಂದ್ರೆ ಏನ್ ಹೇಳ್ರಿ, ಪ್ರೀತಿ ಅಂದ್ರೆ ಅಂತ ಏನ್ ಹೇಳ್ರಿ, ಅವ್ರ ಜೊತೆ ಒಳ್ಳೆ ನಡ್ಕೊಳ್ಳೋದು. ನಾವು ಅಣ್ಣತಮ್ಮರ ಜೊತೆಗೆ ವಿರೋಧ ಮಾಡ್ತೀವಿ. ಪರಿಸ್ಥಿತಿ ಇದ್ದು ಘನ ಉರಿತಿರ್ತಾನ, ಚಲೋ ಇದ್ದ ಘನ ಉರಿತಾನ. ಬಾಳ ಮಂದಿ ನೋಡಿ ಕಲಿಯುವುದೇ ಬರೀ ಅದೇ ಸಿಗ್ತೈತಿ. ಯಾಕೆ ಉರಿತೀರಿ? ಖಾಲಿ ಆಗ್ತೈತಿ. ಯಾವ್ದೋ ರೋಗದ ಖಾಲಿ ಆಗ್ತೈತಿ, ಮಕ್ಳು ಖಾಲಿ ಮಾಡ್ತಾರ, ಇನ್ನೊಬ್ಬ ಬಂದ್ ಖಾಲಿ ಮಾಡ್ತಾನ. ಎದ್ರಾಗಾರ ಒಂದ್ ಲಾಸ್ ಆಗ್ಬಿಡ್ತಿ. ಒಳ್ಳೆದಾರ ನಿಟ್ರಿ ನೀ ಯಾವ ಕಾರಣಕ್ಕೂ ಲಾಸ್ ಆಗಲ್ಲ. ಎಷ್ಟು ಉರಿತೀರಿ ಅಂತಂದ್ರ ಮುಂದೆ ಇರ್ತೈತಿ ಅದು. ಯಾಕಂತ ತಿಳ್ಕೊಳ್ರಿ, ನಿಮ್ಮ ಹೊಲ್ದಾಗ ತೋಟದಾಗ ಎಲ್ಲರಿ ಏನ್ ಬೀಜ ಹಾಕಿರಿ, ಯಾ ಗಿಡ ಬೆಳೆದಿರಿ, ಅದು ಅದೇ ಫಲ ಕೊಡ್ತದ, ಬೇರೆದ್ ಕೊಡ್ತದ? ನಿಮ್ ಮನೆ ಏನ್ ಅಡಿಗೆ ಮಾಡಿ ಅದೇ ಊಟ ಮಾಡ್ತೀರಿ, ಬೇರೆದ್ ಮಾಡ್ತೀರಿ? ಯಾರಿಗಾರ ನೋವು ಕೊಟ್ಟು ನಾವು ಆನಂದಾಗಿರ್ತೀನಿ, ಯಾರಿಗಾರ ನಾವು ದುಃಖ ಕೊಟ್ಟು ಆನಂದ ಇರ್ತೀವಿ, ಎಲ್ಲ ಸುಳ್ಳು. ಒಂದಲ್ಲ ಒಂದ್ ರೂಪದಾಗ ಅವ್ರದ್ದು ಕಷ್ಟ ಇರ್ತಾವ. ಶ್ರೀಮಂತರಾದ್ರೂ ಇರ್ತಾವ, ಬಡವ್ರ ಇರ್ತಾವ, ಅವ್ರಿಗೆ ಹೇಳಕ್ ಬಾಯಿರಲ್ಲ. ನೋಡಕ್ ಅವ್ರತಾಗ ದೊಡ್ಡ ದೊಡ್ಡ ಮನಿ ಇರ್ಬೋದು, ಕಾರ್ ಇರ್ಬೋದು, ಸಂಪತ್ತು ಇರ್ಬೋದು, ಅದ್ರ ಡಬಲ್ ಅವ್ರ ದುಃಖ ಇರ್ತದೆ, ಹೇಳ್ಕೊಳಕ್ ಬಾಯಿರಲ್ಲ ಅವ್ರಿಗೆ. ಬೇರೆ ರೂಪದಾಗ ಇರ್ತಾವ, ಯಾವ್ದೋ ಒಂದು ರೂಪದಾಗ ಇರ್ತಾವ. ಇದು ಬರ್ದಿಟ್ಕರಿ. ಗುಡಿಸ್ಲಾಗಿದ್ದಾರ, ಆರಾಮ ಇದಾರ. ಬಡವ್ರು ಇದ್ರೆ ಸುಖ ಶಾಂತಿ ನೆಮ್ಮದಿ. ಬಡವ್ರು ಏನ್ ಸತ್ತಾರ? ಬಡವ್ರು ಎಲ್ಲರೂ ಬದುಕ್ಯಾರಲ್ಲ, ಅವ್ರ ಜೀವನ ನಡೆದವಲ್ಲ. ಪ್ರತಿಯೊಂದು ಯಾವುದೋ ಒಂದು ರೂಪದಾಗ ಸರ್ಕಾರ ಅಂದ್ರೆ ಅದು ಪರಮಾತ್ಮ ಸರ್ಕಾರ. ಯಾರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸರ್ಕಾರ ಅಲ್ಲ. ಅವ್ರನ್ನ ಮಾಡ್ತಕ್ಕಂಥ ಕೆಲಸ ಮೇಲೆ ಅವ್ರನ್ನ ನೇಮಕ ಮಾಡಿ ಅವ್ರ ಮುಖಾಂತರ ಮಾಡಿಸ್ತಿರ್ತಾನೆ. ಅವರು ಪರಮಾತ್ಮ ಮಕ್ಕಳೇ, ಅವ್ರನ್ನ ಆಯ್ಕೆ ಮಾಡ್ಕೊಂಡ ನೀ ಇದು ಮಾಡಿದಂತ. ನಿಮ್ದೆಲ್ಲ ದುಡ್ಡು ತೊಗೊಂಡು ಎಲ್ಲ ಅವ್ರ ಮನೆಗೆ ಹೋಗಲ್ಲ. ಅವ್ರು ಯಾವ್ದೋ ಒಂದು ರೂಪಾಯಿ ಕರಗಿಸ್ಲೇಬೇಕು, ಕರಗಿಸ್ತಲೇ ಇರ್ತಾರ. ಹಳೆ ಜನ ಕರ್ಮ ಮಾಡ್ತಾನೆ. ಯಾವ್ದೋ ಒಬ್ಬ ರಾಜ ಇದ್ದ, ರಾಜ ಯುದ್ಧ ಮಾಡಿದ್ರು, ವೈರಿಗರ ಒಳಗೆ ಅದು ಯುದ್ಧ ಅಂತಿದ್ರಿ. ಈಗ ಅವರು ರಾಜರೇ, ಒಂದೊಂದು ಪಾರ್ಟಿಗಳು ಒಬ್ರು ರಾಜರೇ. ಯಾವ್ನು ಸೋಲ್ತಾನೆ, ಅವ್ನು ಗೆಲ್ತಾನೆ, ಕಾನೂನುಗಳು ಕೊಲೆ ಸುಲಿಗೆ ಅಂತೆಲ್ಲ ಮಾಡ್ಕೊಂಡ್ರ ರಾಜರೇ ಅವರು. ಮರ್ಯಾರೆಲ್ಲ ರಾಜ. ಎಲ್ಲ ಒಂದು ಜಗದಾಗ ಕೂಡ್ಬೇಕು, ಒಂದು ಅನುಭವಿಸು ಮಾಡ್ಬೇಕಂದ್ರೆ ಪರಮಾತ್ಮನೇ ಅದಕ್ಕೆ ಅವ್ರು ಶಕ್ತಿ ಕೊಟ್ಟಿರ್ತಾನೆ. ಯಾವಾಗ ಪರಮಾತ್ಮ ಶಕ್ತಿ ವಾಪಸ್ ಇಸ್ಕೊಂತಾನಲ್ಲ, ಅವ್ರು ಆ ಸ್ಥಾನದಾಗ ಇರಕ್ ಸಾಧ್ಯ ಇಲ್ಲ. ರೋಗ ರುಜಿನಗಳು ಬಂದು ಅಂತಾರ ಅವ್ನು ಮಹಾಪಾಪಿ. ಸಾವು ಬಂದಾಗ ಇಮಿಡಿಯೇಟ್ ಗೊತ್ತಿಲ್ಲದಂಗ ಅವ್ನು ಅನುಭವಿಸಿ ಹೋದಂತಂದ್ರ ಅವ್ನು ಪುಣ್ಯವಂತ. ಸಾವು ತಕ್ಷಣ ಬಂದಂಗ ಹೋದಂದ್ರ ಅವ್ನು ಕಷ್ಟ ಕೊಟ್ಟಿಲ್ಲ ಅಂದ್ರೆ ಅವ್ನು ಧರ್ಮ ಪರಮಾತ್ಮ ಅವನ ಮೇಲೆ ಪ್ರೀತಿ ಅದ. ಹಾಸ್ಪಿಟ್ಲಿಗೆ ಬಿದ್ದು ನರಳಕತ್ತಾನ, ದಿನ ಸಾವು ಕರೆಕತ್ತಾನ, ಸಾವು ಬರೋಲ್ತ ಅಂತಂದ್ರ ಅವ್ ಕರ್ಮ ಎಂತದ್ ಮಾಡ್ಯಾನಂತ ನೋಡ್ರಿ. ರೋಗ ರುಜಿನಿ ಬಂದಿಲ್ಲ ಅಂದ್ರ ನೀವೆಲ್ಲ ಪುಣ್ಯವಂತ್ರೆ. ನಾವ್ ಇಲ್ಲಿ ಯಾರು ಪುರಾಣ ಪುಣ್ಯಕತಿ ಕುಂತಿಲ್ಲ. ನಾವ್ ಇಲ್ಲೆಲ್ಲ ಕುಂತೀರಂದ್ರೆ ಅಣ್ಣತಮ್ಮ ರಕ್ತಂಗರ ಇವನೇ. ಶರೀರದಾಗ ನಮ್ಮ ಮನೆ ಕೊಟ್ಟಿದ್ರೆ ಅವ್ರ ಅಣ್ಣತಮ್ಮ ರಕ್ತಂಗರಲ್ಲ. ನನ್ನ ಜೊತೆಗೆ ಇಲ್ಲೆಲ್ಲ ಕುಂತಿರಲ್ಲ. ನಿಮ್ ಜೊತೆಗೆ ನನ್ಗೇನ್ ಇವತ್ತು ಪರಮಾತ್ಮ ಇವತ್ತೆಲ್ಲ ಪರಮಾತ್ಮ ನನ್ ಕೂಡ ಹೇಳಕ್ಕೇನ್ ಇದು ಎಲ್ಲ ಕಾರ್ಯಕ್ರಮದಾಗ ಆತ ನನ್ನ ಬೆಳ್ಸಕತ್ತಾನಲ್ಲ, ಆತನ ಪ್ರೀತಿಗೆ ಆಶೀರ್ವಾದಾಗ ನಾ ಸೋತೀನಿ. ನಾ ಇಲ್ಲಿ ಏನು ಮಾತಾಡಕ್ ಬಂದಿಲ್ಲ. ಲಿಂಗ ಪೂಜೆ ಇದೆ ನಂದು. ನನ್ ಕರ್ಕೊಂಬಂದಾನ, ನಿಮ್ ಜೊತೆ ಕೂಡ್ಸಾನ. ಅಕ್ಕವ್ರು ನಮ್ ತಾಯಿ ಇದ್ದಂಗ, ನಮ್ಮವ್ ಇದ್ದಂಗ. ಅವ್ರ ಕೆಲ್ಸ ಬಾಳ ಐತೆ. ನಾನು ಇದ್ರ ಇರ್ಬೋದ ಹೇಳಿನಿ, ಮುಂದೆ ಕೆಲಸ ನಿಂದನ ಬಾಳ ಐತಪ್ಪ ಅಣ್ಣ, ನೀ ಸುಮ್ನೆ ಬಂದೆ ಇಲ್ಲಿ ತನ ಓದು ದಿವಸ ಓದು, ಮುಂದ್ ಕಾರ್ಯಕ್ರಮ ಬಾಳ ಐತೆ ಅಂತೇಳಿ ಅವ್ರಿಗೆ ಮೊನ್ನೆ ವಿಷಯ ಹಂಚ್ಕೊಂಡಿ. ನಾನು ಇನ್ನ ಒಂದ್ ತಿಂಗಳಾಗ್ಬೋದು ವಿಷಯ ನೆನಪು ಬಂತು. ಯಾಕಂದ್ರೆ ಅವ್ರ ತಾಯಿ ಸಮಾನ ನೋಡಿತೇನೆ ಅಂದ್ರೆ ಅವ್ರು ಮಾಡೋ ಕೆಲಸಗಳು ಬಾಳ ಅದಾವ. ಅದಕ್ಕೆ ಸಹಯೋಗ ಕೊಡಕ್ ಅವ್ರ ಪರಮಾತ್ಮ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಏನೇನ್ ಕೆಲಸ ಮಾಡೋಣ. ಇವತ್ತು ಇಮಿಡಿಯೇಟ್ ಆಗಿ ಮೊಟ್ಟರಣ್ಣ ಇದ್ರಾಗ ಅವ್ರನ್ನ ಶಾಮಿಲ್ ಅದಾರ.
ತಾವ್ರಿಗೇರಿ ಗೊತ್ತಾ ನಿಮ್ಗೆ ಇಲ್ಲಿರೋರಿಗೆ? ಹಾ, ತಾವ್ರಿಗೇರಿ. ಹಾ, ಆ ತಾವ್ರಿಗೇರಿ ತಲ್ಲಿ ಮೌಂಟ್ ಅಬೂನ ಯಾರ್ಯಾರು ಹೋಗಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಂಬರ್ರಿ. ಎಲ್ಲೆಲ್ಲಿ ಹೋಗೋದು ಬಿಟ್ಟು ಬಿಡ್ರಿ. ಎಷ್ಟೇ ಕಷ್ಟ ಇರ್ಲಿ ಅಕ್ಕರ್ನ ಬಿಡ್ಬೇಡ್ರಿ, ಇರ್ಬದ್ರಣ್ಣನ್ ಬಿಡ್ಬೇಡ್ರಿ. ಯಾಕಂದ್ರ ನೀವು ಶರಣರು, ಜಾತಿಲಿಂದ ಶರಣರು ನೀವು. ಈ ಮನುಷ್ಯ ಮಾಡಿಲ್ಲ ಆ ಜಾತಿ ಸಂಬಂಧ ಇಲ್ಲ ನಿಮಗೆ, ಪರಮಾತ್ಮಲಿಂದ ನೀವು ಶರಣರೇ. ಇವತ್ತು ಇಲ್ಲಿ ಕುಂತಿರಂದ್ರೆ, ಈ ಜಗದ ದೇವಸ್ಥಾನದ ಕುಂತಿರಂದ್ರ ಊರ್ ತುಂಬಾ ಜಗತ್ ತುಂಬಾ ಮಂದಿ ಅದ. ನಾವು ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡು ಇಲ್ಲಿ ಕೂಡ್ಸ್ಯಾನ? ಒಂದು ಸಿನಿಮಾದಾಗ ಹೋಗಿ ಕುಂತಿರಂದ್ರ, ಒಂದ್ ಚಲೋ ಸಿನಿಮಾ ಇತ್ತಂದ್ರೆ ಒಳ್ಳೆ ಯಾಕೆ ಹೋಗಿ ನೋಡ್ತೀರಿ? ಈಗ ಅದ್ರಾಗ ಬಂದಿರೋ ನೀವೆಲ್ಲ ಪರಮಾತ್ಮನ ಸಿನಿಮಾದಾಗ ಇದೀರಿ ನೀವೆಲ್ಲಾರು. ಅತನ ಜೊತೆಗೆ ಕುಂತೀರಿ, ನನ್ನ ಜೊತೆಗೆಲ್ಲ. ನಾನು ಹೇಳ ನೋಡಿ ನಂದು ಯಾವ್ದು ಅಲ್ಲ, ಎಲ್ಲ ಅತಂದೆ. ಆತ ಬೇಕಂದ್ರೆ ಏನಾರ ಮಾಡಿಬಿಡ್ಬೋದು. ನಿಮಗ್ ಸುಖ ಕೊಡಕ ಆತ ಕುಂತಾನ. ನಿಮ್ಗೆ ಏನ್ ಬೇಕು, ನಿಮ್ಗೆ ಒಳ್ಳೇದು ನೋಡಕ ಅವನೇ ನುಡಿಸ್ತಾನ. ನಾಂದೇನೆ ಏನಾರ ನುಡಿಸ್ಬೇಡಪ್ಪ. ಅವ್ರಿಗೆ ಮೈ ಮನಸ್ಸು ಹಗರ ಆಗ್ಬೇಕು. ನೀವೆಲ್ಲ ಪುಣ್ಯವಂತರೇ, ಸತ್ಯ ಹೇಳಕತ್ತೀನಿ. ರೊಕ್ಕ ಆಸ್ತಿ ಅಲ್ಲ. ಇವತ್ತು ಇಲ್ಲಿ ಕುಂತೀರಿ ನೀವೆಲ್ಲ ಪುಣ್ಯವಂತರೇ. ರೊಕ್ಕ ಗಳಿಸ್ಬೋದು, ಬರ್ಬೋದು, ಹೋಗ್ಬೋದು. ಪರಮಾತ್ಮನ ಯಾರು ಪ್ರೀತಿ ಮಾಡ್ತಾರ ಮಕ್ಕಳ ತರ, ಪರಮಾತ್ಮ ಜೊತೆಗೆ ಯಾರು ನಡೀತಾರಲ್ಲ ಅವ್ರು ಯಾವಾಗಲೂ ಸುಖದಾಗೆ ಇರ್ತಾರ. ಶರೀರನೇ ನಮ್ಮ ಮಾತು ಕೇಳಲ್ಲ. ಇದ್ರಾಗ ನೋಡ್ರಿ, ಏನ್ ಬೇಕಾದ್ರೆ ರೋಗನೇ ಬರ್ತಿದ್ಕ, ಏನ್ ಬೇಕಾದ್ರೆ ಕೆಡ್ತ. ಯಾಕಂದ್ರ ಪ್ರತಿಯೊಬ್ಬರಿಗೆ ಹೇಳ್ತಾರಲ್ಲ, ಅಕ್ಕಂಗೆ ಅಣ್ಣತಮ್ಮರಿಗೆ ಇಲ್ತಂದ ತಾಯಂದ್ರಿಗೆ, ಇವತ್ತೇನ್ ಅಡಿಗೆ ಊಟ ಮಾಡಿವಲ್ಲ, ನಾಳೆ ಮುಂಜೆ ನಮ್ದು ಆರೋಗ್ಯ ಚೆನ್ನಾಗಿತ್ತ, ಆ ಅಡಿಗೆ ನಮ್ಮ ಆರೋಗ್ಯಕ್ಕೆ ಆಗಿ ಬಂದೈತೆ ಅಂತ ಅರ್ಥ. ಯಾವಾಗಾರ ಒಟ್ಟಿಗೆ ಇರುತ್ತೆ, ಹಿಂದಿನ ದಿನ ಏನ್ ತಿಂದ್ವಿ ಅಂತ ನೆನಪಿಟ್ಕೋಬೇಕು. ಅಂತದ್ನ ಕೊಡಬಾರ್ದು. ಗೊತ್ತ, ನಿಮ್ ರೊಕ್ಕ 1 ರೂಪಾಯಿ ದವಾಖಾನಿಗೆ ಹೋಗಲ್ಲ. ಯಾವ ಡಾಕ್ಟರ್? ನಿಮ್ಗೆ ನೀವೇ ಡಾಕ್ಟ್ರು. ನೀವು ಹೊಲ್ದಾಗ ದುಡಿಯೋರು, ಕೆಲಸ ಮಾಡೋರು, ನಿಮ್ಗೆ ಯಾವ ರೋಗ ಬರಲ್ಲ. ಏನ್ ತಿಂದ್ರೆ ನನ್ನ ಶರೀರಕ್ಕೆ ನಡೀತದ, ಏನ್ ತಿಂದ್ರೆ ನಡೆಯಲ್ಲ ಅಂತ ತಿಳ್ಕೊಂಬಿಟ್ರೆ ಸಾಕು. ನೀವು ಯಾವಾಗ ನನ್ನ ಆರೋಗ್ಯ ಅರಗಿಸ್ಕೊಂತ ಇದ್ರೊಳಗೆ ಹೋಗಿ ರಕ್ತ ಆಗಿ ಇದ್ರ ನರದಾಗೆಲ್ಲ ಅರ್ಧ ಶಕ್ತಿ ತುಂಬತದಲ್ಲ, ಅದ್ ತಿಳ್ಕೊಂಡ್ರೆ ಫೇನ್ ಆಯ್ಸಲ ಇಷ್ಟು ದವಾಖಾನೆ ಬಿಟ್ಟೆವು. ಚವಣ್ಯಾಗ ನೋಡ್ರಿ, ನೀವು ಹೆಸರು ಬರ್ಸಕ್ ರೊಕ್ಕ ಕೊಡೋ ಪರಿಸ್ಥಿತಿ ಬಂದೈತಿ. ಮೊದಲ ಡಾಕ್ಟರ್ ಕರೆದ್ರೆ ಮನೆಗೆ ಬಂದು ಚಾ ಕುಡಿದು ಪ್ರೀತಿಲಿಂದ ಮಾತಾಡಿ ರೊಕ್ಕ ಬೇಡ ಅಂತ ಓದ್ತದ ಡಾಕ್ಟರ್. ಅಂತ ಡಾಕ್ಟರ್ ನಾವು ನೋಡಿ, ನೀವು ನೋಡ್ರಿ ಬಹಳಷ್ಟು ಮಂದಿ. ಈಗ ಡಾಕ್ಟರ್ ಹೆಸರು ಬರ್ಸಕ ರೊಕ್ಕ ಇಟ್ಬಿಟ್ಟಾನ. ಎದಕ್ಕಂತ ಕೋಟಿ ಗಟ್ಲೆ ಅವ್ರಿಗೆ ಲೂಟಿ ಮಾಡ್ತಾರ ಕಾಲೇಜ್ನಾಗ ಓಸತ್ನಾಗ. ಮತ್ತೆ ಈಗ ದೇವ್ರ ಏನ್ ಮಾಡ್ರಿ, ನಿಮ್ ಕೆಟ್ಟ ಕರ್ಮ ಮಾಡಿ. ಈಗ ನಾವು ಯಾರ್ಯಾರು ಏನೇನ್ ಕರ್ಮ ಮಾಡ್ರಿ ನಮ್ಮ ಆತ್ಮಕ್ಕೆ ಎಲ್ಲರಿಗೂ ಗೊತ್ತಿರುತ್ತ. ತಪ್ಪಾಗೈತೆ ಅಂತ ಹೇಳಿ ಪರಮಾತ್ಮ ಈ ಕ್ಷಣಲಿಂದ ಹೇಳ್ಬೇಕು, ಇದ್ರಲಿಂದ ಪಾರ್ ಮಾಡಿಬಿಡು ನನಗ. ನಾ ಎಷ್ಟು ಮಂದಿ ಯಾರಿಗಾರ ತಿಳಿಲಾರ್ದ ನೋಯಿಸಿದ್ದೆ ಅಂದ್ರ, ಏನೋ ತಿಳಿಲಾರ ತಪ್ಪಾಡಕದ, ಅದ್ರಲಿಂದ ದಿನ ಉಳಿಸ್ಬಿಡು ನನಗ. ಮತ್ ನನಗೆ ಯಾಕೆ ಸುಮ್ಮನೆ ಮುಳ್ಳಾಗಿ ನಡೆಸ್ತಿದ್ದೆ? ನನಗೂ ಹೂವಿನ ಹಾಸಿಗೆ ನಡೆಸು. ತಿಳಿಲಾರ್ದ ಮಾಡಿದ್ದೇನು. ಈ ವರ್ಷಗೂ ಎಲ್ಲೆಲ್ಲ ವಯಸ್ಸಾದ್ರಲ್ಲಿ ಬಂದ್ ಕುಂತೇವೆ ಅಂದ್ರೆ ಪುಣ್ಯವಂತರೇ ನೀವು. ಯಾವಾಗ ಯಾರು ಎಲ್ಲಿ ಪರಿವರ್ತನೆ ಆಗ್ಬೇಕಂತ ಪರಮಾತ್ಮ ಗೊತ್ತ, ನಮ್ಗೆ ಗೊತ್ತಿಲ್ಲ. ನಾವ್ ಹೇಳಿದ ತಕ್ಷಣ ನಿಮ್ ಭಾಗ್ಯ ದೊಡ್ಡದಾಗ್ತದ. ಒಂದು ಹುಟ್ಟಿದ ಮಗು ಐತಲ್ಲ, ಅದ್ ನಡೆಯಕ್ಕೆ ಎಷ್ಟು ಟೈಮ್ ನಡೀತದ? ಎಷ್ಟು ಟೈಮ್ ನಡೀತದಮ್ಮ? ಎಷ್ಟು ದಿವ್ಸ ಮೇಲೆ ನಡೆಯಕ್ಕೆ ಕಲಿತದ ಕೂಸು? ಹೌದಾ? ಮತ್ತೆ ಒಂದೇ ದಿವ್ಸ ಬೆಳಗ್ಗೆ ಎದ್ದುಗಳೇ ನಿಮ್ ಭಾಗ್ಯ ದೊಡ್ಡದಾಗಿ ಬೀಳಿ ಅಂತಂದ್ರೆ ಆಗೋದಿಲ್ಲ. ಕೂಸೆ ನಡೆಯಕ್ಕೆ ಅಷ್ಟು ದಿವ್ಸ ಹಿಡಿತದೆ. ಮತ್ ದೇವ್ರು ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ. ದಿವ್ಸ ಆತನ ದಾರ್ಯಾಗ ಹೆಚ್ಚಿಗೆ ಆತನ ಕೂಡ ನಶೆದಾಗ ಹೋದ್ ಕಲಿಬೇಕು. ಮಂತ್ರ ತಂತ್ರ ಹೇಳ್ಬೇಕಾಗಿಲ್ಲ. ಯಪ್ಪ ನೀ ಇಟ್ಟಂಗಿರ್ತೀನಿ, ನಿನ್ ದಾರ್ಯಾಗ ನಡ್ಸಪ್ಪ. ನಂಗೇನ್ ಮಂತ್ರ ತಂತ್ರ ಗೊತ್ತಿಲ್ಲಪ್ಪ. ಸ್ವಚ್ಛಾಗಿ ಸ್ನಾನ ಮಾಡ್ತೀನಿ, ತುಂಬಾ ವಿಭೂತಿ ಹಚ್ಕೊಂತೀನಿ, ಏನ್ ಮಾಡ್ತೀನಿ ನೀನ್ ನೆನಪಿನಾಗ ಮಾಡ್ತೀನಿ, ಏನ್ ಕೆಲಸ ಮಾಡ್ತೀನಿ ನೀನ್ ನನ್ನ ಜೊತೆಗೆ ಇರ್ಬೇಕು ನೋಡಿ, ಒಟ್ಟ ನನ್ ಬಿಡ್ಬೇಡ. ಎದಕ್ಕಂದ್ರ ಹೊರಗಿನ ವೇವ್ಸ್ ಅದಾವಲ್ಲ, ವೇವ್ಸ್ ಅಂದ್ರ ಅದು ಇಂಗ್ಲಿಷ್ ವರ್ಡ್ ಆಯ್ತು, ಅಲೆಗಳು. ಮನಸ್ಸಿನಾಗ ಬರ್ತಕ್ಕಂಥ ವಿಚಾರಗಳಿಗೆ ಅಲೆಗಳಂತ ಹೇಳ್ತೀವಿ. ಮುಂಜಾನೆ ಒಂದ್ ನಮನೆ ಬರ್ತಾವ, ಮಧ್ಯಾಹ್ನ ನಮನೆ ಬರ್ತಾವ, ರಾತ್ರಿ ಒಂದ್ ನಮನೆ ಬರ್ತಾವ. ಅಲೆಗಳನ್ನೇ ಮನುಷ್ಯನಿಗೆ ಹಾಳು ಮಾಡಿ ಇಟ್ಟು ಬಿಡ್ತಾವ. ಅದ್ರಾಗ ಒಳ್ಳೇದು ಯಾವ್ದು ಬಂತ ಕೆಟ್ಟ ತಿಳ್ಕೊದ್ರಾಗ ಮನುಷ್ಯ ಫೇಲ್ ಆಗಿಬಿಟ್ಟ. ಒಳ್ಳೇದ್ ಬಂತ ಗೆದ್ದೋದಾವ, ಕೆಟ್ಟ ಅಲೆಗಳೇ ಬಂತ ರೋಗ ತುಕ್ಕದ, ಮಾನಸಿಕ ತುತ್ತದ, ಏನ್ ಕೆಲ್ಸಕ್ಕೆ ತುತ್ತದ, ಏನ್ ರೋಗ ಬಂದು ಅದೆಲ್ಲ ಅಲೆಗಳನ್ನೇ ಕಾರಣ. ನೋಡ್ಬೇಕು ಹೆಂಗ ನೀವೇನ್ ಒಂದ್ ಪ್ರತಿಯೊಂದು ಮನುಷ್ಯ ಮನೆ ಕಟ್ತಾನೆ, ಮನೆ ಕಟ್ಟಿದ್ಗಳೇನೆ ಅವಕ್ಕೆ ಬಾಗಲ, ಕಿಟಕಿ, ಕಂಪೌಂಡ್ ಅಂತ ಎದಕ್ ಮಾಡ್ಯಾನ ಹೇಳ್ರಿ? ಕಂಪೌಂಡ್ ಎದಕ್, ಬೇಲ್ ಎದಕ್ ಹಾಕ್ಯಾರ ಹೇಳ್ರಿ? ಏನ್ ಬೇಕಾದ್ರು ಬರ್ಬಾರ್ದಂತ ಹಾಕ್ಯಾನಲ್ಲ, ಒಳಗೆ ಏನ್ ಬೇಕಾದ್ರು ಬರ್ಬಾರ್ದಂತ ಹಾಕ್ತಾರಲ್ರಿ ಗೇಟ್, ಕಂಪೌಂಡ್. ನಾವ್ ಅದ್ರಾಗ ಫೇಲ್ ಆಗಿಬಿಟ್ಟು ನಮ್ಮ ಮನಸ್ಸಿನಾಗ ಬರ್ತಕ್ಕಂಥ ವಿಚಾರಗಳಿದ್ ಒಳ್ಳೇದ ಕೆಟ್ಟದ ತೋಬೇಕು ತೋಬಾರ್ದು, ಇದು ನನ್ನ ಆರೋಗ್ಯನ ಇಳಿಸ್ತದೋ ಕೆಳಸ್ತದೋ ಖಬರೇ ಇಲ್ಲ ನಮಗ. ಈಗ ಆಯ್ತು ನೀವೆಲ್ಲ ಒಳ್ಳೇರದು, ಯಾವನೋ ಒಬ್ಬ ತಿಳಿದೋ ತಿಳಿಲಾರ ಬಂದ್ ನೀವು ಚಲೋ ಎಲ್ಲ ಕೆಟ್ಟಾರ ನೀವು ಅಂತಾರ ಇಂತಾರ ಇಲ್ಲ ಸಲದ್ ಬೆಗಳ ಬೈತಾನ. ಹಂಗ ಯಾಕೆ ತೊಗೊಂಡ್ಬಿಡ್ತೀರಿ ನೀವು? ಕಂಪೌಂಡ್ ಹಾಕಿರ್ತಿರಲ್ಲ, ಎಮ್ಮಿ ಕ್ವಾಣಗಳು ದನಗಳು ಅವೆಲ್ಲ ಕುರಿಗಳು ಬರ್ಬಾರ್ದು ಗೇಟ್ ಹಾಕಿರಲ್ಲ. ಅವ್ ಏನೋ ದೇವ್ರ ಇವ್ನ ಕ್ಷಮಸನ ಬುದ್ಧಿ ಬಂದಾಗ ನಿಮ್ಮಂತ ದೊಡ್ಡ ಶ್ರೀಮಂತರ ಯಾರು ಅಲ್ಲ ಗುಣದಿಂದ. ಮಕ್ಳು ಇರ್ಬೋದು, ಅಣ್ಣತಂಬ್ರ ಹಾಕಿದ್ರೆ ದೇವ್ರ ಕ್ಷಮಸು, ಇವನ್ ಕೆಟ್ಟ ಕರ್ಮ ಕಟ್ಟಿಕೇಳಕತ್ತಾನ. ಅವ್ನಿಗೆ ಏನಕ್ಕಿಂತ ನಿಮ್ ಮನಸ್ಸಿನಾಗ ಹೇಳ್ಕೊಂಡು ದೇವ್ರಿಗೆ ಒಪ್ಪಿಸ್ಬಿಡ್ರಿ. ಇನ್ನೊಮ್ಮೆ ನನ್ನ ಎದುರಿಗೆ ಬರ್ಬಾರ್ದು, ಇಂಥದ್ದು ಮಾತಾಡ್ಬಾರ್ದಪ್ಪ ನೀನ್ ನೋಡ್ಕೆ. ಯಾಕಂದ್ರ ನನಗ ಆ ವೈರಿ ಅಲ್ಲ, ನಾನು ಅವ್ರಿಗೆ ವೈರಿ ಅಲ್ಲ. ಅವ್ನಿಗೆ ಏನೋ ಮಾಯ ಕಾಡಕತ್ತದ, ಅವ್ನ ಸಂಸ್ಕಾರ ಕೆಟ್ಟದ. ಅವನಿಗೆ ಒಳ್ಳೇದ್ ಮಾಡಿ ನನಗ್ ಕೊಟ್ಟಂಗ ಅವನಿಗೂ ಒಳ್ಳೇದ್ ಕೊಟ್ಬಿಡು. ನೀನ್ ಯಾಕೆ ಅವ್ನು ಮರ್ತ್ ಬಿಟ್ಟಿ? ನೀ ಮರ್ತಲ್ಲೇ ಅವ್ ಬಿದ್ದ ಗಟ್ರನಾಗ.
ನೀ ಮತ್ತಲ್ಲಿ ಇಂಥದೆಲ್ಲ ಮಾತಾಡ್ ಕಲ್ತ ನೀ ಕರ್ತಲ್ಲಿ ದುಶ್ಚಟಕ್ಕೆ ಹೋದ ಕುಡಿಯೋದ್ ಕಲ್ತ ತಿನ್ನೋದ್ ಕಲ್ತ ಎದ್ರ ಮಾತಾಡ್ ಕಲ್ತ ನನಗ್ ಕೊಟ್ಟಿರಿ ಪ್ರೀತಿ ಸಂಸ್ಕಾರ ಅವನಿಗೂ ಸ್ವಲ್ಪ ಕೊಟ್ಬಿಡು, ಅವನ ಮ್ಯಾಗ ಕರುಣೆ ತೋರ್ಸು. ಅವಾಗ ನಿಮ್ಗೆ ಅಯ್ಯೋ ಅನ್ಸುತ್ತ, ಅವ್ ಯಾರ ಏನಂದ್ರೆ ಅವ್ರ ಮ್ಯಾಗ ಸಿಟ್ಟೆ ಬರಲ್ಲ. ಸಿಟ್ಟು ಯಾವಾಗ ಬರ್ತೀವಿ ಅಂದ್ರೆ ಒಂದಿದ್ದೆಲ್ಲ ತೊಗೊಂಡ್ಬಿಡ್ತೀವಲ್ಲ, ನಿಮ್ಗೆಲ್ಲ ಚಲೋ ಇಲ್ಲ ಅಂದ್ರೆ ನೀವು ಯಾವ ನಿಮ್ಗೆ ಸರ್ಟಿಫಿಕೇಟ್ ಕೊಡಕ್ಕವ ಯಾರು? ಅವನೇ ಕೆಟ್ಟ ನನ್ ಮ್ಯಾಗ ಅವ ಯಾರು? ತಂದೆ ತಾಯಿ ಕೊಡ್ಬೇಕು, ಗುರು ಕೊಡ್ಬೇಕು, ನಿಮ್ ಹಿತೈಷಿಗಳು ಕೊಡ್ಬೇಕು. ಮೂರನೇ ದಿನ ಯಾವ ಸರ್ಟಿಫಿಕೇಟ್ ದಾರ್ಯಾಗ ಹೋಗೋ ಬರವ ಇಲ್ಲ ನಿಮ್ಗೆ ತಿಳಿದಾರ ಮನೆಗಿದ್ದಾರೆ ಯಾರು ಹೇಳ್ತಾರಂದ್ರ ದೇವ್ರಿಗೆ ಇಷ್ಟ ಹೇಳ್ಬೇಕು, ಇವ್ರು ಚಲೋ ಮಾಡಪ್ಪ, ನಾನ್ ನೀನ್ ಆರಾಮಿರ, ನೀನ್ ನನ್ನ ಜೊತೆಗೆ ಇದೆಲ್ಲ ಸಾಕು. ಯಾಕಂದ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ಶರೀರ ಬಿಡುಗ ಮನುಷ್ಯ ಹುಟ್ಟೆ ಅಂದ್ಮೇಲೆ ಸಾಯೋದು ನಿಶ್ಚಿತ. ಇರತನ ಆರಾಮಿರಕ ನಾವೇ ಪ್ರೋಗ್ರಾಮ್ ಮಾಡಕ್ ನಮ್ನ ಯಾರು ಮಾಡ್ಕೊಡಲ್ಲ. ಇವತ್ತೆಲ್ಲ ನಿಮ್ಮನ್ನ ಯಾರು ಕೈ ಹಿಡಿದು ಕರ್ಕೊಂಬಂದ್ ಕುಡಿಸಿಲ್ಲ, ಪರಮಾತ್ಮ ನಿಮ್ಗೆ ಆ ಬುದ್ಧಿ ಮನಸ್ಸು ಕೊಟ್ಟನ್ ಬಂದ್ ಕುಂತಿರಿ ಇಲ್ಲಿ. ನಾವ್ ಈಗ ಹೇಳ್ತೀವಿ ಅಂತಂದ್ರೆ ಮುಗಿಯೋದೇ ಇಲ್ಲ. ನಿಮ್ ಶರೀರಗೂ ಗೌರವಿಸ್ಬೇಕು, ಸಮಯಕ್ಕೂ ಗೌರವಿಸ್ಬೇಕು. ದಿನನಿತ್ಯ ಈ ದಾರ್ಯಾಗ ನೀವು ನಡೀತಂತ ಪರಮಾತ್ಮಗೆ ನೀವೇ ಕಮಿಟ್ಮೆಂಟ್ ಆಗ್ರಿ. ನೀವೇ ಅದ್ರ ಜೊತೆಗೆ ಒಂದು ಏನು ನಿರ್ಧಾರ ತಗೊಂಡು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು. ನಾನು ಇವತ್ತು ಇಲ್ಲಿ ಕೂಡ್ಸಣ ಹೇಳ್ಸಣ ಅಂತಂದ್ರೆ ನಾನೇನು ಹೇಳಿಲ್ಲ ನಿಮ್ಗ, ಆತನ ನಿಮ್ಗೆ ಏನೋ ಹೇಳ್ಬೇಕು ಮಾಡ್ಬೇಕು. ನಿಮ್ ಸುದ್ದಿ ನಿಮ್ ಕಿವಿಗೆ ಹಾಕ್ಯಾನ, ನಿಮ್ ಕಿವಿಗೆ ಹಾಕಿದ್ರೆ ನಿಮ್ಮ ಆರೋಗ್ಯ ಪರಿವರ್ತನೆ, ನಿಮ್ ಮನಸ್ಸು ಪರಿವರ್ತನೆ ಆಗ್ಬೇಕು. ನಿಮಗ್ ನೀವು ಖುಷಿ ಕೊಟ್ಕೋಬೇಕು, ನಮಗಲ್ಲ. ನಾನು ಶಾಂಡ್ರಿ ಹೇಳ್ದಂಗ ಇನ್ನೊಬ್ರಲ್ಲಿ ನೀವು ಪೂಜೆ ಮಾಡ್ಕೊಂಬಿಡ್ರಿ, ಮಂತ್ರ ತಂತ್ರ ಮಾಡ್ರಿ ಅಂತ ಹೇಳಲ್ಲ. ನಿಮಗ ನೀವು ಉಪಕಾರ ಮಾಡ್ಕರಿ, ನಮಗ ನಾವು ಉಪಕಾರ ಮಾಡಿದ್ರೆ ಒಳ್ಳೆ ವಿಚಾರ ಮಾಡೋದು. ಒಳ್ಳೆ ವಿಚಾರ ಮಾಡಿದ್ರೆ ರೋಗ ಬರೋದಿಲ್ಲ. ಇನ್ನೊಬ್ಬರು ಕೆಟ್ಟ ಬಗ್ಗೆ ಯೋಚನೆ ಮಾಡ್ಬೇಡ್ರಿ, ಅದಕ್ಕೆ ನಿಮ್ಮ ಮನಸ್ಸು ಯಾವಾಗಲೂ ಅಶಾಂತ ಆಗಲ್ಲ. ಓಂ ಶಾಂತಿ ಅಂದ್ರೆ ಏನಂತಂದ್ರೆ ಎಲ್ಲರೂ ಶಾಂತ ಸ್ವಭಾವದಾಗ್ರಿ, ಖುಷಿಲಿಂದ್ರಿ. ನಿಮ್ಗೆ ಖುಷಿಗೆ ಏನಾರ ನಗರಿ ಆಡ್ರಿ, ನಗಚಟ್ಟಿಗೆ ಏನಾರ ಒಂದೆರಡು ಹೆಚ್ಚು ಕಡೆ ಯಾವ್ದು ನೋವು ಕೊಡ್ತದಲ್ಲ, ಯಾವ್ದು ಮುಳ್ಳು ಐತಲ್ಲ ಅದನ್ನ ಬಿಟ್ಬಿಡ್ಬೇಕು. ಮುಳ್ಳು ಯಾವತ್ತಾರ ಮುಳ್ಳಿನ ಗಿಡ ಯಾರಿಗಾರ ಒಳ್ಳೇದ್ ಮಾಡ್ತದ? ನಾವ್ ಏನ್ ಬಿತ್ತೀವಿ, ಹಣ್ಣಿನ ಗಿಡ ಗೆದ್ದರೆ ಹಣ್ಣನ್ನು ಕೊಡ್ತದ, ನೆಳನ್ನು ಕೊಡ್ತದ, ಗಾಳಿನ ಕೊಡ್ತದ. ನಾವ್ ಇನ್ನೊಬ್ಬರ ದಾರಿ ಮುಳ್ಳು ಹಾಕಿದ್ರೆ ನಮ್ಮ ಮನೆಗೆ ನಮ್ ದಾರಿ ಹೆಂಗ್ ಸುಗಮ ಇರ್ತದೆ, ನಮಗೂ ಮುಳ್ಳಿನ ದಾರಿನೇ ಹಾಕ್ತಾರ. ನೀವ್ ಯಾರೇ ಮುಳ್ಳು ಹಾಕ್ಲಿ ಹೂವಿನ ದಾರಿ ಹಾಕ್ರಿ, ನೀವು ಪರಮಾತ್ಮ ನಿಮ್ಗೆ ಹೂವಿನ ದಾರಿ ಹಾಕ್ತಾನ, ಜನ್ಮ ಜನ್ಮಕ್ಕೆ ಹಾಕ್ತಾನ. ಹೂವಿನ ಹಾಸಿಗೆ ಆಗ್ಲಿ ನೀವು ನಡೆ ದಾರಿ, ನಿಮ್ ಕಷ್ಟಗಳು ಹೋಗ್ಲಿ. ನಾ ಇಲ್ಲಿ ಕುಂತೀನಿ ಅಂದ್ರೆ ಇವತ್ತು ಹೇಳ್ತೇನೆ, ಪರಮಾತ್ಮ ನನ್ನ ಮಾತು ಏನಾರ ಕೇಳ್ತಾನಂದ್ರ ನೋಡಪ್ಪ ಇವ್ರು ಏನಾರ ಮಾಡ್ತಿದ್ದಾರಂದ್ರೆ ಒಳ್ಳೆ ನಿನ್ನ ಏನ್ ಮಾಡ್ಕೊಳಮ್ಮ ಹೋಗಿ ಹೋಸ್ರು ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೆಲ್ಲ ಮುಂದೆ ನಡ್ಕೊಳ್ಳ, ಇವ್ರು ಒಳ್ಳೆ ದಾರಿಗೆ ನಡೆಸಪ್ಪ. ಎಲ್ಲಾ ವಯಸ್ಸಿನವ್ರು ಬಂದ್ ಕುಂತಾರ, ಅವ್ರಿಗೂ ಏನೋ ನಿನ್ ಮ್ಯಾಗ ಪ್ರೀತಿ ಐತಿ, ಎಲ್ಲೋ ಭಕ್ತಿಲಿಂದ ಕೈ ಮುಗಿದಾರ, ನಿನ್ ಜೊತೆಗೆ ಇರ್ತೀನಿ ಅಂತ ಬೇಡ್ಕೊಂಡಾರ. ಅವ್ರಿಗೆ ಏನ್ ಬೇಕಾಗೈತಿ ಏನ್ ಮಾಡಿದ್ ನನಗಿಂತ ಚಲೋ ನಿನಗೆ ಗೊತ್ತು. ಒಳ್ಳೇದು ಕೊಡು, ಒಳ್ಳೆ ದಾರ ನಡೆಸು. ಪ್ರತಿನಿತ್ಯ ನಿಮ್ಗೆ ಸಮಯ ಇತ್ತ ಅಂತಂದ್ರ ನಿಮ್ಮ ಆರೋಗ್ಯ ನಿಮ್ ಖುಷಿಗೋಸ್ಕರ ಅಕ್ಕವ್ರ ಕ್ಲಾಸ್ ಹೋಗಿ ಸಂತೆ ಕೆಲವ್ರಿಗೆ ಅಟೆಂಡ್ ಮಾಡ್ರಿ, ನಿಮ್ ಖುಷಿಗೋಸ್ಕರ. ಯಾಕಂದ್ರೆ ನಿಮ್ ಮನೆಗೆ ಒಳ್ಳೇದಾಗುತ್ತೆ. ಸತ್ಯವನ್ನು ಹೇಳ್ತೀನಿ, ಆರೋಗ್ಯಲಿಂದ ಶ್ರೀಮಂತರ, ಆರ್ಥಿಕಲಿಂದ ಶ್ರೀಮಂತರಾಗ್ತೀರಿ. ಹೆಂಗ್ ಶ್ರೀಮಂತರಾಗ್ತೀರಿ? ಸಂಸ್ಕಾರ ಕೆಡಬಾರ್ದು. ಎಲ್ಲಾ ಪರಿಸ್ಥಿತಿ ಏನ್ ಹೇಳ್ರಿ, ಹೆಂಗ್ ನೀವು ಶ್ರೀಮಂತರಾಗ್ತೀರಿ, ಇನ್ನೊಬ್ರಿಗೆ ದುಃಖ ಕೊಡಬಾರ್ದು, ಮನೆಗ್ನವ್ರಿಗೂ ಕೊಡಬಾರ್ದು, ಹೊರಗ್ನವ್ರಿಗೆ ಕೊಡಬಾರ್ದು. ಕೊಟ್ರೆ ಮೈನಸ್ ಆಗುತ್ತ. ಎಲ್ಲಾ ಪರಿಸ್ಥಿತಿ ನೀವು ದೊಡ್ಡ ದೊಡ್ಡ ಶ್ರೀಮಂತ ಇಲ್ಲ ಕುಂತೀರಿ, ಸುಳ್ಳು ಹೇಳೋದಲ್ಲ. ನಾ ಸುಳ್ಳು ಹೇಳಕ್ ಕುಂತಿಲ್ಲ. ನೀವ್ ಎಷ್ಟ ಆತನ ಮನೆ ದಾರಿ ಹಿಡಿತೀರಲ್ಲ ಎಲ್ಲ ವಜ್ಜೆ ಆತನ ಮೇಲೆ ಬೀರುತ್ತೆ. ಹೆಂಗ್ ಹುಟ್ಟಿದ ಖುಷಿ ತಂದೆ ತಾಯಿ ಜಾಪನ್ ಮಾಡ್ತಾರೆ, ಹೆಂಗ್ ಜವಾಬ್ದಾರಿ ತಗೊಂಡಿರ್ತಾರೆ. ನಿಮ್ಗೆ ಏನ್ ಬೇಕಲ್ಲ ನಿಮ್ ಹುಟ್ಟಿದಾಗಲಿಂದ ಅವರೇ ತಂದು ಕೊಟ್ರೆ, ನಿಮ್ಮಪ್ಪ ನಿಮ್ಮವ್ವ. ನೀವು ದೊಡ್ಡವರಾದ್ಮೇಲೆ ನೀವು ಓದ್ಕೊಂಡ್ರಿ, ಯಾರ್ಯಾರು ನೀವು ತಂದೆ ತಾಯಿ ಆದ್ರಿ ಅವ್ರ ಜವಾಬ್ದಾರಿ ನೀವು ತಗೊಂಡ್ರಿ. ಪರಮಾತ್ಮಗೆಲ್ಲ ನಿಮ್ ಜವಾಬ್ದಾರಿ ಕೊಟ್ಬಿಡ್ರಿ. 4 ದಿನ ಇರೋದೈತೆ ಕರೆದಾಗ ಓಡೋಗೋದೈತೆ. ಶರೀರ ಅಂತ ನಿಮ್ದು ಅಲ್ಲೇ ಅಲ್ಲದ, ನಿಮ್ದಾದ್ರೆ ಇದಕ್ಕೆ ಹಸು ಆಗ್ಬಾರ್ದು, ನಿದ್ದೆ ಆಗ್ಬಾರ್ದು, ನೀರಡಿಕೆ ಆಗ್ಬಾರ್ದು, ನಿಮ್ದು ಅಲ್ಲೇ ಅಲ್ಲ. ಇದು ನೀ ನಮ್ದು ಅನ್ಕೊಂಡ್ ಕುಂತೀರಿ ನೀವು. ನಿಮ್ದಾದ್ರೆ ನಿಮ್ಮ ಮಾತು ಕೇಳ್ಬೇಕು. ಇದಕ್ಕೆ ಯಾಕೆ ರೋಗ ಬರ್ಬೇಕು, ಇದಕ್ಕೆ ಯಾಕೆ ಹಸು ಆಗ್ಬೇಕು? ಕರೆ ಸುಳ್ಳು ಅಂದ ನಿಮ್ಗ. ಶರೀರ ನಿಮ್ಮದಂತ, ಇದು ನಿದ್ದೆ ಮಾಡಬಾರ್ದು ಮಗಂದ, ಇದು ಊಟ ಮಾಡಬಾರ್ದು, ಇದು ನೀವ್ ಹೇಳದಂಗೆ ಕೇಳ್ಬೇಕಲ್ಲ, ನೀರನ್ನ ಕೇಳಬಾರ್ದು, ಇದು ಯಾಕೆಲ್ಲನೂ ಕೇಳ್ತದ. ಇದು ಯೋಚನೆ ಮಾಡ್ರಿ, ಇದು ಶರೀರನ ನಿಮ್ದಲ್ಲ. ನಿಮ್ದೇನು ಅಂತಂದ್ರ ಕೇವಲ ಪರಮಾತ್ಮ ಆತ್ಮ ಒಳಗೈತಲ್ಲ, ಆತ್ಮ ಪರಮಾತ್ಮ ಸಂತಾನ. ಆತ ಎಷ್ಟು ದಿವಸ ಈ ಮನೆಗೆ ಇರಕ್ ಕೊಟ್ಟಾನಲ್ಲ ಜಗ ನಿಮ್ ಒಳಗ, ಅದನ್ನ ಸ್ವಚ್ಛ ಇಟ್ಕಿರತ್ತ ನಿಮ್ ಜೊತೆಗೆ. ನಿಮ್ಗೆ ಏನೇನೋ ಕಡಿಮೆ ಮಾಡಲ್ಲ. ಇಲ್ಲಿ ತನ ಇದ್ದ ದಿನಗಳು ಮುಗಿದು ನೀವ್ ಅದನ್ನ ಜೊತೆಗೆ ಎಷ್ಟು ದೋಸ್ತಿ ಮಾಡಿದ್ವಿ, ದೋಸ್ತಿ ಮಾಡ್ರಿ. ಎಲ್ಲರೂ ಅದನ್ನ ಜೊತೆಗೆ ದೋಸ್ತಿ ಮಾಡ್ರಿ, ಫ್ರೆಂಡ್ ಮಾಡ್ಕೊಂಡ್ಬಿಟ್ರತ್ತಾಗ. ತಂದಿ ಮಾಡ್ಕರಿ, ತಾಯಿ ಮಾಡ್ಕರಿ, ಗುರು ಮಾಡ್ಕೊಳ್ರಿ, ದೋಸ್ತನ್ ಮಾಡ್ಕೊಳ್ರಿ. ಏನ್ ಮಾಡ್ಕೊಂತ ಅವ್ನ ಫ್ರೆಂಡ್ ಮಾಡ್ಕೊ ಮಂತ್ರ ತಂತ್ರ ಬೇಕಾಗಿಲ್ಲ. ಅದು ಆತನಂತ ನನಗೂ ಪ್ರೀತಿ ಮಾಡೋ ಸಿಗಲ್ಲ, ಬರೇ ಕಾಯಿ ಹೊಡ್ರೆ ಬೇಡಿಕೆ ಭಿಕ್ಷಿಕರ ಬರ್ತಾರ ಅಂತ ಅಲ್ಲಿ ಬರೀ ಬೇಡಕ ಬರ್ತಾವ ಕೋಡಿಗಳೆಲ್ಲಾರ. ಏನಾರ ಒಂದ್ ಬೆಡ್ಕೊಳಕ ಬರ್ತಾರ, ನನ್ನ ಮಕ್ಳಿಗೆ ಕೊಡು, ನನಗ್ ಕೊಡು, ನಮ್ಮ ಅವ್ ಕೊಡು, ನಮ್ಮ ಅಪ್ಪ ಕೊಡು, ಯಾರಿಗಾರ ಒಂದ್ ಏನಾರ ಕೊಡು, ತನಗ್ ಬೇಕು. ಅಲ್ಲಿ ಒಂದ್ ವ್ಯವಹಾರ ಕೊಡು. ಬರೀ ಭಿಕ್ಷಿಕರನ್ನ ನೋಡ್ಬಿಟ್ಟಿನ ಪ್ರೇಮ್ಲಿಂದ ನಾನು ನೆನಪು ಮಾಡ್ರ ಯಾರನ್ನ ನೋಡಕ ಸಿಗವಲ್ಲ ನನಗ ಅನ್ಕುಂತಾನ ಆತನ. ಪರಮಾತ್ಮ ದೋಸ್ತ ಆಗ್ಬಿಟ್ರೆ ಅದು ಹೆಂಗಿರ್ತದ ಕತಿ? ಸುಧಾಮ ಕೃಷ್ಣ ಹೆಂಗಿರ್ತಾರ? ಬಾಳ ಮಂದಿ ಇದಾರೆ ಪರಮಾತ್ಮ ದೋಸ್ತಿ ಮಾಡಿದಾರ, ಏನು ಬೇಕೇ ಅನ್ಸಲ್ಲ. ಅದು ಕೇಳಾರ್ದವ್ರಿಗೆಲ್ಲ ಸಿಕ್ತಿರ್ತದ, ಅದು ಕೊಟ್ಟಕೊಂತ ಹೋಗ್ತಿರ್ತಾರೆ. ಯಾಕಂದ್ರೆ ತಂದೆ ತಾಯಿನ ಕಡಿಮೆ ಮಾಡಲ್ಲ, ದೋಸ್ತನ ಪರಮಾತ್ಮ ಆದ್ಮೇಲೆ ಆತ ಏನು ಕಡಿಮೆ ಮಾಡಲ್ಲ.
ಇದನ್ನ ಅನುಭವ ಮಾಡ್ರಿ, ನಾ ಸುಳ್ಳು ಹೇಳಲ್ಲ. ಅಥವಾ ಎಷ್ಟು ಪ್ರೀತಿ ಮಾಡ್ತೀರಿ ಅದನ್ನ ಜಾರಿಗೆ ಹೊಡ್ತೀವಿ. ನಿಮ್ ಮೊದಲು ರೋಗಿರಲ್ಲ, ನಿಮ್ಗೆ ಯಾರು ದೊಡ್ಡವ್ರು ಕಾಣಲ್ಲ, ಪರಮದಾರಿಗೆ ನಡೆಯೋರು ಅಷ್ಟೇ ದೊಡ್ಡವ್ರು ಕಾಣ್ತಾರೆ. ಬರ್ದು ಇಟ್ಕೊಳ್ರಿ. ಆಸ್ತಿ ಅಂತಸ್ತಿದ ದೊಡ್ಡವಲ್ಲ. ಪರಮಾತ್ಮ ಯಾರ ಪ್ರೀತಿ ಮಾಡ್ತಾರಲ್ಲ, ನಿಮ್ 100% ಪ್ರೀತಿ ಮಾಡ್ತಾರ. ನಿಮ್ ಪೂಜ್ಯ ಭಾವನೆಯಿಂದ ಗೌರವದಿಂದ ಕಾಣಿಸ್ತಾರೆ. ಯಾರು ಪರಮಾತ್ಮ ಜ್ಞಾನದಾಗಿಲ್ಲಲ್ಲ ಅವ್ರು ನಿಮ್ ಲೆವೆಲ್ಗೆ ಇಲ್ಲ. ಅವ್ರು ನಿಮ್ ಲೆವೆಲ್ಗೆ ಇಲ್ಲ, ನಿಮ್ಗೆ ಹೋಲ್ಸಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಗೆ ಭಾಳ ಬಡವರು. ಸಂಪತ್ತು ಇರ್ಬೋದು, ಸಂಪತ್ತು ತಗೊಂಡು ಸಂಪತ್ತು ಗಟ್ಟ ನೀರು ಕುಡಿಯಕ್ ಬರ್ತದ, ಸಮುದ್ರ ನೀರು ಕುಡಿಯಕ್ ಬರ್ತದ? ನಾ ಹೇಳೋ ಮಾತುಗಳು ನೆನ್ಪಿಟ್ಕೊಳ್ರಿ. ಗಟ್ಟರ ನೀರು ಕುಡಿಯಕ್ ಬರಲ್ಲ, ಗಟ್ಟರ್ನಾಗ ಹಂದಿರ್ತದ. ಎಷ್ಟೋ ಸಂಪತ್ತಿ ಸಂಸ್ಕಾರ ಇಲ್ಲ, ಹಂದಿಗೆ ಸಮಾನ. ಸಂಪತ್ತಿ ಇದ್ದ ಮೇಲೆ ಸಂಸ್ಕಾರ ಇತ್ತಂದ್ರ ಅವನು ಸ್ವರ್ಗದಾಗಿದ್ದಂಗ, ಫರಿಸ್ತಾ ಅವನು ದೇವತಾ ಮನುಷ್ಯ. ಅವನು ಆ ದಾನ ಧರ್ಮ ಮಾಡ್ಬೇಕು, ಇನ್ನೊಬ್ರಿಗೆ ದೇವ್ರು ನೋಡ್ದಂಗ ಆಗ್ತಿರ್ಬೇಕು. ಅವ್ನ ಮನೆಗೆ ದಿನ ಬೆಳಿತೆ, ಅವ್ರ ಮನೆಗೆ ದೇವತೆಗಳೇ ಬಿಡ್ತಾರ. ಯಾರು ಸಂಸ್ಕಾರ ಕೆಡ್ತಾ ಅವ್ರ ಮನೆಗೆ ರಾಕ್ಷಸರು ಬಿಡ್ತಾರ. ಅವರೇ ಎಲ್ಲ ಖಾಲಿ ಮಾಡಿಬಿಡ್ತಾರ ಅವ್ರ ಜೀವನ. ಈ ಯಾಕೆ ಎಲ್ಲ ವಯಸ್ಸಿನ ಹುಡುಗರು ಎಲ್ಲಿ ಬೇಕಲ್ಲಿ ಸಾಯಕತ್ತ, ಸೈಕಲ್ ಮೀಟರ್ ಬಿದ್ದು ರೋಗ ಬಂದು ಸಣ್ಣ ಸಣ್ಣ ನೋಡ್ರಿ. ಎದಕ್ಕೆ ಸಾಕು? ತಂದೆ ತಾಯಿ ಮುಂದೆ ಮಕ್ಕಳು ಹೋಗ್ಬಾರ್ದಲ್ಲ. ಎಷ್ಟು ಆಸೆ ಹೊತ್ಕೊಂಡಿರ್ತಾರೆ ತಂದೆ. ಏನು ದುಡ್ದಕ್ಕದ್ ಬೇಡ, ತಿನ್ಲಿ ಉಣ್ಲಿ ಬೆಳಿಲಿ ಚಂದಿರ್ಲಿ ಅಂತಿರ್ತಾರ. ಕರ್ಮ ಕರ್ಮ ಕಾಡ್ತಾವ. ನಾವ್ ಆನ್ಲೈನ್ ಈಗ ನೋಡ್ರಿ, ಆನ್ಲೈನ್ ತರಿಸ್ತಿರ್ತಾರೆ ಸಿಟಿಯಾಗ ನೋಡ್ರಿ. ಏನಾರ ಬುಕ್ ಮಾಡಿದ್ಮ ಕೆಲವೊಂದು ಕ್ಯಾನ್ಸಲ್ ಮಾಡ್ತಾರೆ, ಕೆಲವೊಂದು ಪರಮಾತ್ಮ ಹಂಗಲ್ಲ. ಆನ್ಲೈನ್ ನಾವ್ ಯಾರಿಗಾರ ಮೋಸ ಮಾಡಿ ಅನ್ಯಾಯ ಮಾಡಿ ಬಂದು ಉದ್ದಾರ ಆಗ್ತೀನಿ ಅನ್ನೋ ಸುಳ್ಳು. ಅದು ನಮಗೆ ಬೆನ್ನತ್ತಿ ಅದ್ರ ಟೈಮಿಗೆ ಫಲ ಕೊಡ್ತದೆ. ಒಬ್ಬ ರೈತನು ಎಷ್ಟು ತಿಂಗಳು ಕಾಯ್ತಾವ ಬೆಳಿ ಬರಕ. ಒಳ್ಳೆ ಕರ್ಮ ಮಾಡಿದಾಗ ನಮ್ ಕೆಟ್ಟ ಕರ್ಮ ಪರಮಾತ್ಮ ಅಳಿಸ್ತಾನ. ಕೆಟ್ಟ ಕರ್ಮದಾಗ ನಾವ್ ಹಂಗೆ ಹೊಂಟಿವಿ ಅಂತಂದ್ರ ಅದು ಎಲ್ಲಿ ತನ ನಡಿಬೇಕು ಒಂದಿನ ಅಷ್ಟು ಸಮಯ ತಗೊಂಡು. ಈಗ ಹೆಂಗ ದೊಡ್ಡ ದೊಡ್ಡ ಊರಾಗ ನೋಡ್ತಿರ್ತೀರಿ, ಬಸ್ ಲಾರಿ ಅಲ್ಲಿ ಬೋದಲ್ಲಿ ಹಂಗೆ ಮುಳುಗಿ ಬಿಡ್ತಾವ. ಓಸರ ಹೋಗ್ಬಿಟ್ಟಿರ್ತಾರ. ವಿಮಾನನೇ ಹೋಗ್ಬಿಡ್ತದ, ಅಡಗನೆ ಹೋಗ್ಬಿಡ್ತದ. ಅವು ಬಿಲ್ಡಿಂಗ್ನೇ ಅರ್ಥಕ್ಕಾಗಿ ಭೂಕಂಪ ಆಗಿ ಬಿದ್ಬಿಡ್ತಾವ. ಕರ್ಮ ಲೆಕ್ಕಾಚಾರ ತಪ್ಸಕ್ ಆಗೋದಿಲ್ಲ. ಭಾರಿ ಒಳ್ಳೆಯರಿದ್ರಪ್ಪ ಇಂಥವ್ರಿಂದ ಹಳೆ ಕರ್ಮ ಏನ್ ಮಾಡಿದ್ ಯಾರು ನೋಡಿಲ್ಲ. ಬಹಳ ಒಳ್ಳೆ ಮನುಷ್ಯ ದೇವ್ರಂತ ಲೆಕ್ಕಾಚಾರ ಇರ್ತದ. ಒಳ್ಳೆಯವ್ರಿಗೂನು ಅದ್ ಬಿಟ್ಟಿಲ್ಲ. ಎದಕ್ಕಂದ್ರೆ ಯಾವಾಗ ಹಿಂದಕ್ಕೆ ಮಾಡಿದ್ ನಮ್ಗೆ ಗೊತ್ತಿಲ್ಲ. ಕರ್ಮ ಚಲೋ ಮಾಡ್ಕೊಂತವ್ರಿ, ನಿಮ್ಗೆ ಏನಾದ್ರೂ ಫರಕ್ ಬರಲ್ಲ. ನಿಮ್ಗೆ ಏನ್ರಿ ಕಷ್ಟ ಬಂದೈತಂದ್ರ ಯಾವ್ದೇ ಲೆಕ್ಕಾಚಾರ ಚುಪ್ತ ಆಗತ್ತದ ಅಂತ ತಿಳ್ಕೊಳ್ರಿ. ಏನ್ ಅಣ್ಣಂದ್ರೆ ಹೇಳಕತ್ತೀನಿ ತಾಯಂದ್ರೆ, ಕಷ್ಟ ಬಂದ್ರ ಯಾವ್ದೇ ಲೆಕ್ಕ ಬಗೆಹರ್ಸಕತ್ತಾನ ದೇವ್ರ, ಅದ ಬಯಸ್ಬಿಡಪ್ಪ, ಮುಂದಿನ ಚಲೋ ಮಾಡಿಬಿಡಪ್ಪ. ಇದಕ್ಕೆ ಶಕ್ತಿ ಇಲ್ಲಿಂದನೇ ಬರ್ತಿದ. ಯಾರ್ಯಾರಿಗೆ ಎಲ್ಲಿಂದ ಸಂಘ ಇರ್ತಲ್ಲ, ಸಂಘಲಿಂದ ಸವಾಸ ಶಕ್ತಿ ಸಿಗುತ್ತ. ಕುಡುಕರ್ದೆ ಹಾಳಾಗದೆ ಆರೋಗ್ಯ ಕಳ್ಕ ನಿಂದ್ರಕ್ಕೆಲ್ಲ ಬಿಸತ್ತೋಗ್ಬಿಡ್ತಾವ. ಗುಟ್ಗ ತಿಂದೇ ಸಾಯ್ತಾನ. ಶಾಂಡ್ರು ಸಾಧು ಸಂತೋಷ ಹೋದಾಗ ಅವ್ನ ದಿನ ಆನಂದದಾಗೆ ಸಾಯ್ತಾನ. ಅವನಿಗೆ ಸಾವೇ ಇಲ್ಲ. ಅವ ಯಾವಾಗ ಕರೆದ್ರೆ ಪರಮಾತ್ಮ ಮನೆಗೆ ಓಡಕ್ ರೆಡಿ. ಅವನಿಗೆ ರೋಗ ಆಯ್ತು, ಲೆಕ್ಕಾಚಾರ ಚುಪ್ತ ಹಾಕತೈತ ಅವ್ರು ಇರ್ತಾವನಿಗೆ ಮುಂದೆ ಒಳ್ಳೇದೈತ್ ನನಗಂತಾನ. ನಮಗ್ ನಾವೇ ಉಪಕಾರ ಮಾಡ್ಕೋಕ್ ನಮ್ಗೆ ಯಾರು ಮಾಡಲ್ಲ. ನಮ್ ಸಂಸ್ಕಾರನೇ ನಮ್ಮನ್ನ ಬೆಳೆಸ್ತಾವ. ಸಂಸ್ಕಾರ ಯಾರ್ದು ಕೆಟ್ಟೈತೆ? ಈಗ ತಾಯಂದ್ರ ಮನೆಗೆ ಅಡಿಗೆ ಮಾಡ್ತಾರೆ, ರುಚಿಯಾಗಿತ್ತಾರ ಒಂದು ಹೆಚ್ಚಿ ಊಟ ಮಾಡ್ತೀವಿಲ್ಲ ನಾವು. ಅವಾಗ ಅವ್ರಿಗೆ ಆನಂದ ಆಗ್ಬಿಡುತ್ತೆ, ಅವರೇ ಊಟ ಮಾಡ್ದಂಗ ಆಗ್ಬಿಡುತ್ತ. ಮಕ್ಕಳಾಗ್ಲಿ ಮನೆಗಿದ್ದಾರೆಲ್ಲ ಊಟ ಮಾಡಿಬಿಡ್ಲೇನೆ ಅವ್ರ ಮಗ ನೋಡ್ರಿ ಎಷ್ಟು ಖುಷಿ ಬರ್ತೈತೆ. ನಾನು ಅಡಿಗೆ ಚಲೋ ಮಾಡೀನಿ, ಒಟ್ಟು ತುಂಬ ನಾನು ಹೊಟ್ಟೆ ತುಂಬ ನೋಡ. ಅದರ ಸಂಸ್ಕಾರ ಚಲೋ ಇತ್ತಂದ್ರ ನಿಮ್ಮನ್ನ ಹೊಟ್ಟಿ ತುಂಬಿಸ್ಬಿಡ್ತದ. ನಿಮ್ಗೆ ಮೋಸ ಕೊಡಲ್ಲ. ಅಡಿಗೆದಾಗ ರುಚಿ ಇಲ್ಲ, ಯಾರು ಊಟ ಮಾಡ್ಲಿಲ್ಲ ಅಂತಂದ್ರ ಮತ್ತೆ ಅದು ಸಮುದ್ರ ನೀರ, ಉಪ್ಪು ನೀರೇ. ಹೆಣ್ಮಕ್ಳು ತಾಯಂದ್ರು ದೇವತರಾಗಿರ್ಬೇಕು. ನಾವು ದುಡಿಯೋರಲ್ಲ, ಅವ್ರಿಗೆ ನೆರಳು ಫಲ ಕೊಡ ಆಶ್ರಯ ಗಂಡ್ಮಕ್ಳಾಗಬೇಕು. ಇಷ್ಟೇ ಜೀವನ. ಮತ್ತೆ ನಿಮ್ ಪರಮಾತ್ಮ ಯಾವಾಗ ಏನಾರ ಹೇಳ ಕರ್ಸಿ ನಾ ಬರ್ತೀನಿ. ನಾ ಪುರಾಣ ಪ್ರವಚನದ ಮನುಷ್ಯ ಅಲ್ಲ. ನನ್ಗೇನು ಅಣ್ಣತಮ್ಮ ರಕ್ತಂಗರಿ ತಾಯಂದ್ರ ಜೊತೆ ಕೂತಿ ಅನ್ಸದಲ್ಲ. ಇವತ್ತು ನಮ್ಮ ಅಪ್ಪ ಲಿಂಗ ಪೂಜೆ ಮಾಡಕ್ ಹಚ್ಚಾನ, ನಿಮ್ ಜೊತೆ ಲಿಂಗ ಪೂಜೆ ನಮಾಜ ಮಾಡ್ರಿ ತಿರ್ ಬಂದೆ ಹೇಳ್ತಾರಲ್ಲ, ಆ ಲೆಕ್ಕದ ಮನುಷ್ಯ ನಾನು. ಯಾರ್ಯಾರ ಏನ್ ನೋಡಿ ಆತ ಬಳಸ್ಕೊಂಡಂತೀನಿ ನಾನು. ಆತ ನಿಮ್ಮೆಲ್ಲರೂ ದೇವ್ರಂತರ ಜೊತೆ ಕೂಡ್ಸ್ಯಾನ. ನಿಮ್ಗೆಲ್ಲರೂ ಒಳ್ಳೇದಾಯ್ತು ಅಂತಂದ್ರ ಅಥವಾ ಒಳ್ಳೇದ್ ಮಾಡ್ಲಿ, ಒಳ್ಳೇದಾಯ್ತಂದ್ರ ಅಥವಾ ಒಳ್ಳೇದ್ ಮಾಡಪ್ಪ ಕೂಡ್ಸಿದ ಅಂದ್ಮೇಲೆ ಒಳ್ಳೇದ್ ಮಾಡು ಬಂದ್ ಕುಂತಾರ. ಇನ್ನ ನಿನ್ ದಾರ್ಯಾಗ ನಡ್ಸು. ಇಲ್ಲಿ ತಕ್ಕ ಇಲ್ಲಿ ಏನೈತೆ ಅವ್ರದೆಲ್ಲ ಮುಂದಕ್ಕೆ ಇನ್ನು ಒಳ್ಳೆ ದಾರ್ಯಾಗ ನಡ್ಸ್ತಕ್ಕಂಥದ್ದು ಏನಾರು ಒಂದ್ ಮಾಡಿವ್ರಿ. ಅನೇಕ ಮುಂದಿನ ಕಾರ್ಯಕ್ರಮ ಏನದೋ ಅಕ್ಕವ್ರು ಏನ್ ನಡೆಸ್ತಾರ ಅದಕ್ಕೆಲ್ಲ ಹೆಚ್ಚಿನ ಜೀರಿ ಕರ್ಕೊಂಬರ್ರಿ. ಅದ್ರಾಗಿರೋ ಸುಖ ಎದ್ರಾಗಿಲ್ಲ ಬರ್ದಿಟ್ಕೊಂಡ್ಬಿಡ್ರಿ. ಎಲ್ಲರೂ ಸಾಯಕ್ಕೆ ಹುಟ್ಟಿವಿ. ನೀವು ಅಲ್ಲಿಂದನೇ ಶಕ್ತಿ ಸಿಗ್ತದ. ನೀವ್ ಏನ್ ಇಷ್ಟೇನೆ ಕುಂತಿರಲ್ಲ, ಪ್ರತಿ ಕಾರ್ಯಕ್ರಮದಾಗ ಪ್ರತಿನಿತ್ಯ ಅಲ್ಲಿ ಹೋಗಿ ಪ್ರಯತ್ನ ಮಾಡ್ರಿ. ಸಂತೆ ಕೆಲವರಕ್ಕ ಅಕ್ಕರ್ತಲ್ಲಿ ಇನ್ನೊಂದ್ ಏನಂದ್ರೆ ಯಾವ್ದು ಇಲ್ಲಿ ಕಾರ್ಯಕ್ರಮ ನಡೀತಾವ ಅಂತಂದ್ರ ನಿಮ್ಗೆ ಅನುಕೂಲ ಮಾಡ್ಕೊಂಡು ಎಷ್ಟು ಜನ ಇರ್ತೀರಿ ಮಾತಾಡ್ಕೊಂಡು ಪ್ರೇಮ ಇನ್ನು ಹೆಚ್ಚಿನ ಜನ ನಿಮ್ ಜೊತೆಗೆ ಬರೋನ್ನ ಕರ್ಕೊಂಡು ಹೋಗಿ ಆ ಕಾರ್ಯಕ್ರಮ ಅವ್ರಿಗೂ ಆ ಸುಖ ಭಾಗ್ಯ ಕೊಡ್ರಿ. ಇದು ಟೈಮ್ ಪಾಸ್ ಅಲ್ಲ, ಯಾವ್ದೋ ಸೀರಿಯಲ್ ಸಿನಿಮಾ ಅಲ್ಲ. ಬ್ಯಾಸತ್ತಾನ ಮನುಷ್ಯ ಹೊರಗಿನ ವ್ಯವಹಾರದಾಗ ರೋಗ ರುಜಿನಿ ಮನೆಗಳ ತಲಿಬ್ಯಾನಿಗೆ ಒಂದ್ 5 ನಿಮಿಷ ಎಲ್ಲರೂ ಹೋಗ್ಕೊಂಡ್ ಪರಮಾತ್ಮ ಜೊತೆ ಕುಂತು ಬರೋದು ಒಂದು ಭಾಗ್ಯನ ವೃದ್ಧಿ ಮಾಡ್ಕೊಳ್ರಿ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಆ ಪರಮಾತ್ಮ ಇವತ್ತು ನನಗೆ ಕರ್ಕೊಂಡ್ ಮುಂದ್ಕೊಂಡು ನಿಮ್ ಕುಡ್ಸಿದಾಗ ಅತ್ತಿಗೆ ಎಷ್ಟು ನಾ ಥ್ಯಾಂಕ್ಸ್ ಹೇಳೋದು ಕಡಿಮೆ ಐತಿ. ನನ್ನ ಜೀವನದಾಗ ಏನಾರ ಒಂದು ಒಳ್ಳೆ ಕೆಲಸ ಮಾಡ್ಯಾನಂದ್ರೆ ಇವತ್ತು ಇದೊಂದು ಒಳ್ಳೆ ಕೆಲಸ ಮಾಡ್ಯಾನ ಅಂತೀನಿ ನಾನು. ನನ್ನ ಜೀವನ ಸಾರ್ಥಕ ಆಗೈತೆ ಅನ್ಕೊಂತೀನಿ ನಾನು. ಓಂ ಶಾಂತಿ ಎಲ್ಲ ಅಕ್ಕಂದ್ರೆ ಅಣ್ಣಂದ್ರಿಗೆ. ಇಲ್ಲಿವರೆಗೆ ನಾನು ಹೇಳ್ದಂಗೆ
ಸುಮಾರು 45 ನಿಮಿಷಗಳಿಗೆ ಸುದೀರ್ಘವಾಗಿ ಶಿವ ಪರಮಾತ್ಮನ ಒಂದು ಕರುಣೆ ಕಂದರು ಶಿವಕುಮಾರ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಪ್ರತಿನಿತ್ಯವೂ ಶಿವನನ್ನ ನೆನೆಸಲಾರ್ದ ಮುಂದೆ ತುತ್ತು ಪ್ರಸಾದ ಸಹಿತ ಮಾಡಂಗಲ್ಲ ಅವರು. ಅಂತ ಒಂದು ಅಣ್ಣನವರು ನಮ್ಮ ಈ ಭಾಗಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮ ಬಂದದ್ದು ಬಹಳ ವಿಶೇಷ. ಹಂಗಾಗಿ ಇಲ್ಲಿವರೆಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ಕೂಡ ಶಾಂತ ರೀತಿ ಕುಳಿತುಕೊಂಡಿರುವಂತ ತಮ್ಮೆಲ್ಲರಿಗೂ ಮತ್ತು ಶಿವಕುಮಾರ್ ಅಣ್ಣವರಿಗೂ ನಾನು ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು ಇವತ್ತು ಇಲ್ಲೇ ಶಿವಶರಣಪ್ಪ ಹನುಮಂತಪ್ಪ ತಾತನ ಗದ್ದಿಗೆ ತಕ್ಕ ಯಾಕ ಇದು ಪ್ರವಚನ ನಡೀತೆ ಅನ್ನೋದಕ್ಕೆ ಇದು ಮೂಲ ಕಾರಣ ಐತೆ. ಸುಮಾರು 3 ವರ್ಷಗಳಿಂದ ಒಂದು ಮನುಷ್ಯನ ಸಂಕಲ್ಪ ಮಾಡ್ಕೊಂಡಿದ್ದೆ ನಾನು. ಏನ್ ಸಂಕಲ್ಪ ಮಾಡ್ಕೊಂಡೆ ಅಂದ್ರ ನಮ್ಮೂರಾಗ ಅಗದಿ ಹಿಂದೂ ಮುಸ್ಲಿಂ ಎಲ್ಲರೂ ಕಲ್ತು ಎಲ್ಲರೂ ಒಗ್ಗಟ್ಟಿನ ಮಾಡುವಂತ ಒಂದು ಕಾರ್ಯಕ್ರಮ, ಒಂದು ಮೊಹರಂ ಹಬ್ಬ. ಆ ಹಬ್ಬದ ನನ್ನ ಮನುಷ್ಯನ ಸಂಕಲ್ಪ ಇತ್ತು. ನಾನು ಗ್ರಾಮದ ಗುರು ಹಿರಿಯರಿಗೆ ತಿಳಿಸಿನಿ, ವಾಟ್ಸಪ್ ಮೆಸೇಜ್ ಹಾಕಿದೆ. 2 ವರ್ಷದಿಂದ ಇದು ಗವಿಸಿದ್ದಪ್ಪಗ ಹನುಮಂತಪ್ಪ ತಾತಗ ಅಲೈದವ್ರು ಬಂದು ಭೇಟಿ ಕೊಟ್ಟು ದರ್ಶನ ಆಗಿ ಹೋಗ್ಬೇಕಂತ ಮನುಷ್ಯನಾಗ ಮಾಡ್ಕೊಂಡಿದ್ದೆ. 2 ವರ್ಷ ಆಯ್ತು ಮೆಸೇಜ್ ಹಾಕಿದ್ವಿ. ಅವ್ರು ಯಾರು ಉಸ್ತುವಾರಿ ಅದು ಅವ್ರೆಲ್ಲರಿಗೆ ಹೇಳಿದೆ, ಯಾರು ಅದ್ರ ಬಗ್ಗೆ ಏನ್ ತಲೆನೇ ಕೆಡಿಸಲ್ಲ. ಲಾಸ್ಟ್ ಈ ಸಲ ಒಂದು ಫೈನಲ್ ಮಾಡಿಬಿಟ್ಟೆ ನಾನು. ವಾಟ್ಸಪ್ ಮೆಸೇಜ್ ಅನ್ನ ಹಾಕ್ಬಿಟ್ಟೆ, ಶಿವ ಪರಮಾತ್ಮ ಈ ನೀನೇನಾದ್ರ ನನ್ನ ಒಂದು ಭಕ್ತಿಗೆ ಒಲಿದಿದ್ರ, ನನ್ನ ಒಂದು ಜೀವನದಲ್ಲಿ ಯಾರಿಗೂ ತೊಂದರೆ ಕೊಳ್ಳಾರ್ದಂಗ ನಾನು ಏನಾರ ನಂದು ಸ್ವಚ್ಛವಾದ ಮನಸ್ಸಿತ್ತಂದ್ರ ನಿನ್ನ ಒಂದು ಕರ್ತವ್ಯ ಶಕ್ತಿ ಇಲ್ಲಿ ನಡಿಬೇಕು. ಹನುಮಂತಪ್ಪನ ಗದಿಗೆ ದರ್ಶನಕ್ಕೆ ಆಲಯದವ್ರು ಬರ್ಬೇಕು, ಗವಿಸಿದ್ದಪ್ಪನ ದರ್ಶನಕ್ಕೆ ಬರ್ಲೇಬೇಕಂತೇಳಿ ಮನುಷ್ಯನ ಸಂಕಲ್ಪ ಮಾಡ್ಕೊಂಡ್ಬಿಟ್ಟೆ. ಮನುಷ್ಯನ ಸಂಕಲ್ಪ ಮಾಡಿದ್ದಕ್ಕೆ ಒಂದು ಇದು ಶಿವನಿಗೆ ಡೈರೆಕ್ಟ್ ಅದು ಮುಟ್ಟಿತ್ತೆ, ಅದು ಯಾರಿಗೆ ಮುಟ್ಟಿಲ್ಲ. ಅದು ಒಂದು ಶಿವ ಪರಮಾತ್ಮ ಏನ್ ಮಾಡ್ಯಾನ ಅಂತ ಕೇಳಿದ್ರ, ಪ್ರತಿ ವರ್ಷ ನಮ್ಮ ಅಂಬೇಗೌಡರು ಮಾಲಿ ಪಾಟೀಲ್ರು ಮೊಹರಂ ಬರ್ತಿದ್ರು ಮರೇಗೌಡ ಬರ್ತಿದ್ರು ಆ ಮಾತು ಬೇರೆ. ಈ ಸಲ ಖುದ್ದಾಗಿ ಅವರೇ ಬಂದಾರ. ಈ ಸಲ ಅಂಬ್ರೇಗೌಡರು ನನಗೆ ಫೋನ್ ಮಾಡ್ರಿ, ಈ ಸಲ ಮೊಹರಂ ಹಬ್ಬಕ್ಕೆ ಬರ್ತೇನಪ್ಪ ಅಂತ ಹೇಳಿ. ಬರ್ರಿ ಗೌಡ್ರಿ ಹಿಂಗ್ ಐತ್ ನೋಡಂತ ತಿಳಿಸ್ತೆ. ಆಯ್ತಪ್ಪ, ನಾನು ಇದೆಲ್ಲ ಆಲಯದವ್ರು ಎತ್ತು ಊರಕ್ಕೆಲ್ಲ ಹೋಯ್ತು. ನಾನು ಗೌಡ್ರ ಮೆತ್ತಕ್ಕೆ ಸಹಜ ಹೋಗಿ ಸುಮ್ಮನೆ ಕೂತ್ಕೊಂಡೆ. ಇಲ್ಲ ಈ ಸಲ ಗವಿಸಿದ್ದಪ್ಪನ ದರ್ಶನಕ್ಕ ಆಲಯದವ್ರು ಹೋಗತ್ ನೋಡಪ್ಪ ಅಂದ್ರು. ಏನ್ರಿ ಶಿವನಿಚ್ಛರಿ ಹಿರಿಯರ್ ನಿಮ್ಮಿಚ್ಛ, ಏನೋ ದೇವ್ರು ಮಾಡಿಸ್ದಂಗ ಆಗ್ಲಿ ನೋಡಮ್ಮ ಅಂತ ಹೇಳಿದ್ ಎಲ್ಲ ಇದು ಮಾಡ್ಕೊಂಡ್ ಎಲ್ಲ ಊರೆಲ್ಲ ಹೋಗಿ ಬಂತು. ಅಲ್ಲಿ ಬಂದ್ಮೇಲೆ ಸ್ವಲ್ಪ ಹಿಂದ ಮುಂದೆ ತತ್ರಿಸಾಡಿದ್ವಿ ದೇವ್ರ ಕಡೆ ಬರ್ಬೇಕಾದ್ರ. ಅವಾಗ ಪೊಲೀಸ್ ಗೌಡ್ರು ನಾವು ಎಲ್ಲಾರು ಕುಂತು ಯಾಕೆ ಹಿಂಗ್ ಮಾಡಕತ್ತೀವೋ, ಇದು ಊರೆಲ್ಲ ಬೆಳವಣಿಗೆ ಕಡೆ ಆಗೈತೆ, ನಾವೇನೋ ಅವ್ರ ಮನೆಗೆ ಹೋಗಿ ಇವ್ರ ಮನೆ ಅನ್ನಲ್ಲ. ಮೇನ್ ಕರ್ತವ್ಯ ಶಕ್ತಿ ಗವಿಸಿದ್ದಪ್ಪನ ಜಾತ್ರೆ ನಡತ್ತೆ 5-6 ವರ್ಷ ಆಯ್ತಿ. ಈ ಸತ್ಯುಳತ ಶಿವಶರಣ ಹನುಮಂತಪ್ಪ ತಾತನ ಇಲ್ಲಿ ಸುಮಾರು ವರ್ಷಗಳ ಹಿಂದೆ ನಾವು ಇಲ್ಲಿ ಭಜನೆ ಮಾಡಿದ್ವಿ. ಒಂದ್ಸಲ ಸಂಕಲ್ಪ ಮಾಡ್ಕೊಂಡು ಮಳೆ ಹೋದ ಸಂದರ್ಭದಲ್ಲಿ ಬೆಳಕರಿದ್ರಾಗ ಮಳೆ ತರಿಸಿದ್ದಿಲ್ಲ ಹನುಮಂತಪ್ಪ ತಾತ. ಹಂಗಾಗಿ ಇವತ್ತು ನೋಡಿ ನಮ್ಮ ಗ್ರಾಮದ ಗುರಿಯರು ಎಲ್ಲರೂ ಕಲ್ತು ಡಿಸೈಡ್ ಮಾಡ್ಯಾರ, ಇವತ್ತು 10 ಗಂಟೆಲಿಂದ 5 ದಿನ ನಿರಂತರವಾಗಿ ಇಲ್ಲಿ 2 ತಾಸು ಭಜನೆ ಮಾಡ್ಬೇಕಂತ ಸಂಕಲ್ಪ ಮಾಡ್ಯಾರಂತ ಭಜನವ್ರ ಸುದ್ದಿ ನನಗೆ ಹೇಳಿದ್ರು. ಅದು ನನಗೆ ಬಹಳ ಸಂತೋಷ ಐತಿ. ಗವಿಸಿದ್ದಪ್ಪ ಮತ್ತು ಶಿವಶರಣ ಹನುಮಂತಪ್ಪ ತಾತನವರು ನಮ್ಮ ಗ್ರಾಮಕ್ಕೆ ಅಷ್ಟೇ ಅಲ್ಲ, ಸುತ್ತಮುತ್ತ ಇರುವಂತ ಎಲ್ಲಾ ಗ್ರಾಮಗಳಿಗೆ ಸಕಲ ನಾಡಿಗೆ ಸುಖ ಸಂಪತ್ತು ಆಯುಷ್ ಆರೋಗ್ಯ ಕೊಡ್ಲಿ, ಮಳೆ ಬೆಳೆಯನ್ನ ಚೆನ್ನಾಗಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ದಿನ ತಾವೆಲ್ಲರೂ ಶಾಂತ ರೀತಿಯಿಂದ, ಯಾಕಂತಾರೆ ನಮ್ಮದು ಸಮಯ ಪ್ರಾರಂಭ ಮಾತ್ರ ನನ್ನ ಕೈಗಿರ್ತೈತೆ, ಇದು ಮುಕ್ತಾಯ ಮಾತ್ರ ನನ್ನ ಕೈಗಿರಂಗಲ್ಲ. ಯಾಕಂತಂದ್ರ ಇವ್ರು ಬರೋರು ಲೇಟ್ ಆಗಿರೋ ಬರ್ಬೋದು, ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ವಿಷಯ ಬರ್ಬೋದು. ಹಂಗಾಗಿ ಸ್ವಲ್ಪ ಕ್ಷಮೆ ಇರಲಿ. ಹೆಚ್ಚು ಕಡಿಮೆ ನಾವು 8:30 ಹಾಕಿದ್ವಿ, 9 ಗಂಟೆ ಆಯ್ತು. ಈಗ 9 ಗಂಟೆ ಈ ಕಾರ್ಯಕ್ರಮ ಮುಗಿದೈತೆ. ಈಗ ಎಲ್ಲರೂ ಶಾಂತ ರೀತಿಯಿಂದ ಬಂದು ತಿಲಕವನ್ನ ಇಲ್ಲಿ ಹಚ್ಚಾರ ತಗೋಬೇಕು. ಮತ್ತು ನಮ್ ಬರಕಾಲ ನಮ್ ಶಿವಕುಮಾರ್ ಅಣ್ಣವ್ರು ಇವ್ರ ಬದ್ರ ಹಂಗೆ ಬಂದಿಲ್ಲ. ಅವರು ಅಕ್ಕವ್ರು ನನಗೊಂದು ಮಾತು ಹೇಳಿದ್ರು. ಅವರು ಏನೇ ಒಂದು ಪ್ರವಚನ ನೆತ್ತಿಗೆ ಬುತ್ತಿ ಕೊಟ್ಟ ಮೇಲೆಪ್ಪ ಸ್ವಲ್ಪ ಒಟ್ಟಿಗೆ ಏನಾದ್ರು ಒಂದು ಸಿಹಿ ಹಣ್ಣು, ಒಂದು ಸಿಹಿ ಪದಾರ್ಥ ಅಥವಾ ಒಂದು ಬಿಸ್ಕೆಟ್ ಆಗ್ಲಿ, ಒಂದು ಚಾಕ್ಲೇಟ್ ಆಗ್ಲಿ, ಒಂದು ಸ್ವೀಟ್ ಆಗ್ಲಿ ಅಥವಾ ಬಾಳೆಹಣ್ಣು ಏನಾರು ಕೊಡೋಣ ಅಂತ ಹೇಳಿದ್ರು. ಹಂಗಾಗಿ ನಾವು ಸಂಕಲ್ಪ ಮಾಡ್ಕೊಂಡ್ವಿ, ನೋಡಮ್ಮ ಅಕ್ಕವ್ರ ನಿಮ್ಮಿಂದನೇ ಪ್ರಾರಂಭ ಆಗಲ್ಲ ಅಂದ್ವಿ. ಪ್ರಥಮ ಮಾಸ ಅಕ್ಕ ತಂಗಿ ರಮೇಶ್ ಸ್ಟಾರ್ಟ್ ಆಯ್ತು, ಅವರೇ ಒಂದು ಸ್ವೀಟ್ ತಂದ್ರು. 2ನೇ ಮಾಸಕ್ಕೆ ನಮ್ಮ ಪ್ರಭಾಕರ್ ಬಂದಂತರಿಗೆ ಎಲ್ಲರಿಗೆ ಮಿರ್ಚಿ ವ್ಯವಸ್ಥೆ ಮಾಡಿದ. 3ನೇ ಮಾಸಕ್ಕೆ ಶಿವಬಾಬನ ಕಾರ್ಯಕ್ರಮ, ನಮ್ಮ ಮಾಂತೇಶಂದು ಪುಣ್ಯ ಸ್ಮರಣೆ ನಿಮಿತ್ತ 2 ಕಾರ್ಯಕ್ರಮ ಬಂದದಕ್ಕ ನಾವು ಕೂಡ ಸಿರಾ ಪಲಾವ್ ನಮ್ಮ ಶ್ರೀಮತಿ ಅವರು ಆ ವ್ಯವಸ್ಥೆ ಮಾಡಿದ್ರು. ಈ ಸಲ ಈ ಕಾರ್ಯಕ್ರಮಕ್ಕೆ ಒಂದು ವಾಟ್ಸಪ್ ಮೆಸೇಜ್ ಮಾತ್ರ ಹಾಕ್ತಾರೆ, ಯಾರಿಗೆ ಪಟ್ಟಿ ಕೇಳಂಗಿಲ್ಲ, ಯಾರಿಗೆ ಕೇಳ ಏನಿಲ್ಲ. ಒಂದು ಮೆಸೇಜ್ ನೋಡಿ ತಾವೇ ಸಂಕಲ್ಪ ಮಾಡ್ಕೊಂಡು ಏನಾದ್ರು ಸಹಾಯ ಮಾಡ್ತು ಅಂದ್ರೆ ಮಾತ್ರ ಸ್ವೀಕಾರ ಮಾಡ್ರು. ಹಂಗ ಇವತ್ತಿನ ಬಂದಂತವರಿಗೆ ಎಲ್ಲರಿಗೂ ಉಪಹಾರದ ಒಂದು ಚುರುಮರಿ ಇರ್ಬೋದು, ಖಾರ ಏನೋ ಇರ್ಲಿ, ಒಟ್ಟಾರೆಯಾಗಿ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅವರು ಈ ತಿಂಗಳು ಮತ್ತು ನೆಕ್ಸ್ಟ್ ನಾಗರಾಮಶಿ 2 ತಿಂಗಳ ಒಂದು ಭಕ್ತಿ ಸೇವೆ ಮಾಡಿದ್ದೀರಿ. ಅವ್ರಿಗೂ ಕೂಡ ಸೃಷ್ಟಿಕರ್ತ ಪರಮಾತ್ಮ ಸುಖ ಸಂಪತ್ತು ಆಯುಷ್ ಆರೋಗ್ಯ ಕೊಟ್ಟ ಕಾಪಾಡ್ಲಿ ಅಂತೇಳಿ ಬೇಡ್ತಾ, ಇನ್ನು ಬಹಳ ವಿಶೇಷವಾಗಿ ನಮ್ಮೂರಾಗ ನಾವು ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡ್ತೀವಿ, ಏನೋ ಓಕೆ. ಆದ್ರೆ ಅಕ್ಕವ್ರ ಒಂದು ಸಂಕಲ್ಪ ಮಾಡ್ಕೊಂಡ್ರ ಅವ್ರ ಮನುಷ್ಯ ಬಾಬನ ಮೇಲೆ ಭಾರಕ್ಕೆ ಅವ್ರು ಮಾಡಕತ್ತಾರ. ಉಣಿವಿ 1 ದಿನ ಮುಂಚಿತ್ತು ಆಶ್ರಮದಲ್ಲಿ ನಿಮ್ಮೂರ್ಲಿ ಭಕ್ತರ ಕರ್ಕೊಂಬರಿ ಕಾರ್ಯಕ್ರಮ ಮಾಡಮಂದ್ರು. ಇದು ಬಹಳ ಕಠಿಣ ಐತ್ರಕ್ಕರೆ ನೋಡ್ರಿ, ಇಲ್ಲ ನೀ ಏನು ಶಣಪ್ಪ ತಲೆ ಕೆಡಿಸಬೇಡ, ಅದೆಲ್ಲ ಶಿವಬಾಬನ ಮೇಲೆ ಹಾಕು, ಅದು ಯಥ ಪ್ರಕಾರ ನಡೆಸ್ತಾನ ಅಂತ ಹೇಳಿದ್ರು. ಹಂಗಾಗಿ ಕೂಡ ಅದಕ್ಕ ಒಬ್ಬೊಬ್ರೊಬ್ಬರು ಸಹಜವಾಗಿ ಒಂದು 8-10 ಜನ ಐತಿ ವಾಹನ ಸೇವೆ ಮಾಡಕತ್ತಾರ. ಅಂಕಸ್ಟಡಿಗೆ ಹೋಗಿವಿ, ಕಾರ್ಲ್ ಕೊಂಡಿವಿ. ಹೋದ ತಿಂಗಳ ನಮ್ಮ ಸಹೋದರ ಅಂತ ವೀರಣ್ಣ ಒಳೆಯಚವರು ವಾಹನದ ವ್ಯವಸ್ಥೆನ ಮಾಡಿದ್ರು.
ಎಲ್ಲ ಅಲ್ಲಿ ಹೋಗ್ತಿರಲ್ಲ, ಅದು ನೀವು ಯಾರಿಗೂ ಇಲ್ಲ ಅಂತ ಭಾಗ್ಯ ಐತಿ ನಿಮಗೆ. ಆರೋಗ್ಯ ಮನಸ್ಸು ವೃದ್ಧಿ ಆಗುತ್ತಾ, ನಿಮ್ಮ ಮನೆಗೆಲ್ಲ ಯಾಕಂದ್ರೆ ಮಂದಿಗೆ ಕಾರ್ಯಕ್ರಮಗಳು ಸಿಗಲ್ಲ. ಪರಮಾತ್ಮ ನಿಮ್ಗೆ ಇಷ್ಟು ಮಂದಿ ಕರೆಕತ್ತ ಪರಮಾತ್ಮ ಕರೆಕತ್ತಾನ. ನೀವು ಖುಷಿಲಿಂದ ಹೋಗಿ ವಾಣಿ ಕೇಳಿ ಪ್ರಸಾದ ಮಾಡ್ಕೊಂಡ್ರೆ ನಿಮ್ಮ ಆರೋಗ್ಯ ಮನಸ್ಸು ಬಹಳ ಉಲ್ಲಾಸ ಆಗ್ತದೆ. ಜಾತ್ರೆ ನಿಮ್ಗೆ ಯಾವನ ಗಣಮಟಪ್ಪನ ಜಾತ್ರೆ ಇದ್ದಂಗೆ ಆ ಭಾಗ್ಯ ನಿಮಗೆ ಕೊಟ್ಟ ತಪ್ಪದಂಗೆ ಹೋಗ್ಬೇಕು. ನೀವು ಅದನ್ನು ಬಹಳ ಖುಷಿಲಿಂದ ಹೋಗ್ಬೇಕು. ಹಂಗಾಗಿ ಈಗ ಬರುವಂತ ಇದೇ ತಿಂಗಳ 28ನೇ ತಾರೀಕಿಗೆ ನಮ್ಮ ಸಹೋದರರಾಗಿರುವಂತಹ ಚಂದ್ರಶೇಖರ್ ಅವರು ಕೂಡ ವಾಹನ ಒಂದು ಭಕ್ತಿ ಸೇವೆ ಮಾಡಿದ್ದಾರೆ. ಉಣಿವಿ ಒಂದಿರ ಮುಚ್ಚಿರುವಂತ ಕಾರ್ಯಕ್ರಮಕ್ಕೆ ನೀವು ಇನ್ನೊಂದು ಏನಪ್ಪಾ ಅಂತ ಕೇಳಿದ್ರ, ಇಲ್ಲಪ್ಪ ಚಂದ್ರಮ್ಮ ನಾಟಕ ಕರಿತಾನ, ಶಾಂತಮ್ಮ ನಾಟಕ ಕರಿತಾನ, ನಮ್ಗೆ ಯಾರು ಕಲ್ಲ ಅಂತ ಯಾರು ಅನ್ಯತ ಭಾವಿಸ್ಬೇಡ್ರಿ. ನೀವು ನನಗ್ ತಿಳಿಸೋದ್ ಬೇಕಾಗಿಲ್ಲ. ನಮ್ಮ ಚಂದ್ರನ ತಿಳಿಸ್ರಿ, ವೀರನಿಗೆ ತಿಳಿಸ್ರಿ, ನಮ್ಮ ಅಂಬಣ್ಣಗೆ ತಿಳಿಸ್ರಿ, ಗುಡ್ಯಾಳ ಬಸವರಾಜ್ ತಿಳಿಸ್ರಿ, ಉಮ್ಲಿಟಿ ಬಸವಣ್ಣಗೆ ತಿಳಿಸ್ರಿ, ಆ ಈರಣ್ಣಿಗೆ ತಿಳಿಸ್ರಿ, ಆಮೇಲೆ ಸಿದ್ದಪತಿ ಯಾರಿಗಂತ ತಿಳಿಸ್ರಿ. ನೀವು ಬರ್ತು ಅಂದ್ರೆ ತಿಳಿಸ್ರಿ ಅಂದ್ರ ನಾವು ದೊಡ್ಡ ಗಾಡಿ ಮಾಡಕ್ ಬರ್ತಾ. ಈಗ ಕೇವಲ ಒಂದ್ 8-10 ಮಂದಿ ಬಂದ್ರೆ ಅನಿವಾರ್ಯ ನಾವು 3 ಗಾಡಿ ಆಟನ ಮಾಡಿಬಿಡ್ತೀವಿ. ಸ್ವಲ್ಪ ದಯವಿಟ್ಟು ನನಗೆ ಹೇಳ್ಬೇಕಂತೇನಿಲ್ಲ, ಯಾರಿಗಾದ್ರೂ ಒಬ್ರಿಗೆ ಹೇಳ್ಬಿಟ್ರೆ ಬರ ಒಂದ್ ದಿನ ಮೊದಲೇ ಹೇಳ್ರಿ ನಮಗ 28ನೇ ತಾರೀಕಿಗೆ ನಾವು ಅಲ್ಲಿ ಹೊಂಟು ಅಂದಾಗ 27ನೇ ತಾರೀಕಿಗೆ ನೀವು ಯಾರು ಬರೋರು ಇದ್ರಂದ್ರ ಬಂದ್ರಪ್ಪ ನಿಮ್ಗೆ ವಾಹನ ವ್ಯವಸ್ಥೆ ಮಾಡಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅಷ್ಟೇ ಅಲ್ಲ, ಆಶ್ರಮಕ್ಕೆ ಹೋದ್ರೆ ನಮ್ಮ ಅಕ್ಕವ್ರಿಗೆ ಎಷ್ಟು ಚಂದ ಭಕ್ತಿಯಿಂದ ಪ್ರಸಾದ ಮಾಡಿದ್ರು. ಹೋದ ಸಲ ಆ ಒಂದು ಪ್ರಸಾದ ಸೇವೆ ಮಾಡಿದ್ದನ್ನ ನೋಡಿ ನಾವು ಆಶ್ರಮಕ್ಕೆ ಬಂದು ಶಿವ ಜ್ಞಾನ ತಿಳ್ಕೊಳಕ್ ಬಂದು ನಾವೇ ಉಂಡು ನಮ್ಮ ಮನೆಗೆ ಹೋದ್ರೆ ಹೆಂಗಪ್ಪ ಅಂತೇಳಿ ನಮ್ಮ ಬಸವರಾಜ ಮುಸ್ಲಿ ಅವರು ಕೂಡ ಭಕ್ತಿಯ ತಮ್ಮ ಶಕ್ತಿ ಮೀರಿ ಕಾಣಿಕೆಯನ್ನ ಆಶ್ರಮಕ್ಕೆ ಸಲ್ಲಿಸಿದ್ದಾರೆ. ಇಂಥ ಒಂದು ಸತ್ಕಾರ್ಯಕ್ಕೆ ಕೊಟ್ಕಂತಿರ್ಬೇಕು. ನಾವು ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ ಪರ, ಕೊಟ್ಟಿದ್ದು ಕೆಟ್ಟಿದ್ರೆ ಅದು ಮುಂದೆ ಕಟ್ಟಿದ್ದು ಬಿಚ್ಚಿ ಸರ್ವಜ್ಞ ಅಂತ. ನಾವ್ ಹೆಂಗ ಧರ್ಮ ಕಾರ್ಯ ಕೊಟ್ಕೊಂತ ಹಂಗಂಗ ನಮಗ ದೇವ್ರ ಅನುಕೂಲ ಮಾಡ್ತಾನ. ಇನ್ನೊಂದು ಮೌಂಟ್ ಅಬುಕ್ ಹೋಗಿ ಬಂದ ನಂತರ ಅದು ಜೀವನನ ಬದಲಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೊಂದು ಸಣ್ಣ ಉದಾಹರಣೆ, ಯಾಕಂತ ನಮ್ದೇ ಹೇಳ್ತಾರ, ನೀವು ಯಾರು ಅನ್ಯತ ಭಾವಿಸ್ಬೇಡ್ರಿ. ಇದು ಸತ್ಯವಾದ ಮಾತು ಹೇಳಕಚ್ಚೆ ನಾನು. ಏನಿಲ್ಲ, ನಾವು ರೇಷ್ಮೆ ಬೆಳೆ ಇಟ್ಟಿದ್ವಿ, ಕರೆಂಟ್ ಹೋಗ್ಬಿಡ್ತೀವಿ. ಎಷ್ಟು ದಿನ ಹೋಯ್ತು? 11 ದಿನ. ಇಲ್ಲೇ ನಮ್ಮ ಲೈನ್ ಮನ್ ಕುಂತಾರ, ಅಲ್ಲೇ ಫಾಲ್ಟ್ ಐತಿ, ಇಲ್ಲಿ ಫಾಲ್ಟ್ ಐತಿ. ಅವ್ರು ಹೇಳಿದ್ರು ಅಲ್ಲಿ ಕಂಟಿ ಐತಿ ಅಂದ್ರು, ಅವನ್ನೆಲ್ಲ ಊದ್ವಿ ಎಕ್ಕಲಾಡಿದ್ವಿ. ಆದ್ರೆ ಆಮೇಲೆ ಇಮಿಡಿಯೇಟ್ಲಿ ನಮಗ 11 ದಿನ ಮೇಲೆ ಕರೆಂಟ್ ವ್ಯವಸ್ಥೆ ಆಯ್ತು. ಅಷ್ಟೊತ್ತಿಗೆ ನಮ್ ರೇಷ್ಮೆ ಹೊಲ ಬಾಡ್ಕೇಸಿ ಹಣ್ಣಾರ್ದು ಬಿಡ್ತು ಹೊಲ ಕೊಲನ. ಏನ್ ಮಾಡೋದು ಅಂತ ವಿಚಾರ ಮಾಡಿದೆ. ಆಯ್ತು, ಏನೋ ಶಿವನ ಮೇಲೆ 11 ದಿನ ಕರೆಂಟ್ ಬಂತಲ್ಲಪ್ಪ ಅಂತ ಸಮಾಧಾನ ಮಾಡಿ ನಾನೇ ಒಂದ್ ದಿನ ಹೋಗಿ ಅದನ್ನ ಕಂಟಿ ಕಡ್ದು ಒಂದ್ ಇಬ್ರು ಕರ್ಕೊಂಡ್ ಮಾಡಿದ್ಮೇಲೆ ಅವ್ರಿಗೆ ಫೋನ್ ಮಾಡಿದ್ರೆ ಲೈನ್ ಹಾಕಿದ್ರು. ಆಯ್ತು, ಸ್ಪ್ರಿಂಕ್ಲರ್ ಹಚ್ಚಿದೆ, ಮತ್ತೆ ಅದು ಹಣ್ಣೆಲೆ ಎಲ್ಲ ಊದಿರ್ತಿ, ಹೊಸಲಿ ಚಿಗಿರಿದ್ಮೇಲೆ ನಡೆದ್ಮೇಲೆ ಮತ್ತೆ ಒಂದು ಪರಮಾತ್ಮ ಏನ್ ಮಾಡಕತ್ತ ಅಂದ್ರೆ ಪರೀಕ್ಷೆ ಮಾಡಕ್ ಹಚ್ಚಿ ಬಿಡ್ತಾನ ನಮ್ಮನ್ನ. ಯಾಕಾರ ನಿಮ್ ತರಿಸಿನಪ್ಪ ರೇಷ್ಮೆ ಸಲ, ಯಾಕೆ ಸುಮ್ಮನೆ ಸುಳ್ಳ ತರಿಸ್ತಾರ ನಂಗೆ ಆಗ್ಬಿಡ್ತು ನನಗದ. ಇರ್ಲ ಅದಾದ ನಂತರ ಅದಕ್ಕೆ ರೋಲ್ ಹಾಕಿರ್ತೀವಿ ನಾವು. ಯಾವದಕ್ಕ? ರೇಷ್ಮೆ ಇದಕ್ಕ ಅಟ್ಟಕ. ಆ ರೋಲ್ ಕೆಳಗೆ ಬಿದ್ದು ಇರಿ ಬೆತ್ತಿಬಿಟ್ಟು ಬೆಳಕರಿದ್ರೆ ಹೋಗಿ ನೋಡ್ತೀವಿ ಇರಿ ಬೆತ್ತಿ. ನಾವು ಕಣ್ಣು ಟಿಬ್ಬರು ಗಂಟೆ ಹಿಡಿದು ಕಾಯ್ದಿವಿ. ಆದ್ರೆ ಗಾಳಿ ಬಿಟ್ಟಾಗ ಅದ ಪೇಪರ್ ಉಳ್ಳಿ ನೆಲಕ್ಕೆ ಹತ್ತಿ ಬಿಡ್ತಿ. ಅದ್ರ ಮೇಲೆ ಇರಿ ಬೇರೆ ಒಂದ್ 10 ಲಿಂಕ್ಸ್ ಒಳಗ್ ತಿಂದ್ಬಿಟ್ಟು ಸತ್ತೋಗ್ಬಿಟ್ಟು ಒಂದು ಟ್ರೈ ತೆಗೆದು ಹೊರಗೆ ಬಿಸಾಕ್ಬಿಟ್ವಿ. ಎರಡನೇದಾಯ್ತು. ಇಷ್ಟಾದ್ರೂ ಇರ್ಲಿ, ನೋಡಮ್ಮ ದೇವ್ರು ಹೆಂಗ ಮಾಡ್ತಾನ ನೋಡಮ್ಮ ಅಂತೇಳಿ ಈ ಮೊನ್ನೆ ಸಲ ಈಗ ಒಂದು 3ನೇ ಮಾಸದ ಇದು ಮಾಡಿದಾಗ ಶಿವಬಾಬಂದು ಅಕ್ಕವ್ರು ನಮ್ಗೆ ಆಶೀರ್ವಾದ ಮಾಡಿ ಫೋಟೋ ಕೊಟ್ಟಿದ್ರು. ಅದನ್ನ ಒಯ್ದು ನಾನು ರೇಷ್ಮೆನೆಗೆ ಇಟ್ಬಿಟ್ಟೆ. ಬಾಬಾ ಯಾಕ ನೀವು ಬಾಳ್ ತೊಂದ್ರೆ ಕೊಡಕೈತಪ್ಪ, ಇದು ಮುಂದೆ ಏನ್ ಮಾಡ್ತೇನೆ ನೋಡಮ್ಮ ಅಂತ ಹೇಳಿ ಅಲ್ಲಿ ಹೋಗಿಟ್ಟೆ. ಅದ್ ಮೇಲೆ ಬಾರ್ ಹಾಕಿಬಿಟ್ಟೆ. ಬಾರ್ ಹಾಕಿಂದ ಅದು ನೋಡ್ರಿ ಬಾಳ ಆಶ್ಚರ್ಯ ಅಂದ್ರ, ಅದಕ್ಕೆ ಹೆಚ್ಚಾಗಿ ರೇಷ್ಮೆ ತಪ್ಪಲಕ್ಕ ನೀರು ಇತ್ತಿದ್ದು ಮಳೆ ಬಂದ್ಮೇಲೆ ತಪ್ಪಲ ಹಾಕ್ಬಾರ್ದು. ಈ ಸಲ ಅಲ್ಬತ್ತ ಮಳೆ ಬಂದ್ಬಿಡ್ತಾವ. ಲಾಸ್ಟ್ನೇ ಪೀರಿಯಡ್ 12ನೇ ಪೀರಿಯಡ್ಗೆ ಮಳೆ ಹೊಡೆದ್ ಬಿಡ್ತಿ. ಏನಾನ ಆಗಲಿ ಶಿವ ಮಾಡಿಸಂಗ ಆಗಲ್ಲ ಅಂತೇಳಿ ಹಸೇ ತಪ್ಪಲನ್ನ ಹಾಕಿಬಿಟ್ವಿ. ಅವತ್ತೇ ಎಣ್ಣಿಟ್ಟು ಬಡ್ದು ಶಿವ ನೀನೇ ಕಾಯ್ಬೇಕಂದ್ಬಿಟ್ವೆ. ನಿಜವಾಗಿ ಹೇಳ್ತೀನಿ, ಮರ್ದಿನ ಹೋಗಿ 2ನೇ ದಿನದಾಗ ದಬಾಶ್ ಅಷ್ಟು ಗೂಡು ಕಟ್ಟಿಬಿಟ್ಟು. ಅಷ್ಟು ಗೂಡು ಕಟ್ಟಿದ್ ಅಷ್ಟೇ ಅಲ್ಲ, ನಾವು 7 ಜನ ರೈತರು ಹೋಗಿದ್ವಿ ಮಾರ್ಕೆಟಿಗೆ. ಅದ್ರಾಗ ಹೈಯೆಸ್ಟ್ ರೇಟು ನಂದೇ ಹತ್ತಿದ್ರ 588 ರೂಪಾಯಿ ನಾವದು ಮಾರ್ತೀವಿ. 475, 570, 510, 550 ಈ ರೀತಿ ಮಾರಿದ್ವಿ ಎಲ್ಲರೂ. ಆಮೇಲೆ ತೂಕ 60 ಬಂದ್ರೆ 100 ಬಂದಂಗೆ ಇಳುವರಿ. ಈ ಸಲ ನೋಡ ಬಾಬಂದ್ ಪರೀಕ್ಷೆ 60ಕ್ಕೆ 70 ಕೆಜಿ ಬಂದ್ಬಿಡ್ತೀವಿ ನಂದು ಈ ಸಲ. ಇದೆಲ್ಲ ಏನಪ್ಪಾ ಅಂದ್ರೆ ಶಿವಬಾಬಾ ಲೀಲೆ. ಅದಕ್ಕಾಗಿ ನಾವು ಇಂಥ ಒಂದು ಪುರಾಣ ಪುಣ್ಯಕಥೆ ಸತ್ಸಂಗ ಕೇಳ್ಕೇವಂತ ನಾವು ಯಾರಿಗೆ ತೊಂದರೆ ಮಾಡ್ದಂಗ ನಾವು ಒಂದಿಟ್ಟು ಪರೋಪಕಾರ, ಸಹಾಯ, ಸಹಕಾರ, ಧರ್ಮ ಮಾರ್ಗದಲ್ಲಿ ಸತ್ಯ ಮಾರ್ಗ ನಾವು ನಡೆದಾಗ ಶಿವ ನಮ್ಮನ್ನ ಎಂದೂ ಕೈ ಬಿಡಲ್ಲ ಅನ್ನೋಕೆ ಇದು ಒಂದು ಸಣ್ಣ ಸಾಕ್ಷಿ ಅಂತ ಹೇಳುತ್ತಾ, ಈಗ ತಾವೆಲ್ಲರೂ ಶಾಂತ ರೀತಿಯಿಂದ ಬರ್ರಿ. ಒಬ್ಬೊಬ್ಬರಿಗೆ ಅಕ್ಕವ್ರ ತಿಲಕ್ ಹಚ್ತಾರ, ತಿಲಕ್ ಹಚ್ಚಿ ನಂತರ ಬಾಳೆಹಣ್ಣು ಪ್ರಸಾದ ಕೊಡ್ತಾರ. ಪ್ರಸಾದ ನಂತರ ಮಲ್ಲಿಕಾರ್ಜುನ ಸ್ವಾಮಿ ಮಠದವರು ಒಂದು ಪ್ರಸಾದ ನಾಷ್ಟದ ಅಲ್ಪ ಉಪಹಾರ ಅಂತ ಇದಕ್ಕೆ ಉಪಹಾರ ಸೇವೆ ಮಾಡ್ಯಾರ. ಅದನ್ನೆಲ್ಲರೂ ತಾವು ಸ್ವೀಕಾರ ಮಾಡ್ಕೊಂಡು ಮತ್ತೆ ಉಣಿವಿ ಒಂದಿನ ಮುಂಚೆ ಯಾರಾದ್ರೂ ಬರೋರಿದ್ರೆ ನಾ ಹೇಳಿನ ಹೆಸರು ಅವ್ರಿಗೆ ತಿಳಿಸ್ಬಿಟ್ರೆ ಮುಂದಕ್ಕೆ ಅದಕ್ಕೆ ಗಾಡಿ ವ್ಯವಸ್ಥೆ ಮಾಡ್ತೀವಿ. ತಮ್ಮೆಲ್ಲರಿಗೂ ಇಲ್ಲಿವರೆಗೆ ಬಂದು ನಮ್ಮ ಅಣ್ಣನವರು ಮತ್ತು ಅಕ್ಕನವರು ಈ ಒಂದು ಉಪನ್ಯಾಸ ನೀಡಿದ್ದಕ್ಕಾಗಿ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕೂತುಕೊಂಡು ಈ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಭಕ್ತಿಪೂರ್ವಕವಾದ ಶರಣೂ ಶರಣಾರ್ಥಿ. ಓಂ ಶಾಂತಿ. ಓಂ ಶಾಂತಿ.
ಓಂ ಶಾಂತಿ. ತಾವೆಲ್ಲರೂ ಸಹ ತಮ್ಮನ್ನು ಭ್ರುಕುಟಿಯ ಮಧ್ಯದಲ್ಲಿ ನಾನೊಂದು ಚೈತನ್ಯ ಶಕ್ತಿ ಆತ್ಮ ಬಿಂದು ಸ್ವರೂಪ ಅಂತ ಅನುಭವ ಮಾಡಿ ಎಲ್ಲರೂ ಸಹ ಪರಮಾತ್ಮನ ನೆನಪಲ್ಲಿ ಓಂಕಾರ ಮಾಡೋಣ. ಓಂ ಶಾಂತಿ. ಬರ್ರಿ ಹೆಣ್ಮಕ್ಳು ನಮಗೇನು ಮಾಡ್ತಾರೆ ಒಂದೊಂದು ಕೊಟ್ಟು ಹೇಳಿ